ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ವರ್ಷ 1,00,000ಕ್ಕಿಂತ ಜಾಸ್ತಿ ಜನ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಟೋಟಲ್ 6 ಡಿಸ್ಟಿಕ್ ಬರುತ್ತೆ ಮೇಡಮ್. ನಾರ್ತ್ ಆಲ್ಮೋಸ್ಟ್ 278 ಸ್ಟೂಡೆಂಟ್ಸ್ ಗಾಟ್ ಸೆಲೆಕ್ಟೆಡ್ ಇನ್ ಇಂಡಿಯನ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ಫೋರ್ಸಸ್. ಅದೇ ಒಂದು ರೀಸನ್ ಅಂದ್ರೆ ಇಲ್ಲಿ ಹಿಂದ್ಗಡೆ ನೀವು ನೋಡ್ಬೋದು, ಒಂದು ಗರ್ಲ್ಸ್ ಹಾಸ್ಟೆಲ್ ಕೂಡ ನಾವು ರೆಡಿ ಮಾಡಿದ್ವಿ. ಒಂದು 40ರಿಂದ 50 ಜನ ಇರುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. 2 ಜನ ಈಗ ಸದ್ಯ ಫಿಸಿಕಲ್ ಟ್ರೈನರ್ ಅವರೇ. ರಿಟರ್ನ್ ಎಕ್ಸಾಮ್ಗೆ ಒಂದು 4ರಿಂದ 5 ಜನ ನಮ್ಮದು ಟೀಚಿಂಗ್ ಸ್ಟಾಫ್. ನಿಮ್ಗೆ ಚಾನ್ಸಸ್ ಕೊಡಲ್ಲ, ಒಂದೇ ಚಾನ್ಸ್ ಇರುತ್ತೆ, ಅವಕಾಶ ಇರುತ್ತೆ. ಸೈನಿಕ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಅವನ ಹತ್ರ ಭಯ ಅನ್ನೋದು ಇರಬಾರ್ದು. ದುಡ್ಡು ಕಟ್ಟುವಂಥ ಪರಿಸ್ಥಿತಿ ಎಲ್ಲರದು ಇರಲ್ಲ. ಅದಕ್ಕೆ ನಮ್ಮ ಸರೌಂಡಿಗಿನ ಬಿಜಾಪುರದವರು, ಬಾಗಲಕೋಟೆಯವರು ಬಂದಂತೂ ಡೈಲಿ ಡೆಮೋ ರ್ಯಾಲಿ ಕೊಡ್ಲಿಕ್ಕಾಗಲ್ಲ. ಸರೌಂಡಿಂಗ್ ಇದ್ದವ್ರಿಗೆ ನಾವು ಇದೊಂದು ನಮ್ಮ ಕಡೆ ಒಂದು ಸೇವೆ ಅಂತ ಅಂದ್ಕೊಳ್ಳಿ. ನೀವು ಬಂದಿದ್ದಾರೆ. ಇದರಲ್ಲಿ 2 ಕ್ಯಾಟಗರಿ ಇದೆ. ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಪಾಸ್ ಆದಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಬಂದಿದ್ದಾರೆ. ವೀಕ್ಷಕರೇ, ಗುಡ್ ಮಾರ್ನಿಂಗ್. ಸಮಯ ಕರೆಕ್ಟಾಗಿ 6:30 ಆಗಿದೆ. ಮಿಸ್ಟು ಮಂಜು ಎಲ್ಲಿ ನೋಡಿದರೂ ಕೂಡ ಏನು ಕಾಣಿಸ್ತಿಲ್ಲ. ಆದರೆ ಏನು ಕಾಣಿಸ್ತಿಲ್ಲ ಅಂತ ಯಾರು ಸುಮ್ಮನೆ ಕೂತಿಲ್ಲ. ಇಲ್ಲಿ ಎಲ್ಲರೂ ಕೂಡ ಸಿದ್ಧತೆ ಮಾಡ್ತಾಯಿದ್ದಾರೆ. ಎಲ್ಲಿಗೆ? ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ವೀರ ಯೋಧರಾಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೌದು, ಅಂಥ ಶಾಲೆಗೆ ಬಂದಿದ್ದೀವಿ. ಅದೇ ಕಿತ್ತೂರಿನಲ್ಲಿರುವಂತಹ ರಾಣಿ ಚೆನ್ನಮ್ಮನ ಕಿತ್ತೂರಿನಲ್ಲಿರುವಂಥ ಫೌಜಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ನಿವೃತ್ತ ಸೈನಿಕರಾದಂತಹ ಪ್ಯಾರಾ ಕಮಾಂಡರ್ ಆಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಲ್ಲಿ ಬಂದಾದ ನಂತರನೂ ಕೂಡ ವೀರ ಸೇನಾನಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅವರೇ ಫರ್ವೀಜ್ ಹವಾಲ್ದಾರ್. ಕರೆಕ್ಟಾಗಿ 6:15 ಮಕ್ಕಳನ್ನ ಫೀಲ್ಡಿಗೆ ಇಳಿಸಿದ್ದಾರೆ. ಒಬ್ಬ ಸೈನಿಕ ಶಾಲೆಯಲ್ಲಿ ಯಾವ ರೀತಿ ತರಬೇತಿ ಕೊಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ತೋರಿಸ್ತಾರೆ ಎಲ್ಲರೂ. ಅದು ಭಾಳ ಇಂಪಾರ್ಟೆಂಟ್. ಸ್ಪೆಷಲಿ ನೀವು ಭಾಳ ಲಕ್ಕಿ ಇದ್ದಾರೆ. ನೀವು ಅಷ್ಟೆಲ್ಲ ನಾವು ಲಕ್ಕಿ ಅದು. ಇವತ್ತು ನಿಮ್ಮ ಡೆಮೋರಲ್ಲಿ ನೋಡಕ್ಕೆ ರಾತ್ರೆಲ್ಲ ಟ್ರಾವೆಲಿಂಗ್ ಮಾಡ್ಯಾರ. ಇಲ್ಲಿ ನಂದಿನಿ ಮೇಡಮ್ ಅಂತ ಆಕಾಶ್ ಸರ್ ಬೆಂಗಳೂರಿಂದ ಡಿಜಿಟಲ್ ಮಾಧ್ಯಮ ಅಂತ ಹೇಳ್ಕೊಂಡ್ರೆ ಅವ್ರದ್ದೊಂದು ಚಾನಲ್ ಐತಿ. ಫೇಸ್ಬುಕ್ ಒಳಗೂ ಅವ್ರದ್ದು 2.5 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಅದಾರು. ಪ್ಲಸ್ ಯೂಟ್ಯೂಬ್ ಒಳಗೆ ನಮ್ಮ ಸಂಗೊಳ್ಳಿ ರಾಯಣ್ಣಂದು ಇರ್ಬೋದು ಅಥವಾ ಈ ರಾಣಿ ಚೆನ್ನಮ್ಮಂದು ಏನು ಐತಿಹಾಸಿಕ ಸ್ಥಳಗಳದಲ್ಲ, ಇಡೀ ಆಲ್ ಓವರ್ ಕರ್ನಾಟಕ ತಿರುಗಾಡ್ತಾರೆ ಅವರು. ಅವ್ರ ಮನ್ಯಾಗ ಇರೋದಿಲ್ಲ. ಅವ್ರು ಅದು ಕಾರ್ನಾಗ ಒಂದು ಟೆಂಟ್ ಐತೆ ಅವ್ರು ಐತಿ. ಎಲ್ಲಿ ಲೇಟ್ ಆಗ್ತದೆ ಅಲ್ಲೇ ಟೆಂಟ್ ಹೊಡ್ಕೊಂಡು ಅಲ್ಲೇ ಉಳಿತಾರು. ನಮ್ಮ ಇಲ್ಲಂದ್ರು ನಮ್ಮ ಸಂಗೊಳ್ಳಿ ಊರೊಳಗೆ 400 ಎಪಿಸೋಡ್ ಮಾಡ್ಯಾರ. ನಮ್ಮ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಇಡೀ ನಮ್ಮ ಕರ್ನಾಟಕ ಎಲ್ಲ ಪರಿಚಯ ಮಾಡಿದಾರೆ. ಯಾರಪ್ಪ ಅಂದ್ರೆ ನಂದಿನಿ ಮೇಡಮು, ಆಗ ನಮ್ಮ ಆಕಾಶ್ ಸರ್ ಅವರು. ಓಕೆ, ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಹಾಗೂ ನಮ್ಮ ಕಿತ್ತೂರು ಭಾಗದ ಎಲ್ಲರ ಪರವಾಗಿ ಅವ್ರನ್ನ ಜೋರಾ ಚಪ್ಪಾಳೆ ಸ್ವಾಗತ ಮಾಡ್ತಾರೆ. ಅದ್ರ ಜೊತೆ ಕಳೆದ ವಿಡಿಯೋದಲ್ಲಿ ನೀವು ಇವ್ರನ್ನ ನೋಡಿದ್ದೀರಾ. ಇವರ ಲೈಫ್ ಜರ್ನಿನೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬಂದಿಲ್ಲ ಅನ್ನೋರು ಮತ್ತೊಮ್ಮೆ ಹೋಗಿ ನೋಡಿ. ಯಾಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಇವರು ಪ್ಯಾರಾ ಕಮಾಂಡರ್ ಆಗಿ ಮಿಲಿಟ್ರಿಲಿ ಮಾಡಿದ ಸೇವೆಯನ್ನು ಒಂದು ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇವರು ರಿಟೈರ್ಡ್ ಆದ ನಂತರನೂ ಕೂಡ ಇಲ್ಲಿ ಬಂದು ವೀರ ಸೇನಾನಿಗಳನ್ನ ಯಾವ ರೀತಿ ಸಿದ್ಧತೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವ್ರ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ? ಈಗ ನೋಡಿ ಮೇಡಮ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಇದು ಇವತ್ತಿನ ದಿನ ಏನಿದೆಲ್ಲ, ಎವ್ರಿ ಸ್ಯಾಟರ್ಡೇ ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದಿಂದ ನಾವು ಒಂದು ಡೆಮೋ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಇದು ಡೆಮೋ ರ್ಯಾಲಿ ಏನು ಅಂತಂತಂದರೆ, ನಾವು ಇಂಡಿಯನ್ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಅದರಲ್ಲಿ 2 ಭಾಗದಲ್ಲಿ ನಮ್ಗೆ ಸೆಲೆಕ್ಷನ್ ಆಗುತ್ತೆ. 3 ಭಾಗದಲ್ಲಿ ಆಗುತ್ತೆ. ಫಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ 100 ಮಾರ್ಕ್ಸ್ ಇವ್ರದ್ದು ಎಕ್ಸಾಮ್ ಇರುತ್ತೆ. ಈ ಆಲ್ಮೋಸ್ಟ್ ಇದರಲ್ಲಿ ಏನು ಇವತ್ತು ಇಲ್ಲಿ ಹುಡುಗರು ಬಂದಿದ್ದಾರಲ್ಲ, ಇವರು ಆಲ್ಮೋಸ್ಟ್ ಇವರು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಪಾಸ್ ಆದಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ವರ್ಷ 1,00,000ಕ್ಕಿಂತ ಜಾಸ್ತಿ ಜನ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ 3 ಡಿವಿಷನ್ ಇದೆ. ಒಂದು ಬೆಂಗಳೂರು, ಮಂಗಳೂರು, ಅನಂತರ ಬೆಳಗಾವಿ. ಇವತ್ತು ನಾವು ಇಲ್ಲಿ ಏನು ಡೆಮೋರಲ್ಲಿ ಮಾಡ್ತಾ ಇದ್ದಿಲ್ಲ, ಇದು ಬೆಳಗಾವಿ ಯಾರು ಅಂಡರಲ್ಲಿ ಬರತಕ್ಕಂಥ 6 ಡಿಸ್ಟಿಕ್ ಇರುತ್ತೆ. ಆ 6 ಡಿಸ್ಟಿಕ್ನ ಹುಡುಗರು ಅದರಲ್ಲಿ ಮ್ಯಾಕ್ಸಿಮಮ್ ಜನ ಇವತ್ತಿಲ್ಲಿ ಪ್ರೆಸೆಂಟ್ ಇದ್ದಾರೆ. ಇದರಲ್ಲಿ ನಮ್ಮದು ಫಸ್ಟ್ ಆಫ್ ಆಲ್ ಬೆಳಗಾವಿ ಡಿಸ್ಟಿಕ್ ಬರುತ್ತೆ. ಆನಂತರ ನಿಮ್ಮದು ಯಾದಗಿರಿ, ಆನಂತರ ನಿಮ್ಮದು ಗುಲ್ಬರ್ಗ, ಆನಂತರ ನಿಮ್ಮದು ಕೊಪ್ಪಳ, ಅದಲ್ಲದೆ ಇನ್ನೊಂದು ಬೀದರ್. ಟೋಟಲ್ 6 ಡಿಸ್ಟಿಕ್ ಬರುತ್ತೆ ಮೇಡಮ್. ನಾರ್ತ್ ಕರ್ನಾಟಕದಲ್ಲಿ ಇರ್ತಕ್ಕಂಥ 6 ಡಿಸ್ಟಿಕ್ ಏನಿಲ್ಲ, ಇವತ್ತು ಈ ಒಂದು 3 ಭಾಗದಲ್ಲಿ ಇದನ್ನು ಪಾರ್ಟಿಸಿಪೇಟ್ ಮಾಡಲಾಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಯಾರು ಕ್ವಾಲಿಫೈ ಇದ್ದಾರೆ ಇವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಇದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಈ ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದಲ್ಲಿ ನಾವೇನು ತರಬೇತಿ ಕೊಡ್ತಾ ಇದ್ದೀವಲ್ಲ, ಇದರಲ್ಲಿ 6 ಡಿಸ್ಟಿಕ್ನ ನಮ್ಮ ಹತ್ರ ಅಡ್ಮಿಷನ್ ಮಾಡಿ ಬಂದು ಜಾಯ್ನ್ ಆದಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದರಲ್ಲಿ ಎವ್ರಿ ಸ್ಯಾಟರ್ಡೇಗೆ ನಾವು ಡೆಮೋ ರ್ಯಾಲಿಗೋಸ್ಕರ ಸುತ್ತಮುತ್ತ ನಮ್ಮ ಕಿತ್ತೂರು ಭಾಗದ ಇಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ಭಾಗದ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ದುಡ್ಡು ಕಟ್ಟಿ ಇಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ದುಡ್ಡು ಕಟ್ಟುವಂಥ ಪರಿಸ್ಥಿತಿ ಎಲ್ಲರದು ಇರಲ್ಲ. ಅದಕ್ಕೆ ನಮ್ಮ ಸರೌಂಡಿಗಿನ ಬಿಜಾಪುರದವರು, ಬಾಗಲಕೋಟೆಯವರು ಬಂದಂತೂ ಡೈಲಿ ಡೆಮೋ ರ್ಯಾಲಿ ಕೊಡಲಿಕ್ಕಾಗಲ್ಲ. ಸರೌಂಡಿಂಗ್ ಇದ್ದವ್ರಿಗೆ ನಾವು ಇದೊಂದು ನಮ್ಮ ಕಡೆಯಿಂದ ಒಂದು ಸೇವೆ ಅಂತ ಅಂದ್ಕೊಳ್ಳಿ. ನೀವು ಅವ್ರು ಬಂದು ಇಲ್ಲಿ ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ಎವ್ರಿ ಸ್ಯಾಟರ್ಡೇ ಒಂದಿನ ಬಂದು ಇವರು ರನ್ನಿಂಗ್ ಟೆಸ್ಟಲ್ಲಿ ಒಂದು 16 ಮೀಟರ್ ರನ್ನಿಂಗ್ ಇರುತ್ತೆ ಅವ್ರದ್ದು. 1600 ಮೀಟರ್ ರನ್ನಿಂಗ್ ಆದ ನಂತರ ಆಮೇಲೆ ಇದಕ್ಕೆ ನಾವು
ಚಿನ್ನ ಬಾರ್ ಅಂತ ಹೇಳ್ತೀವಿ. ಇದ್ರದ್ದು ರನ್ನಿಂಗ್ದು 60 ಮಾರ್ಕ್ಸ್ ಇರುತ್ತೆ. ಆನಂತರ ಈ ಚಿನ್ನ ಬಾರ್ದು 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ಓವರ್ ಆಲ್ 100 ಮಾರ್ಕ್ಸ್ ಇರುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ಹಂತದೊಳಗೆ ಇವ್ರದ್ದು ರನ್ನಿಂಗ್ ಕಂಡಕ್ಟ್ ಮಾಡ್ತೀವಿ. ರನ್ನಿಂಗ್ ಆದ ನಂತರ ಸೆಕೆಂಡ್ ಸ್ಟೇಜಲ್ಲಿ ಹೋಗಿ ಇವ್ರದ್ದು ಚಿನ್ನ ಬಾರ್ ಟೆಸ್ಟ್ ಆಗುತ್ತೆ. ಇದಾದ ನಂತರ ಇನ್ನೆರಡು ಟೆಸ್ಟ್ ಇರುತ್ತೆ. ಒಂದು ಜಿಗ್ಜಾಗ್ ಬ್ಯಾಲೆನ್ಸಿಂಗ್ ಅಂತ ಇರುತ್ತೆ, ಇನ್ನೊಂದು 9 ಫೀಟ್ 9 ಫುಟ್ ತೆಗ್ಗ ಜಿಗಿತ ಇರುತ್ತೆ. ಅದಕ್ಕೆ ಯಾವುದೋ ಥರದ ಮಾಸ್ ಸಿಸ್ಟಮ್ ಇರಲ್ಲ. ಅದನ್ನು ಅವರು ಜಸ್ಟ್ ಅವ್ರು ಕಂಪಲ್ಸರಿ ಮಾಡಬೇಕು, ಕ್ವಾಲಿಫೈ ಆಗಬೇಕು. ಅವ್ರು ಕ್ವಾಲಿಫೈ ಆಗಿಲ್ಲ ಅಂದ್ರೆ ಅವರು ಕೂಡ ಅನ್ಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡೋದು ಇವತ್ತು ಮಿಲಿಟ್ರಿಲಿ ಸೆಲೆಕ್ಟ್ ಆಗಬೇಕು, ಆರ್ಮಿಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಒಂದು ಎಕ್ಸಾಮ್ ಆಗುತ್ತೆ, ಫಿಸಿಕಲ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದವರು ನೆಕ್ಸ್ಟ್ ಮುಂದಿನ ಅಂತ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಡೆಮೋ ತೋರಿಸ್ತಾ ಇದ್ದೀರಾ. ಎಸ್ ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಂದ್ರೆ, ಯಾಕಂದರೆ ಈ ಒಂದು ಊರು ರಾಣಿ ಚೆನ್ನಮ್ಮ ಉಳಿದ ಕಾರಣ ಇದು ನಮ್ಮ ಅಕಾಡೆಮಿ ಒಳಗೆ ಇದುವರೆಗೂ ನಮ್ಮ ಅಕಾಡೆಮಿ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು. ಈಗ ಅದರಲ್ಲಿ 1 ವರ್ಷ ಅಂತೂ ಲಾಕ್ಡೌನಲ್ಲಿ ನಮ್ದು ಹೋಯ್ತು, ಸಫರ್ ಮಾಡಿದ್ವಿ, ಎಲ್ಲರೂ ಮಾಡಿದ್ವಿ. ನಾನು ಒಬ್ಬನೇ ಮಾಡಿಲ್ಲ, ಇಡೀ ನಮ್ಮ ಇಂಡಿಯಾನೇ ಮಾಡಿದೆ. ಆವಾಗ 5 ವರ್ಷದಲ್ಲಿ ಇದುವರೆಗೂ ನಮ್ಮ ಅಕಾಡೆಮಿಲಿ ತರಬೇತಿ ತೊಗೊಂಡಿರೋದು ಆಲ್ಮೋಸ್ಟ್ 278 ಸ್ಟೂಡೆಂಟ್ಸ್ ಗಾಟ್ ಸೆಲೆಕ್ಟೆಡ್ ಇನ್ ಇಂಡಿಯನ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ಫೋರ್ಸಸ್. ಇದು BSF ಇರ್ಬೋದು, CRP. ಅದರಲ್ಲಿ ಇನ್ನೊಂದು ವಿಶೇಷತೆ ಏನಂತ, ಅದರಲ್ಲಿ 7 ಜನ ಹೆಣ್ಮಕ್ಳು ಕೂಡ ನಮ್ಮ ಅಕಾಡೆಮಿಯಿಂದ ಇವತ್ತು ಸೆಲೆಕ್ಷನ್ ಆಗಿ ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅದೇ ಒಂದು ರೀಸನ್ ಅಂದ್ರೆ ಇಲ್ಲಿ ಹಿಂದ್ಗಡೆ ನೀವು ನೋಡ್ಬೋದು, ಒಂದು ಗರ್ಲ್ಸ್ ಹಾಸ್ಟೆಲ್ನ ಕೂಡ ನಾವು ರೆಡಿ ಮಾಡಿದ್ವಿ. ಒಂದು 40ರಿಂದ 50 ಜನ ಇರುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 8 ಜನ ಇವತ್ತು ಅಡ್ಮಿಷನ್ ಇದ್ದಾರೆ, ನಮ್ಮ ಹತ್ರ ಸ್ಟೂಡೆಂಟ್ ಇದ್ದಾರೆ. ಅದರಲ್ಲಿ ಕೆಲವೊಂದು ಜನ ರಿಟರ್ನ್ ಪಾರ್ಟ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಕೆಲವೊಂದು ಜನ ಫಿಸಿಕಲ್ ಮಾಡ್ತಾರೆ. ಇವರು ಫಿಸಿಕಲ್ ಪಾರ್ಟ್ ಇದ್ದ ಕಾರಣ ಇವತ್ತು ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಮೇಡಮ್. ಶೂರ್ ಸರ್, ಸ್ಟಾರ್ಟ್ ಮಾಡೋಣ. ಎಸ್ ಮೇಡಮ್. ಸರ್, ನಾವು ಇವಾಗ ನೋಡ್ತಾ ಇರೋದು ಡೆಮೋ ರ್ಯಾಲಿ. ಆದರೆ ಇಲ್ಲೊಂದು ಗಮನಿಸಬೇಕಾಗಿರೋದು, ಇವರು ಈ ರೀತಿನ ಅಲ್ಲಿ ಡೆಮೋ ರ್ಯಾಲಿಲಿ ಅಟೆಂಡ್ ಮಾಡೋದು ಅಲ್ಲಿ. ಎಸ್ ಮೇಡಮ್, ಯಾವ ಥರ ನಮ್ಮದು ಬರುವಂಥ ರ್ಯಾಲಿ ಇದೆಲ್ಲ, ರ್ಯಾಲಿಯಲ್ಲಿ ಫಸ್ಟ್ ಹಂತದಲ್ಲಿ ನಾವು ಏನು ಮಾಡ್ತೀವಿ, ಈಗ ರನ್ನಿಂಗ್ ಟೆಸ್ಟ್ ಮಾಡ್ತಾರೆ. 16 ಮೀಟ್ರ್ ರನ್ನಿಂಗ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಅಂತ 2 ಇರುತ್ತೆ. ಫಸ್ಟ್ ಗ್ರೂಪಲ್ಲಿ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಅವರು ಫಸ್ಟ್ ಗ್ರೂಪು, ಅವರಿಗೆ 60 ಮಾರ್ಕ್ಸ್ ಸಿಗುತ್ತೆ. ಆನಂತರ ಅವರು 30 ಸೆಕೆಂಡಿಂದ 5 ಮಿನಿಟ್ 45 ಸೆಕೆಂಡ್ ಒಳಗಡೆ ಬಂದರು ಅಂತಂದರೆ ಅವ್ರು ಸೆಕೆಂಡ್ ಗ್ರೂಪಲ್ಲಿ ಕನ್ಸಿಡರ್ ಅವ್ರಿಗೆ 12 ಮಾರ್ಕ್ಸ್ ಕಟ್ಟಾಗಿ 48 ಮಾರ್ಕ್ಸ್ ಸಿಗುತ್ತೆ. ಆದರೆ ಈ ರ್ಯಾಲಿಲಿ ಇದ್ದಾಗ ಅವ್ರು ಶೂಸ್ ಹಾಕೊಂಡು ಓಡ್ಬೋದು, ಇಲ್ಲ ವಿದೌಟ್ ಅವ್ರ ಶೂಸ್ನು ಓಡ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅವ್ರ ಕಂಫರ್ಟ್ ಪ್ರಕಾರ ಅವ್ರು ಮಾಡ್ತಾರೆ. ಇದರಲ್ಲಿ ಏನು ತೊಂದರೆ ಇರಲ್ಲ. ಅದ್ರ ಜೊತೆಗೆ ಬನಿನೂ ವೇರ್ ಮಾಡಂಗಿಲ್ಲ. ಹೌದು ಮೇಡಮ್, ಅವ್ರಿಗೆ ಏನಂದ್ರೆ ಎಲ್ಲ ಚೆಸ್ಟ್ ನಂಬರ್ ಎಲ್ಲ ಬರ್ದಿರ್ತಾರೆ. ನಾವು ಇಲ್ಲಿ ನಂಬರ್ ಹಾಕಿಲ್ಲ ಅವ್ರಿಗೆ. ಅಲ್ಲಿದ್ದಾಗ ಅವ್ರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರು ನಂಬರ್ಸ್ ಕೊಟ್ಟಿರ್ತಾರೆ. ಅವ್ರಿಗೆ ಅವ್ರ ಕೈಯಲ್ಲಿ ಅಥವಾ ಇಲ್ಲಿ ಅದ್ರ ಮೇಲೆ ನಂಬರ್ ಬರುತ್ತೆ. ಆ ಕಾರಣ ಇವರಿಗೆ ಈ ಥರ ಶರ್ಟ್ನು ತೆಗೆಯುವಂಥ ಪದ್ಧತಿ ಇದೆ ಮೇಡಮ್. ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಎಸ್ ಮೇಡಮ್. ಲಿಮಿಟ್ ಇರುತ್ತಾ ಅಥವಾ ಮೊದಲು ಏನಿತ್ತು ಮೇಡಮ್, ಫಸ್ಟ್ ಅವಾಗ 300 ಜನ ಓಡಿಸ್ತಿದ್ರು. ಈಗ ಮೊದಲು ಏನಾಗ್ತಿತ್ತು, ಫಿಸಿಕಲ್ ಮೊದಲಾಗ್ತಿತ್ತು. ಅದು ಈಗ ಏನಾಗಿದೆ, ಇಂಟ್ರೆನ್ಸ್ ಎಕ್ಸಾಮ್ ಹಾಕಿದ್ರೆ ಸ್ಟ್ರೆಂತ್ ಕಮ್ಮಿ ಇದ್ದ ಕಾರಣ ಈಗ ಅಲ್ಲಿ ಎಟ್ ಎ ಟೈಮ್ 100 ಜನ ಒಟ್ಟಿಗೆ ಓಡಿಸ್ತಾರೆ ಮೇಡಮ್. ಎಟ್ ಎ ಟೈಮ್ 100 ಜನ ಓಡಬೇಕು. ಎಷ್ಟು ಜನ ಇದ್ದಾರೆ ಈಗ? ಆಲ್ಮೋಸ್ಟ್ ಒಂದು 80 ಜನ ಇದ್ದಾರೆ ಮೇಡಮ್. ಅದಕ್ಕೋಸ್ಕರ ಅಲ್ಲಿ ಯಾವ ರೀತಿ ಇರುತ್ತೆ. ಅದ್ರ ಜೊತೆಗೆ ಓಡೋದಕ್ಕಿಂತ ಮುಂಚೆ ಏನು ವಾರ್ಮ್ ಅಪ್ ಮಾಡ್ತಾ ಇರೋದು? ವಾರ್ಮ್ ಅಪ್ ಮಾಡ್ತೇವೆ ಮೇಡಮ್, ಕಂಪಲ್ಸರಿ. ಎಸ್ ಅಲ್ಲಿಯೂ ಮಾಡಿಸ್ತಾರೆ. ಇಲ್ಲ ವಾರ್ಮ್ ಅಪ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಸ್ಟೆಮ್ನ ಇದಾಗಲ್ಲ, ಸಪೋರ್ಟ್ ಮಾಡಲ್ಲ ಅವ್ರಿಗೆ. ಈಗ ಒಂದು ಸ್ವಲ್ಪ ಬಾಡಿ ವಾರ್ಮ್ ಮಾಡಿ ಆನಂತರ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ. ಎಷ್ಟು 1 ಮಿನಿಟ್ಸ್ ಮಾಡ್ತಾರಾ? 2 to 5 ಮಿನಿಟ್ಸ್. ಇಲ್ಲಿ ಎಷ್ಟು ಜನ PT ಸರ್ ಇದ್ದಾರೆ ಸರ್? ಇಲ್ಲಿ ಟೋಟಲ್ ಇಬ್ರು ಇದ್ದಾರೆ. ಇವ್ರು ತಕ್ಕುಂ ಗೋಕಾಂತ ಇವರೊಬ್ರು ಇದ್ದಾರೆ. ಅಂದ್ರೆ ಇನ್ನೊಬ್ರು ಮಡವಾಳೆ, ಇನ್ನೊಬ್ರು ಇವರು, ಅವರು ಕೂಡ ಎಕ್ಸ್ ಆರ್ಮಿ ಅವರು. 2 ಜನ ಈಗ ಸದ್ಯ ಫಿಸಿಕಲ್ ಟ್ರೈನರ್ ಅವರೇ. ರಿಟರ್ನ್ ಎಕ್ಸಾಮ್ಗೆ ಒಂದು 4ರಿಂದ 5 ಜನ ನಮ್ಮದು ಟೀಚಿಂಗ್ ಸ್ಟಾಫ್ ಇದ್ದಾರೆ. ಫ್ಲಾಗ್ ಅಪ್ ಮಾಡಿದ ನಂತರ ರ್ಯಾಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿಂದ ಟೈಮಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರದ್ದು. ವೆರಿ ಗುಡ್. ಕರೆಕ್ಟ್ 400 ಮೀಟರ್ ಇದೆ ಮೇಡಮ್. ಇದು 4 ರೌಂಡ್ ಆಗ್ಬೇಕಿರೋದು. 4 ರೌಂಡಲ್ಲಿ 5.5 ನಿಮಿಷಗಳಿಗೆ ಬಂದರೆ ಇದು ಫಸ್ಟ್ ಗ್ರೂಪ್. ಇದು ಗುಡ್ ಇದೇ ಸ್ಪೀಡ್ ಇರಲಿ. ಶಬಾಷ್ ವೆರಿ ಗುಡ್. ಆ ಕಡೆ ನೋಡ್ಬೇಡ್ರಿ, ಮುಂದೆ ಕ್ರಾಸ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಗುಡ್ ಶಬಾಷ್. ಎಲ್ಲಿ ಆದವ? ಜ್ಯೋತಿಬಾ. ಗುಡ್ ಸಂದೀಪ, ಇವತ್ತು ಮಿಸ್ ಆಗಬಾರ್ದ. ಗುಡ್ ಜ್ಯೋತಿಬಾ.
ಶಬಾಸ್ ಶಬಾಸ್ ವೆರಿ ಗುಡ್ ವೆರಿ ಗುಡ್ 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 ಲಾಸ್ಟ್ ರೌಂಡ್ ಐತಿ ಶಬಾಸ್ ರಾಥೋಡ್ Group 1. Shabash, shabash. Group 1. 517. Group 1. Group 1. Group 1. Last 10 seconds. Group 1. ಈಗ ನೀವು ನೋಡಿದ್ರಿ 16 ಮೀಟರ್ ರನ್ನಿಂಗ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಇದು ಯಾರು 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದ್ರಲ್ಲ ಅವರು ಫಸ್ಟ್ ಗ್ರೂಪ್, ಅಂದ್ರೆ 60 ಔಟ್ ಆಫ್ 60 ಮಾರ್ಕ್ಸ್ ತಂದರು. ಆ ನಂತರ 5 ನಿಮಿಷ 30 ಸೆಕೆಂಡಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಬಂದ್ರಲ್ಲ ಅದು ಸೆಕೆಂಡ್ ಗ್ರೂಪ್ ಇತ್ತು. ಸೆಕೆಂಡ್ ಗ್ರೂಪಲ್ಲಿ ಅವ್ರು ಜಾಯ್ನ್ ಆದರು. ಈಗ ಅದರ ಬೇಸ್ ಮೇಲೆ ಅವ್ರದ್ದು ಪರ್ಸೆಂಟೇಜ್ ಅವ್ರದ್ದು ಮಾರ್ಕ್ಸ್ ಸಿಸ್ಟಮ್ ಬೇಸ್ಡ್ ಆಗಿರುತ್ತೆ. ಇದು ಫಸ್ಟ್ ಹಂತ 1 ಕ್ಲಿಯರ್ ಆಯಿತು. ಇದರ ನಂತರ ನೆಕ್ಸ್ಟ್ ಇದೇನಿಲ್ಲ ಅದು ಚಿನ್ನಪ್ ಬಾರ್ ಅಂತ ಹೇಳ್ತಾರೆ ಅದಕ್ಕೆ. ಈ ಚಿನ್ನಪ್ ಬಾರ್ ಅದ್ರದ್ದು 60 ಮಾರ್ಕ್ಸ್ ಆಯಿತು, ಇದ್ರದ್ದು 40 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 10 ಚಿನ್ನಪ್ ಮಾಡಿದರೆ 40 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 1 ಕಮ್ಮಿ ಮಾಡಿದರೆ 33 ಆಗುತ್ತೆ, 7 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನೊಂದು ಕಮ್ಮಿ ಮಾಡಿದ ಅಂತಂದರೆ ಮತ್ತೆ ಅವ್ರದ್ದು 28 ಆಗುತ್ತೆ. ಮತ್ತು ಇನ್ನೊಂದು ಕಮ್ಮಿ ಮಾಡಿದ್ರೆ 23. ಲಾಸ್ಟು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಮಿನಿಮಮ್ 6 ಮಾಡಬೇಕಾಗತ್ತೆ. 6 ಮಾಡಿದರೆ ಓನ್ಲಿ 16 ಮಾರ್ಕ್ಸ್ ದೇ ಕ್ಯಾನ್ ಅಚೀವ್. 16 ಮಾರ್ಕ್ಸ್ ಆಗುತ್ತೆ. ಟೈಮಿಂಗ್ಸ್ ಇರಲ್ಲ ಮೇಡಮ್ ಅದಕ್ಕೆ. ಇದರಲ್ಲಿ 10 ಚಿನ್ನಪ್ ಮಾಡಿದರೆ 40 ಮಾರ್ಕ್ಸು, ಜಸ್ಟ್ ಪಾಸಿಂಗ್ ಮಾರ್ಕು 6 ಮಾಡ್ಬೇಕು ಮಿನಿಮಮು. 6 ಮಾಡಿದರೆ 16 ಮಾರ್ಕ್ಸ್ ಇರುತ್ತೆ. ಆ ರನ್ನಿಂಗ್ದು ಟೆಸ್ಟು ಪ್ಲಸ್ ಇದ್ರದ್ದು 2 ಸೇರಿಸಿದ ನಂತರ ಒಂದು ಟೋಟಲ್ ಇವ್ರದ್ದು 100 ಮಾರ್ಕ್ಸ್ ಆಗುತ್ತೆ. ಅದರಲ್ಲಿ ಎಷ್ಟು ಅವರು ಅಪ್ಟೇನ್ ಮಾಡ್ತಾರಲ್ಲ ನಂಬರ್ಸು, ಇದು ಪ್ಲಸ್ ರಿಟರ್ನ್ ಎಕ್ಸಾಮ್ದು 100 ಮಾರ್ಕ್ಸ್ 2 ಸೇರಿಸಿದ ನಂತರ 2 ಮರ್ಜ್ ಆಗುತ್ತೆ. ಮರ್ಜ್ ಆಗಿ ಯಾರು ಟಾಪ್ ಈ ಮೆರಿಟಲ್ಲಿ ಬರ್ತಾರಲ್ಲ ಅವ್ರು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಇದರಲ್ಲಿ. ಈ ಆಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ರನ್ನಿಂಗ್ ಆದ ನಂತರ ಸೆಕೆಂಡ್ ಚಿನ್ನಪ್ ಟೆಸ್ಟ್. ಓಕೆ, ಚಿನ್ನಪ್ ಟೆಸ್ಟ್ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಮ್ಯಾಮ್. Grip up. 1. Down. 2. Down. 3. Very good. Down. 4. 6. Down. Down. 7. Very good. Down. 8. Good. Down. Data. 9. Down. 10. Good. Good. Down. ಹುಡುಗಿರಿಗೆ ಚಿನ್ನಪ್ ಟೆಸ್ಟ್ ಇರಲ್ವಾ? ಎಸ್ ಸರ್, ನೀವು ಕೇಳೋ ಕರೆಕ್ಟ್ ಕ್ವಶನ್ ಇದೆ. ಈ ಹುಡುಗಿಯರಿಗೆ ಸ್ವಲ್ಪ ಟೆಸ್ಟಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಇವರಿಗೆ ಇದು ಚಿನ್ನಪ್ ಟೆಸ್ಟ್ ಇರಲ್ಲ ಅವ್ರಿಗೆ. ಅದ್ರ ಬದಲು ಇವ್ರಿಗೆ ಲಾಂಗ್ ಜಂಪು ಅನಂತರ ಹೈ ಜಂಪ್ ಟೆಸ್ಟ್ ಇರುತ್ತೆ ಅವ್ರಿಗೆ. ಲಾಂಗ್ ಜಂಪ್ ಅವರು 10 ಫೀಟ್ ಜಂಪ್ ಮಾಡಬೇಕಾಗತ್ತೆ. ನಂತರ ಹೈ ಜಂಪು 3 ಫೀಟ್ ಜಂಪ್ ಇರುತ್ತೆ ಅವ್ರಿಗೆ. ಅದನ್ನು ಜಸ್ಟ್ ಅವ್ರು ಕ್ವಾಲಿಫೈ ಮಾಡಬೇಕು. ಪ್ಲಸ್ ಇದು ಜಿಗ್ ಜಾಗ್ ಬ್ಯಾಲೆನ್ಸು ಕೂಡ ಅವ್ರಿಗೆ ಇದಿರುತ್ತೆ. ಈಗ ಇವು ನಾವು ನೋಡ್ತಾ ಇದ್ದೇವೆ ಇದೇ ಒಂದು ಫಿಸಿಕಲ್ ಟೆಸ್ಟ್, ಇದು 3ನೇ ಟೆಸ್ಟ್ ಇದು. ಇದಕ್ಕೆ ಜಿಗ್ ಜಾಗ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಇದರಲ್ಲಿ ಮೇಲ್ಗಡೆ ಅಲ್ಲಿ ಆ ಕಡೆಯಿಂದ ಹತ್ತಿ ಬ್ಯಾಲೆನ್ಸಿಂಗ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಜಂಪ್ ಮಾಡಬೇಕು. ಇದಕ್ಕೆ ನಿಮ್ಗೆ ಚಾನ್ಸಸ್ ಕೊಡಲ್ಲ, ಒಂದೇ ಚಾನ್ಸ್ ಇರುತ್ತೆ, ಅವಕಾಶ ಇರುತ್ತೆ. ಫಾಸ್ಟಾಗಿ ಅವ್ರು ಮೂವ್ ಆಗಬೇಕು. ಬಂದು ಇದನ್ನು ಕ್ವಾಲಿಫೈ ಮಾಡಿದ್ರೆ ಅವ್ರಿಗೆ ಇದ್ರದ್ದು ಯಾವುದು ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಆದರೆ ಇದನ್ನು ಕ್ವಾಲಿಫೈ ಮಾಡಲೇಬೇಕಾಗತ್ತೆ ಕಂಪಲ್ಸರಿ. ಥರ್ಡ್ ಟೆಸ್ಟ್. ಥರ್ಡ್ ಟೆಸ್ಟ್ ಮೇಡಮ್ ಇದು. ಓಕೆ ಸ್ಟಾರ್ಟ್. ಗುಡ್ ಗುಡ್ ಬರ್ರಿ. ಬಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ವೆರಿ ಗುಡ್. ಗುಡ್. Yes, very good. 2 ಕಾಲು ಮಾಡಬೇಕು, ಪೂರ ಜಂಪ್ ಮಾಡಬೇಕು. ಗುಡ್. दोनों पर एक ही साथ रखना और जंप करना. वेरी गुड. ಸರ್, ಜಿಗ್ಜಾಗ್ ಟೆಸ್ಟ್ ಆದ ನಂತರ ನೆಕ್ಸ್ಟ್ 4th ಟೆಸ್ಟ್ ಯಾವುದು? ಈಗ ನೀವು ನೋಡ್ತಾ ಇರೋದು 4th ಟೆಸ್ಟ್. ಇದು 9 ಫೀಟ್ ಡಿಚ್ ಅಂತ ಹೇಳ್ತಾರೆ. ಇದು ಡಿಸ್ಟೆನ್ಸ್ ಜಾಸ್ತಿ ಇರಲ್ಲ. ಇದು ಆದರೆ ಅಲ್ಲಿ 9 ಫುಟ್ ಇರುತ್ತೆ. ಅದ್ರ ನೋಡ್ಲಿಕ್ಕೆ ಏನೋ ತೆಗ್ಗಿದ್ದ ಕಾರಣ ಒಂದು ಸ್ವಲ್ಪ ಅವ್ರಿಗೆ ಭಯ ಇರುವಂಥ ಚಾನ್ಸಸ್. ಯಾಕಂದ್ರೆ ಒಬ್ಬ ಸೈನಿಕ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಅವನ ಹತ್ರ ಭಯ ಅನ್ನೋದು ಇರಬಾರ್ದು. ಅದ್ರಿಗೋಸ್ಕರ 9 ಫೀಟ್ ಡಿಚ್ ಅಂತ ಇದನ್ನು ಟೆಸ್ಟ್ ಹೇಳ್ತಾರೆ. ಇದನ್ನು ಕ್ವಾಲಿಫೈ ಮಾಡಬೇಕಾಗತ್ತೆ ಮೇಡಮ್. ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಗರ್ಲ್ಸ್ ಅಂಡ್ ಬಾಯ್ಸ್ ಇಬ್ರು. ಗರ್ಲ್ಸ್ಗೆ ಇದು ಲಾಂಗ್ ಜಂಪ್ ಇರುತ್ತೆ, ಗರ್ಲ್ಸ್ಗೆ ಇರಲ್ಲ. ಓನ್ಲಿ ಬಾಯ್ಸ್ಗೆ ಇದು ಇರುತ್ತೆ ಮೇಡಮ್. ಇದು ಈ ಟೆಸ್ಟ್ಗೆ ಏನಂತ 9 ಫೀಟ್ ಡಿಚ್ ಅಂತ ಹೇಳ್ತಾರೆ. 9 ಫೀಟ್ ಡಿಚ್ 9 ಫುಟ್ ತೆಗ್ಗು ಜಿಗಿತ. ಓಕೆ, ಕನ್ನಡದಲ್ಲಿ ತೆಗ್ಗು ಜಿಗಿತ ಅಂತ ಹೇಳ್ತಾರೆ. ಇದಕ್ಕೆ 9 ಫೀಟ್ ಡಿಚ್ ಅಂತ ನಾವು ಇಂಗ್ಲೀಷ್ ಹೇಳ್ಬೋದು. ಓಕೆ ಸರ್, ಸ್ಟಾರ್ಟ್ ಮಾಡೋಣ. ಎಸ್ ಮ್ಯಾಮ್. फास्ट हाइट पूरा जंप. वेरी गुड. बहुत बढ़िया. बहुत बढ़िया. गुड. नेक्स्ट. दोनों पर एक ही साथ रखना है. वेरी गुड. Very good. नेक्स्ट. शाबाश. नेक्स्ट. ಜೀವನದಲ್ಲಿ ಹಲವಾರು ಜನರಿಗೆ ಕನಸಿರುತ್ತೆ, ನಾನು ಕೂಡ ಮಿಲಿಟರಿಲಿ ಕೆಲಸ ಮಾಡಬೇಕು, ಭಾರತೀಯ ಸೇನೆಗೆ ಸೇರಬೇಕು ಅಂತ. ಆದರೆ ಸರಿಯಾದ ಮಾರ್ಗದರ್ಶನ ಕೊರತೆಯಿಂದ ಒಂದು ಏಜು ಮಿತಿ ಮೀರಿದ ನಂತರ ಒಂದು ಸೇರಬೇಕು ಅಂತ ಹಂಬಲ ಇದ್ದರೂ ಕೂಡ ಆ ಕನಸು ಅದೇ ರೀತಿಯಾಗಿ ಉಳಿಯುತ್ತೆ, ನನಸಾಗೋದೇ ಇಲ್ಲ. ಹಾಗಾಗಿ ನಾನಿವತ್ತು ಬಂದಿರೋದೇ ಕಿತ್ತೂರಿನಲ್ಲಿರುವಂಥ ಸೈನಿಕ ತರಬೇತಿ ಕೇಂದ್ರಕ್ಕೆ. SSLC ಪಾಸ್ ಆಗಿದ್ದರೆ ಅದ್ರ ಜೊತೆಗೆ PUC ಓದ್ತಾ ಇದ್ದರೆ ನಿಮಗೂ ಕೂಡ ಸೇನೆಗೆ ಸೇರಬೇಕು ಅಂತ ಏನಾದರೂ ಕನಸಿದ್ರೆ ಅವರಿಗೊಂದು ಬೆಸ್ಟ್ ಮಾರ್ಗದರ್ಶನ ಕೊಡುವಂಥ ಸೈನಿಕ ತರಬೇತಿ ಶಾಲೆ ಇದಾಗಿದೆ. ಆ ಶಾಲೆನೇ ನೀವು ಇಲ್ಲಿ ಬೋರ್ಡ್ ನೋಡ್ಬೋದು, ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ
ಕಿತ್ತೂರಲ್ಲಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರಲ್ಲಿ ಬರುವಂತಹ ಒಂದು ಸೇನಾ ತರಬೇತಿ ಕೇಂದ್ರ. ಇದ್ರ ಮಾಲೀಕರು ಕೂಡ ರಿಟೈರ್ಡ್ ಮಿಲಿಟರಿ ಆಫೀಸರ್, ಅವರು ಹವಲ್ದಾರ್ ಫರ್ವೀಜ್ ಅಂತ. ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ, ಅದ್ರ ಜೊತೆಗೆ ಒಂದು ಭಾರತೀಯ ಸೇನೆಗೆ ಸೇರಬೇಕು ಅಂದರೆ ಸೈನಿಕನಾಗಲು ಯಾವ ರೀತಿಯಾಗಿ ಅವರು ತರಬೇತಿ ತಗೊಂಡ್ರೆ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು, ಅಥವಾ ಯಾವ ರೀತಿ ಕ್ರೈಟೀರಿಯಾ ಪಾಸ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಹಿಡಿದು ರಿಟರ್ನ್ ಎಕ್ಸಾಮ್ವರೆಗೂ ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಬನ್ನಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಅಕಾಡೆಮಿಕ್ಕಾಗಿ ಏನೆಲ್ಲ ಮಾಡ್ತಾರೆ. ನಾವು ಬೇರೆ ಸ್ಕೂಲಲ್ಲಿ ಓದೋದು ಬೇರೆ ರೀತಿ ಇರುತ್ತೆ, ಅದೇ ಸೈನಿಕ ಶಾಲೆಯಲ್ಲಿ ಯಾವ ರೀತಿಯಾಗಿ ಸೈನಿಕರಿಗೆ ತರಬೇತಿ ಕೊಡ್ತಾರೆ ಅನ್ನೋದನ್ನು ಲೈವಲ್ಲಿ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಯಾವ ಟೆಸ್ಟ್ ಇರುತ್ತೆ ಸರ್? ಈಗ ನೋಡಿ, ಈಗ ನಾವು ನೋಡಿದ್ವಿ, ಈಗ ಇದು ನಮ್ಮದು ಬಾಯ್ಸ್ ಏನಿತ್ತಲ್ಲ ಟೆಸ್ಟ್ ಅದನ್ನೆಲ್ಲ ಕಂಡಕ್ಟ್ ಮಾಡಿದ್ವಿ. ಗರ್ಲ್ಸ್ಗೆ ಏನಿರುತ್ತೆ ಇದು ಒಂದು ಲಾಂಗ್ ಜಂಪ್, ಯಾವ ಥರ ಇವರಿಗೆ ಜಿಗ್ಜಾಗ್ ಬ್ಯಾಲೆನ್ಸಿಂಗು ಆ್ಯಂಡ್ 9 ಫೀಟ್ ಡಿಚ್ ಇತ್ತಲ್ಲ ಅದೇ ರೀತಿಯಾಗಿ ಗರ್ಲ್ಸ್ಗೆ 10 ಫೀಟ್ ಲಾಂಗ್ ಜಂಪ್ ಇರುತ್ತೆ, ಪ್ಲಸ್ ಒಂದು 3 ಫೀಟ್ ಹೈ ಜಂಪ್ ಇರುತ್ತೆ. ಈಗ ನಾವು ಮಾಡ್ತಾ ಇರೋದು ಲಾಂಗ್ ಜಂಪ್, 10 ಫೀಟ್ ಲಾಂಗ್ ಜಂಪ್ ಇವರು ಕ್ವಾಲಿಫೈ ಆಗ್ಬೇಕಾದ್ರೆ 10 ಫೀಟ್ ಇವ್ರು ಮಾಡಲೇಬೇಕು ಕಂಪಲ್ಸರಿ. ಇದು ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಎಸ್ ಮ್ಯಾಮ್. ಗುಡ್. ಸರ್ ಇವಾಗ ಟೆಸ್ಟ್ ಎಲ್ಲ ಮುಗೀತು. ಎಸ್ ಮ್ಯಾಮ್. ಇಷ್ಟೇ ಟೆಸ್ಟ್ ಇರೋದು? ಟೆಸ್ಟ್ ಇರೋದು ಟೋಟಲ್ ಇಷ್ಟೇ ಇರೋದು ಟೆಸ್ಟ್. ಈಗ ಇದೇನಿದೆ ಒಂದು ಇದನ್ನು ನಾವು 6 ಫೀಟ್ ವಾಲ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಮೇನ್ ಏನಂತಂದ್ರೆ ನಮ್ಮದು ರನ್ನಿಂಗ್ ಟೆಸ್ಟು, ಆನಂತರ ಒಂದು ಅಪ್ಪರ್ ಬಾಡಿ ಟೆಸ್ಟ್ ಇರುತ್ತೆ. ಈಗ ಕಂಟಿನ್ಯೂಸ್ಲಿ ಚಿನ್ನಪ್ ಟೆಸ್ಟ್ ಮಾಡಿಸಿದ್ರೆ ಹುಡುಗರು ಬೇಜಾರು ಮಾಡ್ಕೋತಾರಂತೆ, ಅವ್ರದ್ದು ಸ್ಟೆಮ್ನಾ ಅಪ್ಪರ್ ಬಾಡಿ ಸ್ಟೆಮ್ನಾ ಬಿಲ್ಡ್ ಆಗಲಿ ಅಂತೇಳಿ ಇದೊಂದು ಅಬ್ಸ್ಟಿಕಲ್. ಇದು 6 ಫೀಟ್ ವಾಲ್, ಯಾಕಂದ್ರೆ ಒಂದು ಪೂರ ಬಾಡಿ ವೇಟ್ ಅವ್ನ ಕೈಯಲ್ಲಿ ಬರುತ್ತೆ. ಇದರಿಂದ ಅವನಿಗೆ ಚಿನ್ನಪ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದೊಂದು 6 ಫೀಟ್ ವಾಲನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಿದ್ವಿ. ಅದ್ರದ್ದು ಟೆಸ್ಟ್ ಯಾವ ಥರ ನಡೀತದೆ ನಿಮ್ಗೆ ನಾವು ತೋರಿಸ್ತೀವಿ. ಈಗ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದಿರುತ್ತೆ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಅವ್ರದ್ದು ಚಿನ್ನಪ್ಪಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಓಕೆ ಸರಿ ಸರ್, ಅದು ಸ್ಟಾರ್ಟ್ ಮಾಡೋಣ. ಎಸ್. ರನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ರನ್ ಮಾಡ್ತಾನೆ. ಇದು ಒಂಥರ ವಾರ್ಮಪ್ ಇದ್ದಾಗನೇ ಮಾಡ್ಬೇಕು. ಇದನ್ನ ಈ ಥರ ಇರುತ್ತೆ ಬಾಡಿ ವಾರ್ಮಪ್. ಇಲ್ಲಿ ಈ ಕಡೆ वेरी गुड, जल्दी करो जल्दी करो जल्दी करो, शाबाश, दोनों पर एक ही साथ जाओ, वेरी गुड, जल्दी 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 जल्दी. 16 ಜನ ಮಾತ್ರ ಇವರು. ಅಂದರೆ ಇವ್ರದ್ದು ಚಾನ್ಸಸ್ ಮೆರಿಟಲ್ಲಿ ಬರುವಂಥ ಚಾನ್ಸಸ್ ಫಿಸಿಕಲಲ್ಲಿ. ಇನ್ನು ರಿಟರ್ನಲ್ಲಿ ಇವ್ರು ಏನು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅದ್ರ ಬೇಸ್ ಮೇಲೆ ನಾವು ಇವನ್ ನಮ್ಮದು ಲಾಸ್ಟ್ ಟೈಮ್ ಉಡುಪಿಯಲ್ಲಿ ಆಗಿತ್ತು. ನಮ್ಮ ಹತ್ರ 70 ಜನ ಸೆಲೆಕ್ಷನ್ ಆಗಿದ್ದರು, 70 ಸ್ಟೂಡೆಂಟ್ಸ್ ರನ್ನಿಂಗ್ ಪಾಸ್ ಆಗಿದ್ದರು. ಆದರೆ ಫೈನಲಿ ರಿಸಲ್ಟ್ ಬರೀ 22 ಜನ ಫೈನಲಿ ಸೆಲೆಕ್ಷನ್ ಆದರು ಮೆರಿಟಲ್ಲಿ. ಈ ಹುಡುಗರು ಮಾತ್ರ ಮೆರಿಟಲ್ಲಿ ಬರುವಂಥ ಚಾನ್ಸಸ್ ಇದೆ. ಇವರು ಯಾವ ಥರ ಈಗ ಈ ಫಿಸಿಕಲಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿರಲ್ಲ ಅದೇ ರೀತಿಯಾಗಿ ಇವ್ರು ರಿಟರ್ನಲ್ಲಿ ಕೊಡಬೇಕು. ಇನ್ ಕೇಸ್ ಅವರು ಏನು, ಯಾಕಂದರೆ ಒನ್ಲಿ 32 ಪಾಸಿಂಗ್ ಮಾರ್ಕ್ಸ್ ಇದೆ ರಿಟರ್ನ್ ಎಕ್ಸಾಮಲ್ಲಿ. 100 ಔಟ್ ಆಫ್ 32 ತೊಗೊಂಡವರು ಪಾಸ್ ಆಗ್ತಾರೆ. ಆದರೆ ಇವ್ರದ್ದು 100 ಪ್ಲಸ್ ಅಲ್ಲಿ 32 ಟೋಟಲ್ ಮಾಡಿದ್ರೆ 132 ಆಯ್ತು. ನಮ್ಮದು ಮೆರಿಟಲ್ಲಿ ಬರೋಲ್ಲ. ಆಲ್ಮೋಸ್ಟ್ 160-70 ಅಬೋವ್ ಹೋದ್ರೆ ಮಾತ್ರ ಅವ್ರು ಮೆರಿಟಲ್ಲಿ ಬರ್ತಾರೆ. ಅಂದರೆ ಇದ್ರದ್ದು ಮೇನ್ ಏನಂತಂದ್ರೆ ಇದ್ರದ್ದು ಮೀನು ಒನ್ಲಿ ರನ್ನಿಂಗಲ್ಲಿ ಚೆನ್ನಾಗಿದ್ರೆ ನಡೆಯಲ್ಲ, ಪ್ಲಸ್ ರಿಟರ್ನ್ ಅಷ್ಟು ಚೆನ್ನಾಗಿದ್ರೆ ನಡೆಯೋಲ್ಲ. ಎರಡನ್ನೂ ಕರೆಕ್ಟ್ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ನಂತರ ನಾವೇನು ಮಾಡ್ತೀವಿ, ಇವರಿಗೆ ಇಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರಲ್ಲ 100 ಔಟ್ ಆಫ್ 100 ತೊಗೊತಾರೆ ನಮ್ಮ ಅಕಾಡೆಮಿ ವತಿಯಿಂದ ಇವರಿಗೆ ಎಲ್ರಿಗೂ ಒಂದು ಗೋಲ್ಡ್ ಮೆಡಲ್ ನಾವು ಕೊಡ್ತೀವಿ. ಅದು ಇದೇ ಮೋಟಿವೇಶನ್ ಮುಂದುವರಿಲಿ. ಇವರು ಆ ಮೋಟಿವೇಶನ್ ಮೆಡಲ್ ಕೊಟ್ಟ ನಂತರ ಅದನ್ನು ಅವ್ರದ್ದು ಪರ್ಫಾರ್ಮೆನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೆಕೆಂಡ್ ಥಿಂಗ್, ಯಾರಿಗೆ ಮೆಡಲ್ ಸಿಕ್ಕಿಲ್ಲ ಅವ್ರ ಹತ್ರ ಇನ್ಸ್ಪಿರೇಷನ್, ನಾನು ನೆಕ್ಸ್ಟ್ ಟೈಮ್ ಮೆಡಲ್ ತೊಗೋಬೇಕು ಅನ್ನೋಂಥ ಭಾವನೆಯಿಂದ ಪ್ರತಿ ವಾರ ಲಾಸ್ಟ್ ವೀಕಲ್ಲಿ ನಾವು ನೋಡಿದರೆ ನಮ್ಮ ಹತ್ರ ಓನ್ಲಿ 6 ಲಾಸ್ಟ್ ವೀಕಲ್ಲಿ ಬರೀ 6 ಜನರಿಗೆ ನಾವು ಮೆಡಲ್ ಕೊಟ್ಟಿದ್ವಿ. ಆದರೆ ಇವತ್ತೆಷ್ಟು ಜನ ಆದರೂ 16 ಜನಕ್ಕೆ ನಾವು ಕೊಡ್ತೀವಿ. ಅಂದ್ರೆ ಗ್ರ್ಯಾಜುಲಿ ರಿಸಲ್ಟ್ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಅವ್ರು 100% ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕೆ ನಮ್ಗೆ ಈ ಮೆಡಲ್ ಕೊಟ್ಟವ್ರು ಆಲ್ಮೋಸ್ಟ್ ನಮ್ಮ ಹತ್ರ ಸೆಲೆಕ್ಷನ್ ಆಗಿ ಇವತ್ತು ಆರ್ಮಿಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಓಕೆ ಸರಿ ಸರ್, ಆಯಿತು. ಎಲ್ರಿಗೂ ಆಲ್ ದ ಬೆಸ್ಟ್. ಮೆಡಲ್ ನೀವು ಈ ಮೆಡಲನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಸರಿ ಇಲ್ಲ ಸರ್, ನೀವೇ ಮಾಡಿ. ಇಲ್ಲಿ ನೀವು ಮಾಡಿ ಮೇಡಮ್. ಆಲ್ ದ ಬೆಸ್ಟ್. हमारा मूवमेंट है ना
ಇವತ್ತಿನ ಒಂದು ಡೆಮೋ ರ್ಯಾಲಿಯಲ್ಲಿ ನಮ್ಮ ರಂಜಿತ್ ಅವರು ಕೂಡ ರನ್ನಿಂಗಲ್ಲಿ ಎಕ್ಸಲೆಂಟ್ ಬಂದಿದ್ದಾರೆ, ಪ್ಲಸ್ ಲಾಂಗ್ ಜಂಪ್ ಹೈ ಜಂಪಲ್ಲಿ ಪಾಸ್ ಆದ ಕಾರಣ ಅವ್ರಿಗೂ ಕೂಡ ಇವತ್ತು ಈ ಒಂದು ಗೋಲ್ಡ್ ಮೆಡಲನ್ನು ನಾವು ನಂದಿನಿ ಮೇಡಮ್ ಕೊಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಯಾವ ಟೆಸ್ಟ್ ಇದೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಲ್ಲ? ಟೆಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಮೇಡಮ್. ಇದ್ರದ್ದು ಸ್ಟೆಮಿನಾ, ಇದು ನಾನು ಮೊದಲು ಹೇಳಿದ್ದೀನಿ ನಿಮಗೆ, ಒಂದು ರನ್ನಿಂಗ್ ಟೆಸ್ಟ್ ಇರುತ್ತೆ. ರನ್ನಿಂಗ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ರನ್ನಿಂಗ್ ಟ್ರ್ಯಾಕ್ ಇದೆ ನಮ್ಮ ಹತ್ರ. ಈಗ ಅಪ್ಪರ್ ಬಾಡಿದು 40 ಮಾರ್ಕ್ಸ್ ಇದ್ದ ಕಾರಣ ಅವ್ರದ್ದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಒಂದೇ ಟೆಸ್ಟ್ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವ್ರದ್ದು ಬೇಜಾರಾಗಬಾರ್ದು ಅಂತೇಳಿ ಬೇರೆ ಬೇರೆ ವೆರೈಟಿ ನಮ್ಮ ಹತ್ರ ಇಲ್ಲಿ ಆಬ್ಸ್ಟಿಕಲ್. ಅದರಲ್ಲಿ ಇದು ಒಂದು ವರ್ಟಿಕಲ್ ರೋಪ್ ಅಂತಿದೆ, ಒಂದು 15 ಫೀಟ್ ಹೈಟ್ ಇದೆ. ಇದು 15 ಫೀಟ್ ಹೈಟ್ ಇವರು ತಮ್ಮ ಎಬಿಲಿಟಿ ಮೇಲೆ ಅದು ಮೇಲೆ ಹತ್ತೋದ್ರಿಂದ ಇದು ಸ್ಟೆಮ್ನಾ, ಅಪ್ಪರ್ ಬಾಡಿ ಸ್ಟೆಮ್ನಾ ಬಿಲ್ಡ್ ಆಗುವ ಒಂದು ಆಬ್ಸ್ಟಿಕಲ್. ಅದನ್ನು ಈಗ ನಾವು ಮಾಡಿ ತೋರಿಸ್ತೀವಿ ನಿಮಗೆ. 15 ಅಡಿ ಉದ್ದ ಇದೆ. ಇದನ್ನು ಇವರು ರೋಪಲ್ಲಿ ಇಟ್ಕೊಂಡು ಮೇಲೆ ಹತ್ತಬೇಕು. ನೋಡೋಣ ಯಾರು ಎಷ್ಟು ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ಅಂತ. ಸ್ಟಾರ್ಟ್ ಮಾಡೋಣ. ಎಸ್, अप रेडी स्टार्ट. वेरी गुड. पूरा स्टेप बाय स्टेप नीचे आना, पूरा स्टेप बाय स्टेप. वेरी गुड, बहुत बढ़िया. स्टेप बाय स्टेप नीचे कंटिन्यू. ಸರ್, ಎಲ್ಲ ಆಕ್ಟಿವಿಟೀಸು ನೋಡ್ಕೊಬಂದು ಹೆಣ್ಮಕ್ಳಿಗೆ ಯಾವುದಿರುತ್ತೆ ಯಾವುದಿರಲ್ಲ, ಇನ್ನೂ ಏನಾರ ಆಕ್ಟಿವಿಟೀಸ್ ಉಳಿದಿದೆಯಾ ಇಲ್ಲಿ? ಹೆಣ್ಮಕ್ಳಿಗೆ ನೋಡಿ, ಒಂದು ರನ್ನಿಂಗ್ ಇರುತ್ತೆ. ರನ್ನಿಂಗ್ ಆದ ನಂತರ ಲಾಂಗ್ ಜಂಪ್ ಆ್ಯಂಡ್ ಹೈ ಜಂಪ್ ಇಷ್ಟ ಟೆಸ್ಟ್ ಇರುತ್ತೆ ಅವರಿಗೆ. ಅದು ಆನಂತರ ಒಂದು ಜಿಗ್ ಬ್ಯಾಲೆನ್ಸಿಂಗ್ 4 ಟೆಸ್ಟ್ ಇರುತ್ತೆ. ಅದನ್ನು ಬಿಟ್ಟರೆ, ಯಾಕಂದರೆ ಈ ಗಂಡು ಮಕ್ಕಳ ಹತ್ರ ಯಾವ ಥರ ಅದು ಅಪ್ಪರ್ ಬಾಡಿ ಸ್ಟೆಮಿನಾ ಇರುತ್ತೆ, ಆ ಥರ ಹೆಣ್ಮಕ್ಳಲ್ಲಿ ಇರಲ್ಲ. ಹೀಗಾಗಿ ಅವ್ರಿಗೆ ಇದು ರೋಪ್ ಅದು ಇಲ್ಲಿರಲ್ಲ. ಆದರೆ ಯಾವಾಗ ಅವ್ರು ಒಂದು ಸರಿ ಸೆಲೆಕ್ಷನ್ ಆಗಿ ಒಳಗಡೆ ಹೋಗ್ತಾರಲ್ಲ, ಈಗ ಒಳಗಡೆ ಹೋದ ನಂತರ ಅವ್ರಿಗೂ ಕೂಡ ಇದು ವರ್ಟಿಕಲ್ ರೋಪ್ ಮಾಡುವಂಥ ಅವಶ್ಯಕತೆ ಬೀಳುತ್ತೆ ಅವರಿಗೆ. ಯಾಕಂದರೆ ಸೈನಿಕರು ಅಂತಂದರೆ ಅವರು ಈಕ್ವಲ್ ಅವ್ರ ಹತ್ರ ಸ್ಟೆಮಿನಾ ಇರಬೇಕಾಗತ್ತೆ. ಆದರೆ ಇದನ್ನೆಲ್ಲ ಟೆಸ್ಟಲ್ಲಿ ಅವ್ರು ಇಟ್ಟಿಲ್ಲ. ಆದರೆ ಅಲ್ಲಿ ಒಳಗೆ ಹೋದ ನಂತರ 6 ಮಂತ್ ಟ್ರೈನಿಂಗ್ ಆಗತ್ತಲ್ಲ, ಆ ಡ್ಯೂರೇಷನ್ ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೂ ಈ ಥರ ಸ್ಟೆಮಿನಾ ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗತ್ತೆ. ಅದು ಅದಕ್ಕೆ ಇದು ಕೂಡ ಒಂದು ಆಬ್ಸ್ಟಿಕಲ್. ಇದು ಹ್ಯಾಂಡ್ ವಾಕ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇದರಿಂದನೂ ಕೂಡ ಇದು ಅಪ್ಪರ್ ಬಾಡಿ ಸ್ಟೆಮಿನಾ ಬಿಲ್ಡ್ ಆಗಲಿ ಅಂಥೇಳಿ ಈ ಒಂದು ಆಬ್ಸ್ಟಿಕಲ್ ನಾವು ಮಾಡಿದ್ದನ್ನು. ಇದನ್ನು ಯಾವ ಥರ ಮಾಡ್ಬೇಕು ನಾವು ನಿಮಗೆ ಮಾಡಿ ತೋರಿಸ್ತೇವೆ. ಓಕೆ, ಸ್ಟಾರ್ಟ್. ಶಬಾಷ್ ಶಬಾಷ್, ಗುಡ್ ರಂಜಿತಾ. वेरी गुड. ಕಾಲ್ ತಳ ಟಚ್ ಮಾಡಂಗಿಲ್ಲ ಸರ್, नीचे ನೋಡಿ, ಇದು ಸೈನಿಕ ಆಗಬೇಕು ಅಂತಂದರೆ, ನಾವು ಯುದ್ಧ ಗೆಲ್ಲಬೇಕು ಅಂತಂದರೆ ನಾವು ನಮ್ಮ ಊರಲ್ಲಿ ಇದ್ಕೊಂಡು ಯುದ್ಧ ಮಾಡಲ್ಲ. ಓಕೆ, ನಾವು ಯಾಕಂದರೆ ಇಲ್ಲಿಂದ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಂದ್ರೆ ನಮ್ಮ ನಮ್ಮ ಕಂಟ್ರಿ ಬಿಟ್ಟು ನಮ್ಮ ವೈರಿ ರಾಷ್ಟ್ರಗಳು ಒಳಗೆ ಹೋಗ್ಬೇಕಂದ್ರೆ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗುವಂಥ ಸ್ಟೆಮಿನಾ ಬೇಕು ಅಂದ್ರೆ ನಮ್ಮಲ್ಲಿ ರನ್ನಿಂಗ್ ಟೆಸ್ಟ್ ನಾವು ಮಾಡಬೇಕಾಗತ್ತೆ. ಅದು ಮೇನ್ ಪಾಯಿಂಟು. ಅದರ ನಂತರ ಅಲ್ಲಿ ಹೋದ ನಂತರ ಅಲ್ಲಿ ಹೋಗಿ ಮುಟ್ಟಬೇಕು ಅಂತಂದ್ರೆ ನಾವು ಗುಡ್ಡ ಹತ್ತುವ ಅವಶ್ಯಕತೆ ಬೀಳುತ್ತೆ. ನಾವು ರಿವರ್ ಕ್ರಾಸ್ ಮಾಡಬೇಕಾಗೈತೆ. ಅದಕ್ಕೆ ನಮ್ಮ ಹತ್ರ ಒಂದು 20 kg 30 kg ವೇಟ್ ತೊಗೊಂಡು ನಾವು ಸ್ಟೆಮಿನಾ ಬೇಕು ಅಂತಂದ್ರೆ ನಮ್ಮ ಅಪ್ಪರ್ ಬಾಡಿಲಿನೂ ನಮ್ಮ ಹತ್ರ ಒಂದು ವೆಪನ್ಸ್ ಇರುತ್ತೆ. ವೆಪನ್ಸ್ ಬೇರೆ ಬೇರೆ ವೆರೈಟಿ ವೆಪನ್ಸ್ ಇರುತ್ತೆ. ಅದ್ರ ವೇಟ್ ಜಾಸ್ತಿ ಕಮ್ಮಿ ಇರುತ್ತೆ. ಒಂದು ವೆಪನ್ದು 10 kg ಇರುತ್ತೆ. ಅದು ಅವ್ರ ಹತ್ರ ಅಪ್ಪರ್ ಬಾಡಿಯಲ್ಲಿ ಸ್ಟೆಮಿನಾನೇ ಇಲ್ಲ ಅಂತಂದ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದು ಹೋಗಬೇಕು ಅಂತಂದ್ರೆ ಇವೆಲ್ಲ ಟೆಸ್ಟ್ಗಳನ್ನ ನಾವು ಮಾಡಬೇಕಾಗತ್ತೆ. ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇಲ್ಲಿ ಎಷ್ಟು ಅವ್ರಿಗೆ ಟ್ರೈನಿಂಗ್ ಕೊಡೋದ್ರಿಂದ ಅಲ್ಲಿ ಅವ್ರದ್ದೇನು ಟ್ರೈನಿಂಗ್ ಇದೆ ಆರ್ಮಿಲಿ, ಅದು ಭಾಳ ಟಫ್ ಇರುತ್ತೆ. ಇಲ್ಲಿ ಈ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಅಷ್ಟೊಂದು ಇದು ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರೈನ್ ಇಲ್ಲಿ ಆಗಿರ್ತಾರೆ. ಈಗ ನಮ್ಮ ಹತ್ರ ಸುಮಾರು ಜನ ಸೆಲೆಕ್ಷನ್ ಆಗಿ ಹೋದವರು ಟ್ರೈನಿಂಗ್ ಮುಗಿಸಿ ರಿಟರ್ನ್ ಬರ್ತಾ ಇದ್ದಾರೆ. ರಜಾ ಬಂದವರೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ ನಮಗೆ, ಸರ್ ನೀವು ಕೊಟ್ಟಂಥ ಟ್ರೈನಿಂಗ್ ನಮ್ಗೆ ಭಾಳ ಹೆಲ್ಪ್ ಆಗ್ತಾ ಇದೆ. ಇದರಿಂದ ನಮ್ಗೆ ಏನೋ ಅಲ್ಲಿ 6 ಮಂತ್ ಟ್ರೈನಿಂಗ್ ಗೊತ್ತಾಗ್ತಲ್ಲ. ಯಾಕಂದರೆ ಇದಕ್ಕಿಂತ ಜಾಸ್ತಿ ನಾವು ಟಫ್ ಟ್ರೈನಿಂಗ್ ಇಲ್ಲಿ ನಿಮ್ಮ ಹತ್ರ ಮಾಡಿದ್ದೀವಿ. ಈಗ ನಮಗೆ ಇದು ಭಾಳ ಹೆಲ್ಪ್ ಆಗ್ತದೆ. ನಮಗೇನು ಫೀಲಿಂಗು, ಯಾಕಂದರೆ ಆರ್ಮಿ ಟ್ರೈನಿಂಗ್ ಅಂದ್ರೆ ಭಾಳ ಟಫ್ ಇರುತ್ತೆ ಅನ್ನೋಂಥ ಒಂದು ಭಯ ಇರುತ್ತೆ. ಇಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ ಅವ್ರಿಗೆ ಏನೂ ಭಯ ಆಗ್ತಾನೆ ಇಲ್ಲ. ಅವ್ರು ಟ್ರೈನಿಂಗ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರ್ವೈಸ್ ಏನು ಆಗ್ತಾಯಿದೆ, ಕೆಲವೊಂದು ಜನ ಮನೇಲಿ ಎದ್ಕೊಂಡು ಅಲ್ಲಿ ಹೋಗ್ತಾರೆ ಸೆಲೆಕ್ಷನ್ ಆಗಿ, ಅಲ್ಲಿ ಎಷ್ಟೋ ಜನ ಬಿಟ್ಟು ಬರುವಂಥ ಇವು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ ಒನ್ಲಿ ಇದು ದುಡ್ಡು ಕಟ್ಟಿ ಬರೋದು ಅದು ಸೆಕೆಂಡ್ರಿ. ಆದರೆ ಇಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ ಒಂದು ವಾತಾವರಣ, ಇನ್ ಕೇಸ್ ಅವ್ನು ನಾಳೆ ಹೋಗಿ ಸೆಲೆಕ್ಷನ್ ಆಗಿಲ್ಲ ಅಂತಂದ್ರೂ ಅವನು ತನ್ನ ಲೈಫಲ್ಲಿ ಒಂದು ಸೋಲ್ಜರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಬಂತಂದ್ರೆ ಅವನು ಪರ್ಸನಲ್ ಲೈಫಲ್ಲಿ ಮತ್ತು ಬೇರೆ ಫೀಲ್ಡಲ್ಲಿ ಕೂಡ ಇದು ಅವನಿಗೆ ಹೆಲ್ಪ್ ಆಗುವಂಥ ಒಂದು ಆಗತ್ತೆ ಅಂತ ನಾನು ವೈಯಕ್ತಿಕ ವಿಚಾರ. ಖಂಡಿತ ಆಗುತ್ತೆ ಸರ್. ಮತ್ತೇನಕ್ಕೂ ಇನ್ನೊಂದು ಇದು ಇದು ಹುಡುಗರಿಗೆ ಒಂದು ಸ್ವಲ್ಪ ಇದ್ರ ಜೊತೆಗೆ ಟ್ರೈನಿಂಗ್ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಇರಬೇಕು. ಅವ್ರಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಬೇಕು. ಒಂದು ಸ್ವಲ್ಪ ಅದು ಅಡ್ವೆಂಚರ್ಸ್ನೂ ಅವ್ರಿಗೆ ಅನ್ನಿಸ್ಬೇಕಲ್ಲ. ಈಗ ನಾವು ಒಂಥರ ಹೋಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬೇರೆ ಆಗುತ್ತೆ. ಈ ಟ್ರೈನಿಂಗ್ ಜೊತೆಗೆ ಅವ್ರಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನೂ ಆಗಬೇಕು. ಅವ್ರಿಗೆ ಒಂದು ಸ್ವಲ್ಪ ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಒಂದು ಇಲ್ಲಿ ನಮ್ಮ ಟ್ರೈನಿಂಗ್ ಅಕಾಡೆಮಿಲಿ ಬಂದಿದ್ದಾರೆ ಅಂತಂದರೆ, ಒಂದು ಡಿಫೆನ್ಸ್ ಆಗಲಿ ಬಂದಿದ್ದಾರೆ ಅಂತಂದರೆ ಅವ್ರಿಗೊಂದು ಏನೋ ಒಂದು ಹೊಸ ಒಂದು ಆಬ್ಸ್ಟಿಕಲ್ಸು ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಗ್ತದೆ. ಯಾಕಂದರೆ ಎಲ್ಲರದ್ದು ನಸೀಬದಲ್ಲಿ ಹೋಗಿ ನಾನು ಸೈನಿಕ ಆಗ್ತಾನೆ ಅಂತ ಗ್ಯಾರಂಟಿ ಇರಲ್ಲ. ಆದರೂ ಆಲ್ಮೋಸ್ಟ್ ನನ್ನ ಒಂದು 20 ವರ್ಷದ ಅನುಭವ
ಸೈನಿಕರು ಅವ್ರದ್ದು ಆಗೋದು ಮುಂದಿನ ವಿಚಾರ. ಆದರೆ ಇಲ್ಲಿ ಬಂದ ನಂತರ ಒಂಥರ ಆರ್ಮಿಲೇ ಒಂದು ಇದು ನಾನು ಟ್ರೈನಿಂಗ್ ಮಾಡಿದ್ದೀನಿ ಅಥವಾ ಆ ಥರ ಒಂದು ಫೀಲಿಂಗ್ ಬರಲಿ ಅವ್ರ ಹತ್ರ, ಅದು ಆ ಕ್ವಾಲಿಟಿ ಜೀವನ ಪರ್ಯಂತ ಅವರಲ್ಲಿ ಉಳಿಲಿ. ಅವ್ರು ಬರುವಂಥ ಸಮಯದಲ್ಲಿ ಅವರು ಯಾವುದೇ ಫೀಲ್ಡಲ್ಲಿ ಇರೋರು, ಆದರೆ ಅವರು ಒಂದು ಸೋಲ್ಜರ್ ಥರ ಕರೇಜಸ್ ಆಗಿ ಅವ್ರು ಯಾವುದೋ ಫೀಲ್ಡಲ್ಲಿ ವರ್ಕ್ ಮಾಡೋದಂದ್ರೆ ಅವ್ರು 100% ಸಕ್ಸಸ್ ಸಿಗ್ತದೆ ಅನ್ನೋ ನನ್ನ ವೈಯಕ್ತಿಕ ವಿಚಾರ. ಹೌದು ಸರ್, ಮೋಟಿವೇಶನ್ ಇರಬೇಕು, ಅದ್ರ ಜೊತೆಗೆ ಸ್ವಾವಲಂಬಿ ಜೀವನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಸ್ಟ್ರೆಂತ್ ಬೇಕು, ಶಕ್ತಿ ಬೇಕು. ಅದ್ರ ಜೊತೆಗೆ ಯಾವುದೇ ಕೆಲಸನ ಮಾಡಬೇಕು ಅಂತೇಳಿ ಹೆಲ್ತ್ ಚೆನ್ನಾಗಿರಬೇಕು, ಏನು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಎನಿ ಫೀಲ್ಡಲ್ಲಿ. ಅದಕ್ಕೋಸ್ಕರ ಒಂದು ಸಮಯ ಪಾಲನೆ ಮತ್ತು ದೃಢ ನಿರ್ಧಾರ, ಅದ್ರ ಜೊತೆಗೆ ಡಿಸಿಪ್ಲಿನ್ ಎಲ್ಲ ನೀವು ಕಲಿಸ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ಸರ್. ಎಷ್ಟು ಎಕರೆಲಿ ಇದೆ ನಿಮ್ಮ ಟೋಟಲ್ ಈ ಒಂದು ನಮ್ಮ ಈ ಅಕಾಡೆಮಿನ ನಾವು ಈಗ ಆಲ್ಮೋಸ್ಟ್ ಒಂದು 5 ಎಕರೆ ಲ್ಯಾಂಡಲ್ಲಿ ಮಾಡಿದ್ವಿ. ಇದರಲ್ಲಿ ಬೇಸಿಕಲಿ ಇಲ್ಲಿ ಇಷ್ಟು ಜನ ಹುಡುಗರು ಯಾಕೆ ಬರ್ತಾರೆ ನೀವು ನೋಡಿದ್ರಿ, ಈಗ ನಾವು ಡೆಮೋರಲ್ಲಿ ಮಾಡಿದ್ವಿ. ಯಾಕಂದರೆ ಇಲ್ಲಿ ಬಿಲ್ಡಿಂಗ್ಸು ಅದು ಇದು ಅನ್ನೋದಕ್ಕಿಂತ ಮೇನ್ ಟ್ರೈನಿಂಗ್ ಗ್ರೌಂಡ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಟ್ರೈನಿಂಗ್ ಗ್ರೌಂಡ್ ಆಬ್ಸ್ಟಿಕಲ್ಸು ಸೆಕೆಂಡ್ ಅಪ್ಪರ್ ಬಾಡಿ ಎಕ್ಸಸೈಸ್ ಏನು 40 ಮಾಸ ಇಲ್ಲ, ಅದಕ್ಕೋಸ್ಕರ ನಾವೆಲ್ಲ ಆಬ್ಸ್ಟಿಕಲ್ಸ್ ಎಲ್ಲ ಮಾಡಿದ್ವಿ. ಅದು ಎಲ್ಕ ಫಸ್ಟ್ ಅವ್ರು ರನ್ನಿಂಗ್ ಆಗ್ಬೇಕಲ್ಲ. ರನ್ನಿಂಗ್ ಆಗ್ಬೇಕಂದ್ರೆ ಪ್ರಾಪರ್ ಅವ್ರದ್ದು ಸೇಮ್ ಮಾಡ್ಯೂಲ್ ಇದೆ, 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದೆಲ್ಲ. ಇದು ಇವ್ರು ಎಲ್ಲಿ ಸ್ಟೇಡಿಯಮಲ್ಲಿ ಹೋಗಿ ಅವ್ರದ್ದೇನು ಟೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದು ಏನು ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ, ಅಲ್ಲಿ ಸೇಮ್ 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇರುತ್ತೆ. 4 ರೌಂಡ್ ರನ್ನಿಂಗ್ ಮಾಡಬೇಕಾಗತ್ತೆ. ಆ ಸೇಮ್ ಮಾಡ್ಯೂಲನ್ನು ನಾವಿಲ್ಲಿ ರೆಡಿ ಮಾಡಿದ್ವಿ. ಇದರಿಂದ ಬಹಳಷ್ಟು ಜನರಿಗೆ ಇದ್ರದ್ದು ಹೆಲ್ಪ್ ಸಿಗ್ತಾ ಇದೆ. ಓಕೆ, ಇದನ್ನ ವಿಡಿಯೋ ನೋಡಿದವರು ದಕ್ಷಿಣ ಭಾಗದಲ್ಲೂ ಬಂದಿಲ್ಲಿ ಸ್ಟೇ ಮಾಡ್ಬೋದಾ? ಆ ಥರ ಏನಾದ್ರು ವ್ಯವಸ್ಥೆ ಇದೆಯಾ? ದಕ್ಷಿಣ ಮೇಡಮ್, ನಮ್ಮ ಹತ್ರ ಈಗ 5 ವರ್ಷದಲ್ಲಿ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನಿಮಗೆ ನಮ್ಮ ಈ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಂದ ಇಲ್ಲಿ ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರ, ನಮ್ಮ ಹತ್ತಿರ ಇರತಕ್ಕಂಥ ರಾಜ್ಯಗಳು, ನೆರೆ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅದರ ಜೊತೆಗೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಆಲ್ಮೋಸ್ಟ್ ಕೇರಳದಿಂದನೂ ಕೂಡ ನಮ್ಮ ಹತ್ರ ಬಂದು ತರಬೇತಿ ತೊಗೊಳ್ತಾ ಇದ್ದಾರೆ. ಓ ಗ್ರೇಟ್ ಸರ್. ಹಾಗಾದ್ರೆ ಇಲ್ಲಿ ವ್ಯವಸ್ಥೆ ಇದೆ? ವ್ಯವಸ್ಥೆ ಇರಲಿಕ್ಕೆ ಇದೆ. ನಮ್ಮ ಹತ್ರ ಏನಿದೆ, ಇಲ್ಲಂದ್ರೂ ಒಂದು 300 ಜನ ಇರುವಂಥ ಒಂದು ಬಿಲ್ಡಿಂಗ್ಸನ್ನು ನಾವು ಇಲ್ಲಿ ರೆಡಿ ಮಾಡಿದ್ವಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಒಬ್ಬ ಸೈನಿಕರಾಗಬೇಕಂದ್ರೆ ಯಾವ ರೀತಿ ಸಿದ್ಧತೆ ಆಗಬೇಕು, ಅದಕ್ಕೂ ಕೂಡ ಒಂದು ಶಾಲೆ ಇದೆ, ಒಂದು ಟ್ರೈನಿಂಗ್ ಸೆಂಟರ್ ಇದೆ. ನಮ್ಮ ಮಕ್ಕಳನ್ನು ಕೂಡ ಅಲ್ಲಿ ಕಳಿಸ್ಬೇಕು ಅಂತ ಹಲವಾರು ಪೋಷಕರ ಆಸೆ ಇರುತ್ತೆ. ಆ ಆಸೆನ ನನಸು ಮಾಡೋದಕ್ಕೆ ಬೆಸ್ಟ್ ಒಂದು ಸೈನಿಕ ಶಾಲೆ ಅಂತ ಹೇಳಿದ್ರೆ ಕಿತ್ತೂರಲ್ಲಿರುವಂತಹ ಗ್ರಾಮೀಣ ಸೇನಾ ಯುವಕರ ತರಬೇತಿ ಕೇಂದ್ರಕ್ಕೆ ಕಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಅಕಾಡೆಮಿಕ್ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸ್ತಾ ಹೋಗ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಇವರೇ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ಮಾಲೀಕರು. ಅದೇ ರೀತಿಯಾಗಿ ಎಕ್ಸ್ ಮಿಲಿಟರಿ ಮ್ಯಾನ್, ಭಾರತೀಯ ಸೇನೆಯಲ್ಲಿ ಹಲವಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರಿಟೈರ್ಡ್ ಆದ ನಂತರ ಕೂಡ ನಮ್ಮ ದೇಶಕ್ಕೆ ನನ್ನ ಕೈಲಾದ ಸೇವೆ ಮಾಡಬೇಕು, ಅದ್ರ ಜೊತೆಗೆ ನಾನು ಕಲಿತಂಥ ಅಲ್ಲಿ ಯಾವ ರೀತಿಯಾಗಿ ನಾನು ಸಕ್ಸಸ್ ಕಂಡೆ, ಒಂದು ಸೈನಿಗೆ ಸೇರಬೇಕು ಅಂದರೆ ಒಬ್ಬ ಸೈನಿಕನಾಗಲು ಯಾವ ರೀತಿ ಕ್ವಾಲಿಟೀಸ್ ಬೇಕು, ಅದಕ್ಕೋಸ್ಕರನ ಶಾಲೆ ತೆರೆದಿದ್ದಾರೆ. ಇವರೇ ಫರ್ವೀಸ್ ಹವಲ್ದಾರ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸರ್, ನಿಮ್ಮ ಸೈನಿಕ ಶಾಲೆಗೆ ಸೇರಬೇಕು ಅಂದರೆ ಫಸ್ಟು ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಒಬ್ಬ ಅಭ್ಯರ್ಥಿ ಹೊರಗಡೆಯಿಂದ ಬರ್ತಾರೆ. ಈಗ ನೋಡಿ, ಡಿಫೆನ್ಸಲ್ಲಿ ಸೇರಬೇಕು ಅಂದರೆ ಅದಕ್ಕೆ ಫಸ್ಟ್ ಮಿನಿಮಮ್ 10th ಪಾಸ್ ಆಗಿರಬೇಕು. ಪಾಸ್ ಆದ ನಂತರ ಅವ್ರದ್ದು ಏಜ್ 17 ವರ್ಷದಿಂದ ಸ್ಟಾರ್ಟ್ ಆಗಿ 21 ವರ್ಷದೊಳಗೆ ಅವರು ಭಾರತೀಯ ಸೇನೆ ಸೇರಲಿಕ್ಕೆ ಇದೊಂದು ಅವಕಾಶ ಇದೆ. ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕಂದ್ರೆ 18 ವಯಸ್ಸು ಮಿನಿಮಮ್ ಬೇಕಾಗಿರುತ್ತೆ. ಆದರೆ ಇಲ್ಲಿ ಡಿಫೆನ್ಸಲ್ಲಿ ಏನೋ ಒಂದು ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಏನಿದೆ 17 ವರ್ಷ ಇದ್ದ ಕಾರಣ ಸ್ವಲ್ಪ ಹುಡುಗರ ಹತ್ರ ಮ್ಯಾಚುರಿಟಿ ಇರಲ್ಲ. ಹೀಗಾಗಿ ಅದು ಅಡ್ಮಿಷನ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಓನ್ಲಿ ಹುಡುಗಂದಷ್ಟು ಒಪ್ಪಿಗೆ ಅಂತಲ್ಲ, ಅವ್ರದ್ರ ಜೊತೆಗೆ ಅವ್ರ ಪಾಲಕರದ್ದು ಒಪ್ಪಿಗೆ ಇರಬೇಕು. ಹೀಗಾಗಿ ಎಲ್ಕ ಫಸ್ಟ್ ನಾವೇನು ಚೆಕ್ ಮಾಡ್ತೀವಿ, ಆ ಹುಡುಗಂದು ಏಜ್ ಕ್ರೈಟೇರಿಯಾ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ ನಂತರ ಒಂದು ಏಜ್ 17 ಮೇಲ್ಪಟ್ಟಿದೆಯೋ ಅಥವಾ ಇಲ್ಲೋ, ಅದ್ರ ನಂತರ ಅದೆಲ್ಲ ಕರೆಕ್ಟ್ ಇತ್ತಂತಂದ್ರೆ ಅದನ್ನು ಟ್ರೈನಿಂಗ್ ಮಾಡಲಿಕ್ಕೆ, ಯಾಕಂದರೆ ಇಲ್ಲಿ ಫಿಸಿಕಲ್ ಟ್ರೈನಿಂಗೂ ಇರುತ್ತೆ, ರಿಟರ್ನ್ ಎಕ್ಸಾಮ್ ಕೋಚಿಂಗೂ ಇರುತ್ತೆ. ಯಾಕಂದರೆ ಟ್ರೈನಿಂಗ್ ಟೈಮಲ್ಲಿ ಏನೋ ಸ್ವಲ್ಪ ಪೆಟ್ಟಾಗುವಂಥ ಚಾನ್ಸಸ್ನೂ ಇರುತ್ತೆ. ಯಾಕಂದರೆ ಡಿಫೆನ್ಸ್ ಇರಬೇಕು ಅಂತಂದರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗುವಂಥ ಚಾನ್ಸ್ ಇದ್ದ ಕಾರಣ ನಾವೇನು ಮಾಡ್ತೀವಿ, ಅವ್ರಿಗೆ ಪಾಲಕರಿಂದ ಕಡ್ಡಾಯವಾಗಿ ಒಂದು ಒಪ್ಪಿಗೆ ಪತ್ರನ ಕೂಡ ನಾವು ಅವ್ರ ಕಡೆಯಿಂದ ತೊಳ್ತೀವಿ. ಓಕೆ, ಅಂದ್ರೆ ಪೇರೆಂಟ್ಸ್ ಒಪ್ಪಬೇಕು ಇಲ್ಲಿ ಬರ್ಬೇಕು ಅಂತ ಹೇಳಿ. ಮಗ ಒಬ್ನೇ ನಾನು ಹೋಗ್ತೀನಿ ಅಥವಾ ಮಗಳು ಬರ್ತೀನಿ ಅಂತ ಆಗಲ್ಲ. ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಇದ್ರೆ ಮಾತ್ರ ಇಲ್ಲಿ ಬಂದು ಕಲೀಲಿಕ್ಕೆ ಸಾಧ್ಯ ಆಯ್ತು. ಸರ್ ಬನ್ನಿ, ನಿಮ್ಮ ಅಕಾಡೆಮಿಕ್ ಎಲ್ಲ ಯಾವ ರೀತಿ ನಡೆಯುತ್ತೆ, ಅಕಾಡೆಮಿ ಇದೆಲ್ಲ ತೋರಿಸಿ ಸರ್. ಇದು ನೀವು ನೋಡ್ತಾ ಇರ್ಬೋದು, ಇದು ಸೆಕೆಂಡ್ ಬ್ಯಾಚಲ್ಲಿ ಮಾತ್ರ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿ. ಫಸ್ಟ್ ಈ ಕಡೆಯಿಂದ ನೀವು ನೋಡಿದ್ರೆ ಅಂತಂದರೆ ಫಸ್ಟ್ ಬ್ಯಾಚಲ್ಲಿ ನಾವು 2017 ಫಸ್ಟ್ ಸೆಪ್ಟೆಂಬರ್ 2 ಸೆಪ್ಟೆಂಬರ್ 2017ಕ್ಕೆ ನಾವು ಇದನ್ನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬ್ಯಾಚಲ್ಲಿ ನಾವು ಇನ್ನೂ ಇನಾಗ್ರೇಷನ್ ಮಾಡಲಿಲ್ಲ. ಫಸ್ಟ್ ಬ್ಯಾಚಲ್ಲಿ ನಾವು ಇಲ್ಲಿ ಬಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಒಂದು 17 ಜನರಿಗೆ ನಾನು ತರಬೇತಿ ಕೊಟ್ಟೆ. 17 ಜನರಲ್ಲಿ ಒಂದು 12 ಜನ ಸೆಲೆಕ್ಷನ್ ಆದರು. 12 ಜನ ಫಸ್ಟ್ ರಿಸಲ್ಟ್ ಬಂದ ನಂತರ ನಾವು ಏನು ಮಾಡಿದ್ವಿ, ಆ ನಂತರ ಒಂದು ಬಿಲ್ಡಿಂಗದ್ದು ರಿಬ್ಬನ್ ಕಟ್ ಮಾಡಿ ಆ ನಂತರ ನಾವು ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಇದು ಸೆಕೆಂಡ್ ಬ್ಯಾಚ್ ನೀವು ನೋಡ್ಬೋದು. ಇದರಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ನಾವು 21 ಜನರಿಗೆ ತರಬೇತಿ ಕೊಟ್ಟಿದ್ವಿ. ಅದರಲ್ಲಿ ಅದು 2ನೇ ಬ್ಯಾಚಲ್ಲಿ 21ರಲ್ಲಿ 18 ಜನ ಸೆಲೆಕ್ಷನ್ ಆಗಿದ್ದರು. ಇದು ಮಂಗಳೂರು ಝೋನಲ್ಲಿ ಬರತಕ್ಕಂಥ 11 ಜಿಲ್ಲೆಗಳಿಗೆ ಈ ಒಂದು ತರಬೇತಿನ ನಾವು ಕೊಟ್ಟಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 18 ಜನ ಸೆಲೆಕ್ಷನ್ ಆಯ್ತು ಮೇಡಮ್. ಈಗ ಸೆಕೆಂಡ್ ಬ್ಯಾಚ್ ಆಯಿತು. ಅದರ ನಂತರ ಥರ್ಡ್ ಬ್ಯಾಚಲ್ಲಿ ಹೈಯೆಸ್ಟ್ ನಮ್ಮ ಹತ್ರ ಈ ಅಕಾಡೆಮಿಯಲ್ಲಿ 5 ವರ್ಷದಲ್ಲಿ ಹೈಯೆಸ್ಟ್ ರೆಕಾರ್ಡ್ ಬಂದಿರೋದು ಅಂತಂದರೆ ಇದು ರಾಯಚೂರು ರ್ಯಾಲಿ.
ಅಂದ್ರೆ ರಾಯಚೂರಲ್ಲಿ ನಮ್ಮದು ಒಂದು ರ್ಯಾಲಿ ನಡೆದಿತ್ತು 3rd ಬ್ಯಾಚು. ಅದರಲ್ಲಿ ಕೂಡ ನಾವು 30 ಜನರಿಗೆ ತರಬೇತಿ ಕೊಟ್ಟಿದ್ವಿ. ಇದು ಬೆಳಗಾವಿ ARO ಎಂಟರ್ ಬರುತ್ತೆ. ಇದರಲ್ಲಿ 6 ಡಿಸ್ಟಿಕ್ ಬರುತ್ತೆ ಮೇಡಮ್. ಈ 6 ಡಿಸ್ಟಿಕಲ್ಲಿ ಒಂದು 30 ಜನರ ತರಬೇತಿಯಲ್ಲಿ ಒಂದು 21 ಜನ ಇದೇ ಬ್ಯಾಚಲ್ಲಿ ಮಾತ್ರ ಸೆಲೆಕ್ಷನ್ ಆಗಿದ್ರು. ಇದ್ರ ನಂತರ 4th ಬ್ಯಾಚ್ ನಮ್ಮದು ಹೈಯೆಸ್ಟ್ ರಿಸಲ್ಟ್ ಬಂದಿರೋದು ಅಂತಂದರೆ ನಮ್ಮದೊಂದು ಗುರಿ ಇತ್ತು. ಯಾಕಂದರೆ ನಾವು ಫಸ್ಟ್ ಬ್ಯಾಚಲ್ಲಿ 1 ಡಜನ್ ಆಯಿತು, ಸೆಕೆಂಡ್ ಬ್ಯಾಚಲ್ಲಿ 1.5 ಡಜನ್ ಆಯಿತು. ಇನ್ನು ಡಜನ್ದು ನಮಗೆ ಇದು ಫೈಟ್ ಬೇಡ, ಇನ್ಮೇಲೆ ಏನು ಮಾಡೋಣ ಸೆಂಚುರಿ ಹಾಫ್ ಸೆಂಚುರಿ ಪ್ಲಾನ್ ಮಾಡಿದ್ವಿ ನಾವು. ಅದೇ ರೀತಿಯಾಗಿ ನಾವು 4th ಬ್ಯಾಚಲ್ಲಿ ಇದು ಕೂಡ ಮಂಗಳೂರು ಯಾರದು ಗದಗ ಸ್ಟೇಡಿಯಮಲ್ಲಿ ಇದೊಂದು ರ್ಯಾಲಿ ನಡೆದಿತ್ತು. ಆವಾಗ ನಾವು 70 ಜನರಿಗೆ ತರಬೇತಿ ಕೊಟ್ಟಿದ್ವಿ. ನಮ್ಮದೊಂದು ಟಾರ್ಗೆಟ್ ಏನಿತ್ತಂದ್ರೆ ಯಾವುದೋ ಪರಿಸ್ಥಿತಿ ನಾವು ಹಾಫ್ ಸೆಂಚುರಿ ಮಾಡಬೇಕು ಅನ್ನೋಂಥ ನಾವೊಂದು ಗುರಿಯನ್ನು ಇಟ್ಕೊಂಡು ಹುಡುಗರಿಗೆ ಅದೇ ಥರ ಆಗಿ ಮೋಟಿವೇಶನ್ ಮಾಡಿ ಕ್ಲಾಸಸ್ ಜೊತೆಗೆ ಮೋಟಿವೇಶನ್ ಮಾಡ್ತಿದ್ವಿ. ಯಾವುದೋ ಪರಿಸ್ಥಿತಿ ನಾವು ಹಾಫ್ ಸೆಂಚುರಿ ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡು ನಾವು ಈ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ನಮ್ಮದು ಟ್ರೈನಿಂಗ್ ಮುಗಿದು ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಬಂತು. ಒಂದೇ ಒಂದು ಬ್ಯಾಚಲ್ಲಿ 58 ಜನ ಸೆಲೆಕ್ಷನ್ ಆಗಿರೋದು ನಮ್ಮ ಈ ಅಕಾಡೆಮಿಯಲ್ಲಿ ಹೈಯೆಸ್ಟ್ ರಿಸಲ್ಟ್ ಬಂದಿರತಕ್ಕಂಥ ಇದು ನಮ್ಮದು 4th ಬ್ಯಾಚ್ ಮಂಗಳೂರು ಯಾರೋದಲ್ಲಿ ಇದು ಗದಗದಲ್ಲಿ ನಡೆದಿತ್ತು ಮೇಡಮ್. ಇದು ನಾವು ಮಾಡಿಸಿದ್ವಿ. ಅದೇ ರೀತಿಯಾಗಿ ಈಗ ನಮ್ಮ ಹತ್ರ ಈ ಫಿಸಿಕಲ್ ಟ್ರೈನಿಂಗ್ ಜೊತೆಗೆ ನಮ್ಮ ಹತ್ರ ಇಲ್ಲಿ ಅವ್ರದ್ದು ರಿಟರ್ನ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಜನರಲ್ ನಾಲೆಜು ಜನರಲ್ ಅವೇರ್ನೆಸ್ ಮೇಂಟೈನ್ ಇರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅವ್ರಿಗೆ ನ್ಯೂಸ್ ಪೇಪರ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, ಯಾವುದಾದ್ರೂ ಒಂದು ನಮ್ಮ ಹತ್ರ ಇದು ಏನೋ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಯಾವುದೋ ಒಂದು ನೋಟಿಫಿಕೇಶನ್ ಹೊಸದು ಬಂತು ಅಂತಂದರೆ ಅದನ್ನೇನು ಮಾಡ್ತೀವಿ, ನ್ಯೂಸ್ ಪೇಪರ್ ಓದಲಿಕ್ಕೆ ಇಲ್ಲೂ ಇರುತ್ತೆ. ಅದ್ರ ಜೊತೆಗೆ ನಮ್ಮ ನೋಟಿಸ್ ಬೋರ್ಡಲ್ಲಿ ಇವತ್ತೊಂದು ಯಾವುದೋ ಒಂದು ಜಾಬ್ ನೋಟಿಫಿಕೇಶನ್ ಬಂದಿದೆ ಅದನ್ನೇನು ಮಾಡ್ತೀವಿ ಪೇಪರ್ ಕಟ್ಟಿಂಗ್ ಮಾಡಿ ನಾವು ನೋಟಿಸ್ ಬೋರ್ಡಲ್ಲಿ ಹಚ್ತೀವಿ. ಅಟ್ಲೀಸ್ಟ್ ಆ ಹುಡುಗರು ಗೊತ್ತಾಗ್ತಂದ್ರೆ ಅವ್ರು ಆನ್ಲೈನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಅವ್ರಿಗೊಂದು ಅನುಕೂಲ ಆಗುತ್ತೆ. ಓಕೆ, ಅದ್ರ ನಿಮ್ಗೆ ಯಾಕೆ ಸರ್ ಸೈನಿಕ ಶಾಲೆನ ಆರಂಭಿಸಬೇಕು ಅಂತ ಬಂದಿದ್ದು? ಅದ್ರ ಜೊತೆಗೆ ನೀವು ಆಲ್ರೆಡಿ ಮಿಲಿಟರಿಲಿ ವರ್ಕ್ ಮಾಡ್ತೀರಿ, ರಿಟೈರ್ಡ್ ಆದ ನಂತರ ರೆಸ್ಟ್ ಮಾಡ್ಬೇಕಂತ ಅನಿಸಿಲ್ಲ? ಅಂದರೆ ಆ್ಯಕ್ಚುಲಿ ಏನಾಗಿತ್ತು ಮೇಡಮ್, ನಾನು ಇಲ್ಲಿ ಆರ್ಮಿಲಿ ಹೋದ ನಂತರ ಸೆಲೆಕ್ಷನ್ ಆಗಿ ನಾನು ಕಡಿಮೆ ಏಜಲ್ಲಿ ಸೆಲೆಕ್ಷನ್ ಆಗಿದ್ದೆ. ಅಲ್ಲಿ ಹೋದ ನಂತರ ಅಲ್ಲಿ ಟ್ರೈನಿಂಗ್ ಜೊತೆಗೆ ನಂದು ಡಿಪಾರ್ಟ್ಮೆಂಟಲ್ ಬೆಳವಣಿಗೆಗೋಸ್ಕರ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸ್ ಇರುತ್ತೆ, ಅದನ್ನು ಎಕ್ಸಾಮ್ ಬರೆದು ನಾನು ಅಲ್ಲಿ ಕಡಿಮೆ ವಯಸ್ಸಿನಲ್ಲಿ 10 ವರ್ಷ ಅಡ್ವಾನ್ಸಲ್ಲಿ ನಾನು ಪ್ರಮೋಷನ್ ತೊಗೊಂಡು ಅಲ್ಲಿ ಟ್ರೈನಿಂಗ್ ಫೀಲ್ಡಲ್ಲಿ ಹೋದೆ. 2008ರಿಂದ ಹಿಡಿದು 2017ವರೆಗೂ ನಾನು ಈ ಸೋಲ್ಜರ್ ಜೊತೆಗೆ ಅವ್ರದ್ದು ವೈಯಕ್ತಿಕ ಬೆಳವಣಿಗೆ ಆಗಲಿಕ್ಕೆ ಇರ್ಬೋದು, ಅವ್ರದ್ದು ಒಂದು ನಮ್ಮದು ಡಿಪಾರ್ಟ್ಮೆಂಟಿಂದ ಏನಾದರೂ ಒಂದು ಪ್ರಮೋಷನ್ ತೊಗೋಬೇಕು, ಬೆಳೀಬೇಕು ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಜಾಬ್ ನಂದಿತ್ತು. ಹೀಗಾಗಿ ಯಂಗ್ ಜನ್ರೇಷನ್ ಜೊತೆ ನಂದು ಕಾಂಟ್ಯಾಕ್ಟ್ ಜಾಸ್ತಿ ಇದ್ದ ಕಾರಣ ಯಾಕೆ ನಾನು ನಮ್ಮ ಭಾಗದ ಮಕ್ಕಳಿಗೆ ಇದ್ರದ್ದು ಅನುಕೂಲ ನಾನು ವೈಯಕ್ತಿಕವಾಗಿ ಜಾಬ್ ಮಾಡೋದಕ್ಕಿಂತ ಅದಕ್ಕಿಂತ ಒಳ್ಳೆಯದು ನನ್ನಲ್ಲಿ ಇರ್ತಕ್ಕಂಥ ಒಂದು ನಾಲೆಜನ್ನು ಹುಡುಗರ ಜೊತೆ ಶೇರ್ ಮಾಡಿ ಅವ್ರನ್ನೂ ಬೆಳೆಸಲಿಕ್ಕೆ ಒಂದು ಅನುಕೂಲ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಆರ್ಮಿಯಿಂದ 20 years ಸರ್ವಿಸ್ ಮಾಡಿ VRS ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ನಾನು ಈ ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಗ್ರೇಟ್ ಸರ್, ನಿಮ್ಮ ಮನೋಭಾವನೆ ಇದೆಯಲ್ಲ ನಿಜವಾಗ್ಲೂ. ಅದಾದ ನಂತರ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಸ್, ಈಗ ನಾವು ಆಫೀಸ್ ಹೋಗಿ ಅದಕ್ಕಿಂತ ಮುಂಚೆ ನೋಡಿ ನಮ್ಮದೊಂದು ಕೆಲವೊಂದು ಮೀಡಿಯಾ ಕವರೇಜಸ್ ಇದೆ. ಇದರಲ್ಲಿ ನೀವು ನೋಡ್ಬೋದು ಇಂಡಿಯನ್ ಆಯಿಲ್ ಫಸ್ಟ್ ಟೈಮು ಮಹಿಳೆಯರಿಗೆ ಒಂದು ಅವಕಾಶ ಕೊಟ್ಟಿದ್ದರು. ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆದಾಗ ಹೆಣ್ಮಕ್ಳು ಯಾಕೆ ಸೋಲ್ಜರ್ ಆಗಬಾರ್ದು ಅನ್ನೋಂಥ ಒಂದು ಭಾವನೆ ಬಂದಾಗ ನಮ್ಮ ಇಂಡಿಯಾದಲ್ಲಿ ಒಂದು 100 ಜನ ಮಹಿಳೆಯರನ್ನ ಭಾರತೀಯ ಸೈನಿಕ ಸೇರಲಿಕ್ಕೆ ಒಂದು ಟ್ರಯಲ್ ಬೇಸ್ ಮೇಲೆ ಒಂದು ನೋಟಿಫಿಕೇಶನ್ ಬಂತು. ಅದರಲ್ಲಿ ನಾವು ಕೂಡ ತರಬೇತಿ ಕೊಟ್ವಿ. ನಮ್ಮ ಹತ್ರ ಆ ಒಂದು 100 ಜನರಲ್ಲಿ ನಮ್ಮ ಕರ್ನಾಟಕದಿಂದ ಆಲ್ಮೋಸ್ಟ್ 8 ಜನ ಗರ್ಲ್ಸ್ ಸೆಲೆಕ್ಷನ್ ಆಗಿದ್ದರು. ಈ ಮಂಗಳೂರು AROದಲ್ಲಿ 11 ಜನ ಗರ್ಲ್ಸ್ 11 ಡಿಸ್ಟ್ರಿಕ್ಟಲ್ಲಿ ಒಂದೇ ಒಬ್ಬಳು ಮಹಿಳೆ ಸೆಲೆಕ್ಷನ್ ಆಗಿದ್ದು. ಅವಳು ಭೀಮಾಕಾ ಚೌಹಾಣ್ ಅಂತ ನೀವು ಇಲ್ಲಿ ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ನೋಡ್ಬೋದು, ಇಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ಲಿ ಕೂಡ ಇದೆ. ಇವಳು ಒಬ್ಬ ಕೂಲಿ ಕಾರ್ಮಿಕನ ಮಗಳು ಭಾರತೀಯ ಸೇನೆಯಲ್ಲಿ ಇವತ್ತು ಸೆಲೆಕ್ಷನ್ ಆಗಿ ಇವತ್ತು ಮಥುರಾದಲ್ಲಿ ಆ್ಯಸ್ ಅ ಮಿಲಿಟ್ರಿ ವುಮನ್ ಮಿಲಿಟ್ರಿ ಪೊಲೀಸ್ ಆಗಿ ಯಾವ ಥರ ಇಲ್ಲಿ ಸಿವಿಲ್ ಪೊಲೀಸ್ ಇರ್ತಾರಲ್ಲ ಅದೇ ರೀತಿಯಾಗಿ ಮಿಲಿಟ್ರಿಯಲ್ಲಿ ಒಂದು ವುಮನ್ ಮಿಲಿಟ್ರಿ ಪೊಲೀಸ್ ಆಗಿ ಕೂಡ ಅವರು ಸೇವೆ ಮಾಡ್ತಾರೆ. ಅದರ ಜೊತೆಗೆ ನಾವು ಸೆಕೆಂಡ್ ಲಾಕ್ಡೌನಲ್ಲಿ ನಾವು 500 ಜನರಿಗೆ ಉಚಿತವಾಗಿ ಒಂದು ಮ್ಯಾಥ್ಸ್ ಕ್ಲಾಸನ್ನು ಕೂಡ ನಾವು ಮಾಡಿದ್ವಿ. 500ಕ್ಕಿಂತ ಜಾಸ್ತಿ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರ ಜೊತೆಗೆ ಇದರಲ್ಲಿ ನೋಡ್ಬೋದು ಇಲ್ಲಿ ಒಬ್ಬಳು ಮಹಿಳಾ ಸೇನಾ ಪೊಲೀಸ್ ಸರ್ವಿಸಲ್ಲಿದ್ದಾಗ ಆನ್ಲೈನಲ್ಲಿ ಯಾವ ಥರ TV ಚಾನಲಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತಾರಲ್ಲ ಆ ಥರ ಮಹಿಳೆಯರಿಗೋಸ್ಕರ ಒಂದು ಕಾನ್ಫರೆನ್ಸನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಏನೇನು ಅವಕಾಶ ಇದೆಯಲ್ಲ ಅವ್ರ ಕಡೆಯಿಂದ ಒಂದು ಮೋಟಿವೇಶನ್ ಮಾಡಿದಂಥ ಒಂದು ಎಕ್ಸಾಂಪಲ್ಸ್ ಇದೆ. ಅದರ ಜೊತೆಗೆ ಮೇಲ್ಗಡೆ ನೋಡ್ಬೋದು ಸೇನೆಯಲ್ಲಿ ಉದ್ಯೋಗಾವಕಾಶ ಸಿದ್ಧತೆ ಫೋನಿನ ಕಾರ್ಯಕ್ರಮ ಈ DD ಚಂದನ್ TVಯಲ್ಲಿ ಕೂಡ ನಾವು ಒಂದು ತಾಸು ಹೋಗಿ ಭಾರತೀಯ ಸೇನೆಯಲ್ಲಿ ಸೇರಬೇಕು ಅಂದರೆ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಧಿಕಾರಿ ವರ್ಗಕ್ಕೆ ಇರ್ಬೋದು, ಅಥವಾ ನೀವು ಸೋಲ್ಜರ್ ಪೋಸ್ಟ್ ಹೋಗ್ಬೇಕಂದ್ರೆ ಏನೇನು ನಿಮ್ಗೆ ಉದ್ಯೋಗ ಅವಕಾಶಗಳು ಅದ್ರ ಬಗ್ಗೆಯೂ ಕೂಡ ನಾನು ಬೆಂಗಳೂರಲ್ಲಿ ಹೋಗಿ ಒಂದು ತಾಸು ಆನ್ಲೈನ್ ಕಾರ್ಯಕ್ರಮದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯತೆ ಅವ್ರಿಗೆ ನಾಲೆಜ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ರೈಟ್ ಸರ್, ತುಂಬಾ ಜನಕ್ಕೆ ಗುರಿ ಇರುತ್ತೆ, ಆದ್ರೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇರಲ್ಲ. ಅದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನೀವು ಸೇನೆಗೆ ಸೇರ್ಬೇಕು ಅಂತ ಕನಸಿದ್ರೆ, ನಿಮಗೆ ಗುರಿ ಇದ್ರೆ, ಗುರು ಇವರಿದ್ದಾರೆ, ನೀವು ಬರ್ಬೋದು. ಕಿತ್ತೂರಲ್ಲಿರುವಂತಹ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದಲ್ಲಿ ಒಂದು ಬೆಸ್ಟ್ ಆಕ್ಟಿವಿಟೀಸ್ ನಡೀತಾ ಇದೆ. ಸೈನಿಕರಿಗೆ ತರಬೇತಿ ಮಾಡ್ತಾ ಇದ್ದಾರೆ. ಏನೆಲ್ಲ ಆಕ್ಟಿವಿಟೀಸ್ ನಡೀತೆ, ಅದ್ರ ಜೊತೆಗೆ ಅಕಾಡೆಮಿಕ್ ಆಗಿ ಇಲ್ಲೇನು ಯಾವ ರೀತಿ ಸಿದ್ಧತೆ ಮಾಡ್ತಾರೆ, ಫಿಸಿಕಲ್ ಆಗಿ
ಟೆಸ್ಟಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಬನ್ನಿ ಸರ್, ನಿಮ್ಮ ಅಕಾಡೆಮಿಕ್ ಒಂದು ಟೂರ್ ಮಾಡೋಣ. ಎಸ್ ಮ್ಯಾಮ್. ನೆಕ್ಸ್ಟ್ ಈಗ ಫಸ್ಟ್ ನಮ್ಮ ಹತ್ರ ಯಾರು ಅಡ್ಮಿಷನ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಫಸ್ಟ್ ಇದು ನಮ್ದು ಇದು ಆಫೀಸ್ ಇಲ್ಲಿ ಬಂದ ನಂತರ ಇನ್ನೊಂದು ನಮ್ಮ ಹತ್ರ 2 ಆಫೀಸ್ ಇದೆ. ಒಂದು ಜಸ್ಟ್ ಇದು ನಮ್ಮದು ಅಕಾಡೆಮಿ 4 ಕಿಲೋಮೀಟ್ರ್ ಸಿಟಿಯಿಂದ ದೂರ ಇದ್ದ ಕಾರಣ ಯಾರು ಇನ್ಕ್ವೈರಿ ಮಾಡಲಿಕ್ಕೆ ಬಸ್ ಫೆಸಿಲಿಟಿ ಬಸ್ನಿಂದ ಬರ್ತಾರೆ, ಅವರಿಗೆ ಇಲ್ಲಿ ಬರಲಿಕ್ಕೆ ಅನುಕೂಲ ಇರಲ್ಲ. ಹೀಗಾಗಿ ಅವ್ರಿಗೆ ನಾವು ಏನು ಮಾಡಿದ್ವಿ, ಅಲ್ಲೇ ಸಿಟಿಯಲ್ಲಿ ಒಂದು ಆಫೀಸನ್ನು ಇಟ್ಟಿದ್ವಿ. ಅವರು ಅಲ್ಲೇ ಬಂದು ಮಾಹಿತಿ ತೊಗೊಂಡು ಹೋಗ್ಬೋದು. ಕಿತ್ತೂರು ಸಿಟಿಯಲ್ಲಿ ನಮ್ಮದಿದೆ, ಅಲ್ಲಿಂದ 4 ಕಿಲೋಮೀಟ್ರ್ ಸ್ಥಳದಲ್ಲಿ ನಮ್ಮದು 5 ಎಕರೆಯಲ್ಲಿ ನಮ್ಮದು ಅಕಾಡೆಮಿ ಇದೆ. ಕೆಲವೊಂದು ಜನ ಗೊತ್ತಿರಲ್ಲ, ಕೆಲವೊಂದು ಜನ ಡೈರೆಕ್ಟ್ ಇಲ್ಲಿ ಅಪ್ರೋಚ್ ಮಾಡ್ತಾರೆ. ಹೀಗಾಗಿ 2 ಕಡೆ ನಾವು ಆಫೀಸನ್ನು ಮೇಂಟೈನ್ ಮಾಡ್ತೀವಿ. ಫಸ್ಟ್ ಅವರು ಅಡ್ಮಿಷನ್ ಮಾಡ್ಲಿಕ್ಕೆ ಬಂದ ನಂತರ ಅವ್ರಿಗೆ ಏನು ಮಾಡ್ತಾ ಇರ್ತೀವಿ ನಾವು ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಫಸ್ಟ್ ನಮ್ಮ ಹತ್ರ ಹುಡುಗರು ಬಂದ ನಂತರ ಇಲ್ಲಿ ಬಂದು ಇಲ್ಲಿ 2-3 ಇಲ್ಲಿ ಪ್ರೊಸೆಸ್ ಇಲ್ಲಿ ಆಗೈತಿ ಈ ಆಫೀಸಲ್ಲಿ. ಒಂದು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಂಥ ಹೊಸ ವಿದ್ಯಾರ್ಥಿಗಳಿಗೆ ಸೇನಾ ಸೇರಬೇಕು ಅಂದ್ರೆ ಅವ್ರಿಗೆ ಏನೇನು ಪೂರ್ವಭಾವಿ ತಯಾರಿ ಮಾಡಬೇಕು, ಅವ್ರಿಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕು, ಅವ್ರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಇಲ್ಲಿ ನಮ್ಮ ಕೌನ್ಸಿಲರ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದೆಲ್ಲ ಮಾಹಿತಿ ಕೊಟ್ಟ ನಂತರ ಇವ್ರದ್ದು ಒಪ್ಪಿಗೆ, ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಅವ್ರ ಪೇರೆಂಟ್ಸದು ಒಪ್ಪಿಗೆ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಾವು ಏನು ಮಾಡ್ತೀವಿ, ಅವ್ರಿಗೆ ಅಡ್ಮಿಷನ್ಸ್ ನಮ್ಮದು ಕೂಡ ಕೆಲವೊಂದು ರೂಲ್ಸು ಕಂಡೀಷನ್ಸ್. ಯಾಕಂದರೆ ಸೈನಿಕ ತರಬೇತಿ ಅಂತಂದರೆ ಒಂದು ಡಿಫೆನ್ಸ್ ಅಕಾಡೆಮಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿಫೆನ್ಸಲ್ಲಿ ಇರತಕ್ಕಂಥ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದೆಲ್ಲ ಏನಿದೆ ಒಂದು ನಮ್ಮದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟನ್ನು ಓದಿ ಹೇಳಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀವಿ. ಮಾಡಿಸಿದ ನಂತರ ಅವ್ರದ್ದೆಲ್ಲ ಒಪ್ಪಿಗೆ ಆದ ನಂತರ ನಾವು ಅವ್ರನ್ನ ಇಲ್ಲಿ ಅಡ್ಮಿಷನ್ ಮಾಡ್ತೀವಿ. ಅಡ್ಮಿಷನ್ ಮಾಡಿದ ನಂತರ ಇನ್ನೊಂದು ಇದರಲ್ಲಿ ಇದೊಂದು ಅಡ್ಮಿಷನ್ ಮಾಡುವವರೆಗೂ ಒಂದು ಇದಾಯಿತು. ಇದಾದ ನಂತರ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಅವ್ರು ಅಡ್ಮಿಷನ್ ಆದ ನಂತರ ಇದರ ಜೊತೆಗೆ ಅವ್ರ ಪೇರೆಂಟ್ಸದ್ದು ಒಂದು ಗ್ರೂಪ್, ಅವ್ರದ್ದೊಂದು ಪೇರೆಂಟ್ಸದ್ದು ನಂಬರ್ ತೊಗೊಂಡು ಒಂದು ಪೇರೆಂಟ್ಸ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಅಡ್ಮಿಷನ್ ಆದ ನಂತರ ಇವರು ವಾರಕ್ಕೆ 3 ದಿನ ಟೆಸ್ಟ್ ಮಾಡ್ತೀವಿ ನಾವು. 3 ಟೆಸ್ಟ್ ಅಂತಂದರೆ ಒಂದು ಮಂಗಳವಾರ ಹಾಗೂ ಶುಕ್ರವಾರ ದಿನ ಅವ್ರದ್ದು ಲಿಖಿತ ಪರೀಕ್ಷೆ ಆಗೈತೆ. ಅವ್ರದ್ದೇನು ಮೆಂಟಲ್ ಎಬಿಲಿಟಿ ಅವ್ರದ್ದು ಎಕ್ಸಾಮ್ ಸಂಬಂಧಪಟ್ಟಂಥ ಟೆಸ್ಟ್ ಮಾಡ್ತೀವಿ. ಅದರ ಜೊತೆಗೆ ಒಂದು ಫಿಸಿಕಲ್ ಟೆಸ್ಟ್. ನೀವು ಈಗ ಈ ಡೆಮೋ ರೈಲಿ ನಾವು ನಿಮ್ಗೆ ತೋರಿಸಿದ್ವಿ. ಆ ಡೆಮೋ ರೈಲಿಯಲ್ಲಿ ಅವ್ರದ್ದೊಂದು ಟೆಸ್ಟ್ ಆಗುತ್ತೆ. ಪ್ರತಿಯೊಂದು ಅಪ್ಡೇಟು ನಮ್ಮ ಮಕ್ಕಳು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತಾರೆ, ಯಾವ ಥರ ಮಾಡ್ತಾ ಇದ್ದಾರೆ ಟ್ರೈನಿಂಗ್, ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇದೆ, ಪ್ರತಿ ವಾರಕ್ಕೆ 3 ಟೆಸ್ಟದ ರಿಪೋರ್ಟು ಆ ಪೇರೆಂಟ್ಸ್ ಗ್ರೂಪಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಪೇರೆಂಟ್ಸ್ ನಮ್ಮ ಕರ್ನಾಟಕದ ಯಾವುದೋ ಡಿಸ್ಟಿಕ್ನವರು ಅಲ್ಲಿ ಮನೆಯೊಳಗೆ ಇದ್ಕೊಂಡು ನಾವು ಅವ್ರ ಮಕ್ಕಳದ್ದು ಏನು ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಅಲ್ಲಿ ಕುಂತ್ಕೊಂಡು ನಾವು ಅದನ್ನು ಇವ್ಯಾಲ್ಯೂಯೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ನಮ್ಮ ಹತ್ರ ಇಲ್ಲಿ ಟೋಟಲಿ CC ಕ್ಯಾಮ್ರಾ ಫೆಸಿಲಿಟಿ ಇದೆ. ಆಲ್ಮೋಸ್ಟ್ ಒಂದು 16 ಕ್ಯಾಮ್ರಾ. ನಮ್ದು ಏನು 5 ಎಕರೆ ಲ್ಯಾಂಡ್ ಇದೆಲ್ಲ ಪ್ರತಿಯೊಂದು ಡೈರೆಕ್ಷನ್ದಿಂದ ಇಲ್ಲಿ ನಿಮಗೆಲ್ಲ ಇಲ್ಲಿ ನಾವು ಇಲ್ಲೇ ಕುಂತು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮೊಬೈಲಲ್ಲಿ ಕೂಡ ನಾನು ನೋಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಆಫೀಸಿಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇಲ್ಲಿ ಯಾವುದೋ ಥರ ಒಂದು ಕಳ್ಳತನ ಇರ್ಬೋದು ಅಥವಾ ಏನೋ ಒಂದು ಯಾವುದೇ ಥರದಂಥ ಘಟನೆ ನಡೆದ ಹಾಗೆ ನಾವು ಅದನ್ನೆಲ್ಲ ಒಂದು ಡಿಸಿಪ್ಲಿನ್ ರೀತಿಯಾಗಿ ನಡೀಲಿ ಅಂಥೇಳಿ ಅದನ್ನೆಲ್ಲ ಕರೆಕ್ಟ್ ಸ್ಮೂತ್ ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಇದ್ರದ್ದು ಫೆಸಿಲಿಟಿನ ಇಲ್ಲಿ ಕೊಟ್ಟಿದ್ದೀವಿ ಇವರಿಗೆ. ಓಕೆ, ಯಾವ ಭಾಗದಿಂದ ಹೆಚ್ಚಾಗಿ ಇಲ್ಲಿ ಬರ್ತಾ ಇದ್ದಾರೆ? ಈ ನಮ್ಮ ಅಕಾಡೆಮಿಯಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ದಿಂದ ಇಲ್ಲಿ ನಮ್ಮ ಹತ್ರ ಬರ್ತಾರೆ. ನಿಮ್ಮದು ಕಡೆ ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಅಥವಾ ನಿಮ್ಮದು ರಾಮನಗರ ಇರ್ಬೋದು. ಅದರ ಜೊತೆಗೆ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಗೋವಾ ಇದೆ, ಮಹಾರಾಷ್ಟ್ರ ಇದೆ, ತೆಲಂಗಾಣ, ಕೇರಳ, ಅನಂತರ ತಮಿಳುನಾಡು, ಪ್ರತಿಯೊಂದು ಬೇರೆ ಬೇರೆ ರಾಜ್ಯದಿಂದನೂ ಹುಡುಗರು ಇಲ್ಲಿ ಬಂದು ತರಬೇತಿ ತಗೋತಾ ಇದ್ದಾರೆ. ಓಕೆ, ಅಷ್ಟು ಫೆಸಿಲಿಟೀಸ್ ಇಲ್ಲಿ ಇದೆಯಾ ಸರ್? ಅಷ್ಟು ಫೆಸಿಲಿಟಿ ನೀವು ನೋಡ್ಬೋದು. ಇಲ್ಲಿ ಎಲ್ಲ 5 ಎಕರೆ ನಾವು ಮಾಡಿದ್ವಿ ಅಂತಂದರೆ ಒಂದು ಟೋಟಲಿ ನಮ್ಮದು ಒಂದು ಇದು ಬಿಲ್ಡಿಂಗ್ ಏನಿದೆಲ್ಲ ಒಂದು 2000 ಸ್ಕ್ವೇರ್ ಫೀಟಲ್ಲಿ ಎಲ್ಲ ನಮ್ದು ಏನಿದೆ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ನಿಮ್ಮದು ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಡೈನಿಂಗ್ ಹಾಲ್ ಇರ್ಬೋದು, ಕಿಚನ್. ನಾವು ಹೋಗ್ತಾ ಇದ್ವಿ. ಇದು ನಮ್ಮದು ಇದಕ್ಕಿಂತ ಮುಂಚೆ ಜಾಯಿನ್ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಆಸ್ ಅನ್ ಆಫೀಸರ್ ಈ ಥರ ಬೋರ್ಡ್ ಹಾಕಿದ್ದೀರಾ? ಹಾಂ. ಅಂದರೆ ಏನಿದೆ, ಇವರು ಊಟ ಮಾಡಲಿ, ಹಾಸಿಗೆ ಒಳಗಿರಲಿ, ಎಲ್ಲಿದ್ದರೂ ಅವರಿಗೆ ಒಂದು ಜಾಯಿನ್ ಇಂಡಿಯನ್ ಆರ್ಮಿ ಅನ್ನುವಂಥ ಒಂದು ಶಬ್ದ ಏನಿಲ್ಲ ಅವರಲ್ಲಿ ಅದು ಪದೇ ಬರ್ತಾ ಇತ್ತಂದ್ರೆ ಅವ್ರದ್ದು ಇನ್ನೂ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ನಾನು ಹಾಗೇ ಆಗಬೇಕು ಅನ್ನೋಂಥ ಒಂದು ಭಾವನೆ ಆಗಲಿ ಅಂತೇಳಿ ಎಲ್ಲಿ ಹೋದ್ರೂ ನಿಮ್ಮದು ಅದು ನಮ್ಮದು ಮಿರರ್ ಇರ್ಬೋದು, ಡೈನಿಂಗ್ ಹಾಲ್ ಇರ್ಬೋದು, ಎಲ್ಲಿ ಹೋದ್ರೂ ನಿಮಗೆ ಅಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅನ್ನೋಂಥ ಒಂದು ಶಬ್ದ ಅವ್ರ ಕಿವಿಗೆ ಬಿತ್ತಂದ್ರೆ ಅದರ ಇನ್ನೂ ಅವರು ಅಲ್ಲಿ ಹುಮ್ಮಸ್ಸ ಹುಟ್ಟತ್ತೆ, ಇರೋದು ಉಪಯೋಗ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಡೆ ನಾವು ಈ ಥರ ಮಾಡಿದ್ದೀವಿ. ಈಗ ಸದ್ಯ ನಾವು ಡೈನಿಂಗ್ ಹಾಲಲ್ಲಿ ಬರ್ತಾ ಇದ್ವಿ. ಇಲ್ಲಿ ನೋಡ್ಬೋದು ಈ ಡೈನಿಂಗ್ ಹಾಲು. ಇದರಲ್ಲಿ ಎಟ್ ಎ ಟೈಮ್ ಒಂದು 30ರಿಂದ 40 ಜನ ಆರಾಮ್ ಕೂತ್ಕೊಂಡು ಇಲ್ಲಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಯಾಕಂದರೆ ನಮ್ಮದು ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂತಂದರೆ ಇದು ಇಲ್ಲಿ ಒಂದು ಸಾರಿ ಈ ಸ್ಟ್ರಕ್ಚರ್ನ ಈ ಥರ ರೆಡಿ ಮಾಡಿದ್ವಿ ನಾವು. ಇಲ್ಲಿ ಎಟ್ ಎ ಟೈಮ್ ಒಂದು 250 ಜನ ಅಥವಾ 300 ಜನ ಬಂದು ಟ್ರೈನಿಂಗ್ ಮಾಡಿದ್ರು ಅವ್ರಿಗೆ ಊಟದ ವ್ಯವಸ್ಥೆ, ಡೈನಿಂಗ್ ಟೇಬಲ್ ಎಲ್ಲ ಫೆಸಿಲಿಟಿ ಸಿಗಬೇಕು. ನಮ್ಮ ಹತ್ರ 10 ಜನ ಇದ್ದರೂ ಅವ್ರಿಗೆ ವ್ಯವಸ್ಥೆ ಆಗಬೇಕು. ಯಾಕಂದರೆ ಇದು ನಮ್ಮದೇನು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತಲ್ಲ, ಅದು ವರ್ಷದಲ್ಲಿ ಕಂಟಿನ್ಯೂಸ್ ಇರಲ್ಲ. ವರ್ಷಕ್ಕೆ ಒಂದೇ ಸಾರಿ ಒಂದು ಜೋನಲ್ಲಿ ನಡೀತೆ. ಒಂದು ಸಾರಿ ಸ್ಟ್ರೆಂತ್ ನಮ್ಮ ಹತ್ರ ಹೈಯೆಸ್ಟ್ ಅಂತಂದರೆ ಹೈಯೆಸ್ಟ್ 274 ಹುಡುಗರು ನಮ್ಮ ಹತ್ರ ಇಲ್ಲಿ ಜಾಯ್ನಿಂಗ್ ಆಗಿದ್ದಾರೆ. ಅಂಥ ಸ್ಥಿತಿಯಲ್ಲಿ ಕೂಡ ನಮ್ಮದು ಕಿಚನ್ ಸಿಸ್ಟಮ್ ಇರ್ಬೋದು, ಡೈನಿಂಗ್ ಹಾಲ್ ನಾವು ಫೇಲ್ ಆಗಬಾರ್ದು. ಯಾಕಂದರೆ ಅವ್ರಿಗೆ ಕಮ್ಮಿ ಸಮಯದಲ್ಲಿ ಅವ್ರದ್ದು ಟ್ರೈನಿಂಗ್ ಮಾಡಿ ಅವರು ಸಕ್ಸಸ್ಫುಲ್ ಆಗಬೇಕಂತಂದರೆ ಅವ್ರಿಗೆ ಏನು ವ್ಯವಸ್ಥೆ ನಾವು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು
ಫೆಸಿಲಿಟಿ ಕೊಟ್ಟು ಅವ್ರಿಗೆ 100% ಸಕ್ಸಸ್ ಆಗೋ ಥರ ನಾವು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ವಿ. ಸರ್ ಕಿಚನ್ ಅಂತ ಹೇಳಿದಾಗ ಡೈನಿಂಗ್ ಹಾಲ್ ಅಂದರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಮಾಮೂಲಿ ಮನೇಲಿ ಊಟ ಮಾಡೋದು ಒಂದು ರೀತಿ ಇರುತ್ತೆ, ಸೈನಿಕರಿಗೆ ಅಂತ ಹೇಳಿದ್ರೆ ಬೇರೆ ರೀತಿ ಇರುತ್ತೆ ಅಂತ ನಾವೆಲ್ಲ ಕೇಳಿದ್ವಿ. ಅಲ್ಲಿ ಹೋದಾಗ ಸೋಲ್ಜರ್ ಊಟ ಮಾಡೋ ಸ್ಟೈಲೇ ಬೇರೆ ರೀತಿ, ಆ ರೀತಿಯಾಗಿ ಫುಡ್ ಸ್ಟೈಲ್ ಇರುತ್ತೆ. ಯಾವ ರೀತಿ ಇರುತ್ತೆ ಇಲ್ಲಿ? ಈಗ ನೋಡಿ ಯಾವ ಥರ ಇದೆ ಅಂತಂದ್ರೆ, ಈಗ ನಮ್ಮ ಹತ್ರ ಈ ಒಂದು ಕಿಚನ್ ಇದೆ ಇಲ್ಲಿ. ಓಕೆ, ಈ ಕಿಚನಲ್ಲಿ ಈಗ ಡಿಫೆನ್ಸಲ್ಲಿ ಯಾವ ಥರ ಇರ್ತದೆ, ಈಗ ಸೌತ್ ಕರ್ನಾಟಕದವ್ರದ್ದು ಒಂದು ಫುಡ್ ಸಿಸ್ಟಮ್ ಬೇರೆ ಇರುತ್ತೆ. ಅಲ್ಲಿ ಇಡ್ಲಿ ದೋಸೆ ಎಲ್ಲ ನಡೆಯುತ್ತೆ. ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಬಂದರೆ ನಮ್ಮದು ಇಲ್ಲಿ ರೊಟ್ಟಿ ಊಟ ಮಾಡ್ತಾರೆ, ಬಿಜಾಪುರದ ಕಡೆ ಹೋದರೆ ರೊಟ್ಟಿ ಊಟ ಮಾಡ್ತಾರೆ. ಹೀಗಾಗಿ ಎಲ್ಲ ಕಡೆ ಒಂದೊಂದು ಬೇರೆ ಬೇರೆ ಫೆಸಿಲಿಟಿ ಇರುತ್ತೆ. ಆದರೆ ನಾವೇನು ಮಾಡಿದ್ವಿ ಇಲ್ಲಿ ಡಿಫೆನ್ಸಲ್ಲಿ ಸೇರಿದ ನಂತರ, ಯಾಕಂದರೆ ಇಲ್ಲಿ ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ, ನಾವು ಬರೀ ಕರ್ನಾಟಕನ ಹೊರಿಸ್ಲಿಕ್ಕೆ ಬರಲ್ಲ. ಪ್ರತಿಯೊಂದು ರಾಜ್ಯದಿಂದ ಬೇರೆ ಬೇರೆ ಜನ ಬಂದರು, ಎಲ್ಲರಿಗೂ ಒಂದೇ ಥರದಂಥ ಫುಡ್ ಇರಬೇಕು ಅಂತಂದರೆ ಡಿಫೆನ್ಸಲ್ಲಿ ನಮಗೆ ಯಾವ ಟೈಮಲ್ಲಿ ಯಾವ ಟೇಸ್ಟಲ್ಲಿ ಯಾವ ಮೆನು ಇರತ್ತಲ್ಲ ಅದ ಪ್ರಕಾರ ನಾವು ಇವ್ರಿಗೆ ಇಲ್ಲಿ ಫುಡ್ ಕೊಡ್ತೀವಿ. ಮಿಲಿಟರಿ ಸಿಸ್ಟಮ್ನೇ ಇದೆ. ಹೌದು ಮೇಡಮ್. ಅಂದರೆ ಈ ನಮ್ಗೆ ಜೋಳದ ರೊಟ್ಟಿನ ಬೇಕು ಅಥವಾ ನಮ್ಗೆ ಇದೇ ಬೇಕು ಅಂದ್ರೆ ಆ ಥರ ಇಲ್ಲಿ ಇರಲ್ಲ. ಈ ನಮಗೇನು ನಾವು 20 ವರ್ಷ ಆರ್ಮಿಲಿ ಸರ್ವಿಸ್ ಮಾಡಿದ್ರೆ ನಮಗೆ ಯಾವ ಥರ ಫುಡ್ ಸಿಗ್ತಿತ್ತು. ಯಾಕಂದರೆ ಅವರು ಇವತ್ತು ಇಲ್ಲೇ ಅಡ್ಜಸ್ಟ್ ಆಗಲಿ ಅಂದ್ರೆ ನಾಳೆ ಹೋಗಿ ಅಡ್ಜಸ್ಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹೀಗಾಗಿ ಅವ್ರು ಅಡ್ಜಸ್ಟ್ ಇಲ್ಲಿ ಇದು ಯಾವ ಥರ ಫುಡ್ ಮಿಲಿಟ್ರಿಲಿ ಇರತಕ್ಕಂಥ ಫುಡ್ ಇಲ್ಲಿ ಅಡ್ಜಸ್ಟ್ ಆದ್ರೆ ಅಂತಂದರೆ 100% ಅವ್ರು ಮುಂದೆ ಹೋದಂಥ ಟೈಮಲ್ಲಿ ಅವ್ರಿಗೆ ಯಾವುದೋ ಥರ ತೊಂದರೆ ಬರೋದು ಹಾಗೆ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲಿ ನಮ್ಮದು ಹಿಂದ್ಗಡೆ ಒಂದು ರೇಷನ್ ಸ್ಟೋರ್ನ ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಸ್ಟಾಕ್ ಇರಬೇಕು. ಒಂದು 10-15 ಡೇಸ್ಗೆ ಒಂದು ಸಾರಿ ನಾವು ರೇಷನ್ ತಂದು ಸ್ಟಾಕ್ ಮಾಡಿಬಿಡ್ತೀವಿ. ಇವರಿಂದ ಕೇಳ್ಕೊಬೋದು ನೀವು. ನಮ್ಮ ಇವರು ಭಟ್ರು ಇದ್ದಾರೆ, ಭಟ್ರು. ಇವರು ನಮ್ಮ ಭಟ್ರ ಹತ್ರ ಯಾವ ಥರ ಒಂದು ಸ್ಪೆಷಾಲಿಟಿ ಅಂತಂದ್ರೆ, ಇವ್ರ ಹತ್ರ 500 ಜನ ಬಂದರೂ ಅಡುಗೆ ಮಾಡ್ತಾರೆ, 5 ಜನ ಇದ್ದರೂ ಅಡುಗೆ ಮಾಡ್ತಾರೆ. ಆ ಥರ ಕ್ಯಾಪಬಿಲಿಟಿ ಇದ್ದಂಥ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಾವು ಇಲ್ಲಿ ಕುಕ್ಕಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿದಿನ ನಮ್ಮದು ಸ್ಟ್ರೆಂತ್ ಫ್ಲ್ಯಾಕ್ಚುಯೇಟ್ ಆಗ್ತಾ ಇರತ್ತೆ. ಒಂದಿನ 50 ಜನ ಇರ್ತಾರೆ, ಒಂದಿನ 100 ಜನ ಇರ್ತಾರೆ, ಒಂದು ಟೈಮಲ್ಲಿ 10 ಜನ ಇರ್ತಾರೆ, ಒಂದು ಟೈಮಲ್ಲಿ 274 ಜನ ಆಗ್ತಾರೆ. ಆ ಟೈಮಲ್ಲಿ ಅಡುಗೆ ಮಾಡೋ ಭಟ್ರ ಹತ್ರ ಅದು ಶಕ್ತಿ ಇಲ್ಲ ಅಂತಂದರೆ, ಅದು ಫುಡ್ಡಲ್ಲಿ ಸ್ವಲ್ಪ ಸಿಸ್ಟಮ್ ಕೆಡ್ತು ಅಂತಂದ್ರೆ ನಮ್ಮ ಹುಡುಗರು ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಅವರು ಸೆಲೆಕ್ಟೆಡ್ ಪರ್ಸನನ್ನು ನಾವು ಇಲ್ಲಿ ಕುಕ್ಕಾಗಿ ಇಲ್ಲಿ ಅಪಾಯಿಂಟ್ ಮಾಡಿರ್ತೀವಿ. ಮೆನು ಯಾವ ಥರ ಅಂತ ನೋಡಿ, ಇದು ಮಾರ್ನಿಂಗ್ ಟೈಮಲ್ಲಿ ನಮ್ಮದು ಮಾರ್ನಿಂಗ್ ಟೈಮಲ್ಲಿ ಅವ್ರಿಗೆ ಮಸಾಲ ರೈಸ್ ಇರುತ್ತೆ, ಉಪ್ಪಿಟ್ಟು ಸಿರಾ ಇರುತ್ತೆ. ಸ್ಯಾಟರ್ಡೇ ಇವತ್ತು ಉಪ್ಪಿಟ್ಟು ಸಿರಾ ಇತ್ತು. ಒಂದೊಂದು ದಿನ ಒಂದೊಂದು ಬೇರೆ, ಒಂದಿನ ಮಸಾಲ ರೈಸ್ ಇರುತ್ತೆ, ಒಂದಿನ ಪಲಾವ್ ಇರುತ್ತೆ. ಆನಂತರ ನಿಮ್ಮದು ದಿವ್ಸಕ್ಕೆ 2 ಬಾರಿ ನಾವು ಟೀ ಕೊಡ್ತೀವಿ ಅವ್ರಿಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಟೀ ಕೊಡ್ತೀವಿ, ಪ್ಲಸ್ ಸಾಯಂಕಾಲ 5 ಗಂಟೆ ಸುಮಾರು ಒಂದು ಸಾರಿ ಟೀ ಕೊಡ್ತೀವಿ. ಅದ್ರ ಮಧ್ಯಾಹ್ನದ ಊಟದಲ್ಲಿ ಚಪಾತಿ, ಅನ್ನ, ಸಾರ, ಒಂದು ಕಾಯಿಪಲ್ಯ. ಆನಂತರ ಸೇಮ್ ರಾತ್ರಿನೂ ಅದೇ ಇರುತ್ತೆ. ಆಮೇಲೆ ವಾರಕ್ಕೆ 2 ಬಾರಿ ನಾವು ಸೋಮವಾರ ಹಾಗೂ ಶುಕ್ರವಾರ ದಿನ ಫ್ರೂಟ್ ಕೊಡ್ತೀವಿ. ಬುಧವಾರ ದಿನ 2 ಬಾಯ್ಲ್ಡ್ ಎಗ್ ಇರುತ್ತೆ ಅವ್ರಿಗೆ. ಅಂದರೆ ಎವ್ರಿ ಸಂಡೇ ಅವ್ರಿಗೆ ಇಡ್ಲಿ ಸಾಂಬಾರು ಈ ಥರ ಎಲ್ಲ ಇರುತ್ತೆ. ಅಂದರೆ ಅವರು ಮನೆ ಬಿಟ್ಟು ಬಂದಂತರೂ ಒಂದು ಡಿಫೆನ್ಸಲ್ಲಿ ಇರತಕ್ಕಂಥ ಫುಡ್ನು ಮೇಂಟೈನ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರ ಮನೆ ನೆನಪು ಬರಬಾರ್ದು ಅವ್ರಿಗೆ. ಆದರೆ ಎಲ್ಲ ವೆರೈಟಿ ಒಂದು ಶುಕ್ರವಾರಕ್ಕೆ ಒಂದಿನ ನಾವು ಏನು ಮಾಡ್ತೀವಿ ಅವ್ರಿಗೆ, ಒಂದು ಟೈಮ್ ಏನು ಮಾಡ್ತೀವಿ ಅವ್ರಿಗೆ ಜೋಳದ ರೊಟ್ಟಿನೂ ಕೊಡ್ತೀವಿ. ಇದು ನಮ್ಮ ಮಿಲಿಟ್ರಿ ಸಿಸ್ಟಮ್ ಅಲ್ಲದೆ ಸ್ವಲ್ಪ ಅವ್ರಿಗೆ, ಯಾಕಂದ್ರೆ ಎಲ್ಲ ಟೋಟಲಿ ಮಿಲಿಟ್ರಿ ಥರ ಕೊಟ್ಟರೆ ಅವ್ರಿಗೆ ಮನೆ ನೆನಪು ಬರುತ್ತೆ. ಮನೆ ಊಟ ಸರಿ ಆಗಲಿಲ್ಲ ಅಂತಂದ್ರೆ ಹುಡುಗರು ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಆನಂತರ ಇದು ಎವ್ರಿ 15 ಡೇಸ್ಗೆ ನಾವು ಏನು ಮಾಡ್ತೀವಿ, ಹುಡುಗರ ಕಡೆಯಿಂದ ಫೀಡ್ಬ್ಯಾಕ್ ತೊಗೋತೀವಿ. ಫೀಡ್ಬ್ಯಾಕ್ ತೊಗೊಂಡು ಊಟದೊಳಗೆ ಏನಾದ್ರು ಬದಲಾವಣೆ ಮಾಡೋದು ಅಂತಂದ್ರೆ, ಒಂದು ಸಾರಿ 15 ದಿವಸದ ನಂತರ ಬದಲಾವಣೆ ಮಾಡಿದ ನಂತರ ನೆಕ್ಸ್ಟ್ 15 ಡೇಸ್ ಒಳಗೆ ಅದರೊಳಗೆ ಬದಲಾವಣೆ ಮಾಡಲ್ಲ ಪ್ರತಿದಿನ. ಯಾಕಂದರೆ ಇದು ಹೋಟೆಲ್ ಅಲ್ಲ, ಇದು ಜಸ್ಟ್ ನಾವು ಬದುಕಲಿಕ್ಕೆ ಊಟ ಮಾಡಲಿಕ್ಕೆ ನಾವು ಅವ್ರಿಗೆ ಊಟ ಕೊಡ್ತಾ ಇದ್ದೀವಿ. ಮೇನ್ ನಾವು ಮ್ಯಾಕ್ಸಿಮಮ್ ಫೋಕಸ್ 90% ನಾವು ಟ್ರೈನಿಂಗನ್ನೇ ಜಾಸ್ತಿ ಫೋಕಸ್ ಕೊಡ್ತೀವಿ. ಅದ್ರ ಜೊತೆಗೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಯಾವ ಟೈಮಲ್ಲಿ ಏನೆಲ್ಲ ಆಕ್ಟಿವಿಟೀಸ್? ಇನ್ನೊಂದು ಇದು ಮೇಡಮ್, ಇದು ಸಜೆಷನ್ ಬಾಕ್ಸ್. ಇದು ಸಜೆಷನ್ ಬಾಕ್ಸ್ ಅಂದ್ರೆ ಈ ಕೆಲವೊಂದು ಹುಡುಗರು ತಮ್ಮ ಫೀಡ್ಬ್ಯಾಕನ್ನು ಏನೈತಲ್ಲ ಅವ್ರು ನಮ್ಗೆ ಓಪನ್ ಆಗಿ ಹೇಳಲ್ಲ. ಪ್ರತಿದಿನ ನಾವು ಹುಡುಗರ ಹತ್ರ ನಾವು ಟೀಚರ್ಸ್ನು ತೊಗೊಳ್ತಾ ಇರ್ತಾರೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ನವ್ರ ಹತ್ರ ಫೀಡ್ಬ್ಯಾಕ್ ತೊಗೊಳ್ತಾ ಇರ್ತದೆ. ನಾನು ಬಂದವ್ರ ಹತ್ರ ತೊಗೊಳ್ತಾರೆ. ಆದರೂ ಅವ್ರಿಗೆ ಹೇಳಲಿಕ್ಕೆ ಮುಜುಗರ ಆಗ್ತದೆ, ಹೇಳಿದರೆ ಏನೋ ತಪ್ಪು ತಿಳ್ಕೊತಾರೆ ಅನ್ನೋ ಉದ್ದೇಶದ ಕಾರಣ ಒಂದು ಸಜೆಷನ್ ಬಾಕ್ಸ್ ಕೂಡ ಇದೆ. ಅವ್ರಿಗೆ ಏನೋ ತೊಂದರೆ ಇದ್ದು ಅದರಲ್ಲಿ ಹಾಕ್ಬೋದು. ಟ್ರೈನಿಂಗ್ ಟಫ್ ಆಗ್ತಾಯಿದೆ ಅಥವಾ ಊಟ ಸರಿ ಆಗ್ತಲ್ಲ, ಅವ್ರು ಏನು ಪಾಯಿಂಟನ್ನು ಕೊಡ್ತಾರಲ್ಲ ವಾರಕ್ಕೊಂದಿನ ನಾನು ಅದನ್ನು ಓಪನ್ ಮಾಡಿ ನೋಡಿ ಅದರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತಂದ್ರೆ ಅದನ್ನು ನಾವು ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ನೀವು ನೋಡ್ಬೋದು, ಇದು ನಮ್ಮದು ರೆಸಿಡೆನ್ಷಿಯಲ್ ಹುಡುಗರಿಗೆ ಇರಲಿಕ್ಕೆ ಒಂದು ಹಾಸ್ಟೆಲ್. ಈ ಹಾಸ್ಟೆಲಲ್ಲಿ ಯಾವ ಥರ ಫೆಸಿಲಿಟಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಡಬಲ್ ಬೆಡ್ ಇರುತ್ತೆ, ಕೆಳಗೆ ಹಾಗೂ ಮೇಲ್ಗಡೆ ಮಲ್ಕೊಳ್ಳಿಕ್ಕೆ ಅವ್ರಿಗೆಲ್ಲ ಫೆಸಿಲಿಟಿ. ಒಬ್ಬನು ಕೆಳಗಡೆ ಲಾಕರ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಅವ್ರ ಲಾಕರ್ನ ಅವ್ರು ಲಾಕ್ ಮಾಡ್ಕೊಬೋದು. ಮೇಲ್ಗಡೆ ಒಬ್ರು ಇರೋದು, ಕೆಳಗಡೆ ಒಬ್ರು ಇರೋದು. ನಂತರ ಇವ್ರಿಗೆ ಒಬ್ಬೊಬ್ಬರಿಗೆ ಅದು ಬೆಡ್ ಒಂದಿರುತ್ತೆ. ಅದು ಎಷ್ಟು ರೂಮ್ ಇದೆ ಸರ್? ಈ ಥರ ಇದರ ಟೋಟಲ್ 4 ರೂಮ್ಸ್ ಇದೆ ಮೇಡಮ್ ನಮ್ಮ ಹತ್ರ. 4 ಹಾಸ್ಟೆಲ್ ರೂಮ್ಸ್ ಇದೆ, 1 ಕ್ಲಾಸ್ ರೂಮ್ ಇದೆ. ಎಷ್ಟು ಜನ ಬಂದು ಸ್ಟೇ ಒಂದು ರೂಮಲ್ಲಿ ಒಂದು 27 to 30 ಸ್ಟೂಡೆಂಟ್ಸ್ ಒಂದು ರೂಮಲ್ಲಿ ಇರ್ಬೋದು. ಇದೇ ಥರ ಈ ಸದ್ಯ ನಮ್ಮ ಹತ್ರ ಒಂದು 120 to 150 ಹುಡುಗರು ನಾವು ಸ್ಟೇ ಮಾಡುವಂಥ ಫೆಸಿಲಿಟಿ ನಮ್ಮ ಹತ್ರ ಇದೆ. ಕ್ಯಾಂಪ್ ಅಂತ ಹೇಳಿದ್ರೆ, ಟ್ರೈನಿಂಗ್ ಅಂತ ಹೇಳಿದ್ರೆ ಎಷ್ಟು ಮಂತಿಂದ ಎಷ್ಟು ಮಂತ್ವರೆಗೂ ಇರುತ್ತೆ ಸರ್? ಎಷ್ಟು ದಿನಗಳ ಕಾಲ ನಡೆಯುತ್ತೆ ಇದು? ಟೋಟಲ್ ನಮ್ಮದು ಒಂದು 3 months ಕೋರ್ಸ್ ಇದೆ. ಇದು
ಆದರೂ 3 ಮಂತ್ಸ್ಗೆ ಸಫಿಷಿಯೆಂಟ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ಈಗ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅಟ್ಲೀಸ್ಟ್ ಒಂದು ಎಕ್ಸಾಮ್ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಅವ್ರಿಗೆ ಒಂದು 2 ಮಂತ್ಸ್ ಟೈಮ್ ಬೇಕು. ಆನಂತರ ಫಿಸಿಕಲ್ಗೆ ಒಂದು 2 ಮಂತ್ಸ್, ಆಲ್ಮೋಸ್ಟ್ ಒಂದು 4 ಮಂತ್ಸ್ ಬೇಕಾಗುತ್ತೆ. ಎರಡೂ ಸೇರಿಸಿ ಒಟ್ಟಿಗೆ ನಮ್ಮ ಹತ್ರ ಟ್ರೈನಿಂಗ್ ಮಾಡಿದ್ರೆ 3 ಮಂತ್ಸಲ್ಲಿ ನಾವು ಏನಾದರೂ ಅವ್ರು ಹುಡುಗರು ಬಂದು ನಮ್ಮ ಹತ್ರ 3 ಮಂತ್ಸ್ ನಮ್ಮ ಹತ್ರ ಟ್ರೈನಿಂಗ್ ಮಾಡಿದರೆ ಅವ್ರಿಗೆ 100% ಸಕ್ಸಸ್ ಆಗುವ ಥರ ನಾವು ಪ್ರಿಪೇರ್ ಮಾಡ್ತೀವಿ. ಈಗ ನೀವು ನೆಕ್ಸ್ಟ್ ನೋಡ್ಬೋದು, ಇದು ನಮ್ಮ ಕ್ಲಾಸ್ ರೂಮ್. ಇದು ಇಲ್ಲಿ ಕ್ಲಾಸ್ ನಡೀತಾ ಇದೆ ಈಗ, ಸೈನ್ಸ್ ಸಬ್ಜೆಕ್ಟ್ ಕ್ಲಾಸ್. ಮಹಾದೇವಿ ಮೇಡಮ್ ಅಂತ. ಈಗ ನೀವು ನೋಡಿದರೆ ಈಗ ಕ್ಲಾಸ್ ನಡೀತದೆ, ಸೈನ್ಸ್ ಕ್ಲಾಸ್ ನಡೀತದೆ. ಯಾವುದೋ ಒಂದು ಎಕ್ಸಾಮ್ ಡಿಫೆನ್ಸಲ್ಲಿ ಸೇರಬೇಕು ಅಂತಂದರೆ ಒಂದು ಕಡೆ ನಿಮ್ಮದು ದೈಹಿಕ ಪರೀಕ್ಷೆದ ಪಾರ್ಟ್, ಇನ್ನೊಂದು ಕಡೆ ನಿಮ್ಮದು ರಿಟರ್ನ್ ಎಕ್ಸಾಮ್ ಪಾರ್ಟ್. ರಿಟರ್ನ್ ಎಕ್ಸಾಮಲ್ಲಿ ಏನಿಲ್ಲ ಅಂತಂದ್ರೆ ಮ್ಯಾಥ್ಸ್, ಸೈನ್ಸ್, ಜನರಲ್ ನಾಲೆಜ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ 5 ಸಬ್ಜೆಕ್ಟ್ ಬರುತ್ತೆ. ನಾವೇನು ಮಾಡ್ತಾಯಿದ್ವಿ, ಆರ್ಮಿ ಸೇರಬೇಕು ಅಂದರೆ ಅವ್ರಿಗೆ ಇಂಗ್ಲೀಷ್ ಗ್ರಾಮರ್ ಇರಲ್ಲ, 3 ಸಬ್ಜೆಕ್ಟ್ ಬರುತ್ತೆ. ಪ್ಲಸ್ ಮೆಂಟಲಿಟಿ ಒಂದು 5 ಕ್ವಶನ್ಸ್ ಇರುತ್ತೆ. ಆದರೆ ನಾವೇನು ಇಲ್ಲಿ ಒಂದು ಟ್ರೈನಿಂಗ್ ಮಾಡ್ಯೂಲನ್ನು ಮಾಡಿದ್ವಿ ಅಂತಂದರೆ ನಮ್ಮ ಹತ್ರ ಇಲ್ಲಿ 2 ಮಂತ್ಸ್ 3 ಮಂತ್ಸ್ ಕೋರ್ಸಲ್ಲಿ ಎಲ್ಲ 5 ಸಬ್ಜೆಕ್ಟನ್ನು ನಾವು ಕವರ್ ಮಾಡ್ತೀವಿ. ಪ್ರತಿ 5 ಸಬ್ಜೆಕ್ಟನ್ನು ಕವರ್ ಮಾಡೋದ್ರಿಂದ ಇನ್ ಕೇಸ್ ಏನಾದರೂ ಆರ್ಮಿಲಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಅದರ ಅಲ್ಟರ್ನೇಟಿವ್ ಹೋಗಿ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂದರೆ BSF ಇರ್ಬೋದು, CRP, ಅದರಲ್ಲಿ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಅವ್ರಿಗೆ. ಅಲ್ಲಿ ಮೆಂಟಾಲಿಟಿ ಕ್ವಶನ್ಸ್ 25 ಇರುತ್ತೆ. ಹೀಗಾಗಿ ನಾವೇನು ಮಾಡ್ತಾಯಿದ್ವಿ, ಒಂದು ಕಂಪ್ಲೀಟ್ ಮಾಡಲ್ ಇದು ಟ್ರೈನಿಂಗ್ ಎಲ್ಲ ಒಟ್ಟಿಗೆ ಇರುತ್ತೆ. ಈಗ ಯಾವುದು ಈಗ ಸದ್ಯ ಮುಂದೆ ಬರುವಂಥ ಸಮಯದಲ್ಲಿ SSC GD ಎಕ್ಸಾಮ್ ಬರೋದು ಈಗ ಜನವರಿ. ಈಗ ಸದ್ಯ ಫೋಕಸ್ ನಾವು ಏನು ಮಾಡ್ತಿದ್ವಿ, SSCಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟನ್ನು ಫೋಕಸ್ ಮಾಡಿ ಅವ್ರನ್ನ ಆ ಥರ ಪ್ರಿಪೇರ್ ಮಾಡೋದು. SSC ಅಂತಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಯಾವ ಥರ ಆರ್ಮಿಲಿ ಸೋಲ್ಜರ್ ಆಗ್ತಾರಲ್ಲ ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾರೆ. ಈ ಯಾವ ಥರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಇರ್ತಾರಲ್ಲ ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿಯೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅದು CRPF ಅನ್ಬೋದು, BSF ಅನ್ಬೋದು, CISF, ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಪೊಲೀಸ್ ಇರ್ತಾರೆ, ITBP, ಆಸಾಮ್ ರೈಫಲ್, ಈ ಥರ ಕೆಲವೊಂದು SSB, ಇದರ ಕೆಲವೊಂದು ಡಿಪಾರ್ಟ್ಮೆಂಟ್ 7 ವಿಭಾಗ ಇರುತ್ತೆ. ಅದು ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ನಾವು ಇದರ ಆರ್ಮಿ ಜೊತೆಗೆ ಇದಕ್ಕೆ ಇನ್ ಕೇಸ್ ಇದರಲ್ಲಿ ಆಗಿಲ್ಲ ಅಂತಂದ್ರು ಅದರಲ್ಲಿನೂ ಸೆಲೆಕ್ಷನ್ ಆಗಲಿ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪ್ರಿಪ್ರೇಷನ್ ಮಾಡಿಸ್ತೀವಿ. ಇದು ಈಗ ಸದ್ಯ ನಮ್ದು ಈಗ 4th ಕಮಿಂಗ್ ಬ್ಯಾಚ್ ಯಾವುದು ಅಂತಂದ್ರೆ, ಈಗ ಸದ್ಯ ನಮ್ದು ಈಗ ಡೆಮೋರಲ್ಲಿ ನಾವೇನು ಇವತ್ತು ಮಾಡಿದ್ವಿ ಅದು ಒನ್ಲಿ ಅವ್ರದ್ದು ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಈಗ ಅವರು ಇನ್ನು ನೆಕ್ಸ್ಟ್ ಬರುವಂಥ ಡಿಸೆಂಬರ್ 4ನೇ ತಾರೀಕಿನಿಂದ ಹಿಡಿದು 15ನೇ ತಾರೀಕಿನವರೆಗೂ ಇದು ಯಾದಗಿರಿಯಲ್ಲಿ ಅವ್ರದ್ದು ದೈಹಿಕ ಪರೀಕ್ಷೆ ಆಗೈತೆ. ಇದೊಂದು ಇದೊಂದು ಬ್ಯಾಚ್ ನಮ್ದು ಬೇರೆ ಆಯಿತು. ಅದ್ರ ಜೊತೆಗೆ ಈಗ ಸದ್ಯ ನೀವು ರಿಟರ್ನ್ ಕ್ಲಾಸ್ ಏನು ನಡೆದಿಲ್ಲ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು SSC GD ಕಾನ್ಸ್ಟೇಬಲ್ ಹುದ್ದೆಗೆ ಇವರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ ಬರುವಂಥ ನವಂಬರ್ 1st ವೀಕಲ್ಲಿ ಇವ್ರದ್ದು ಆನ್ಲೈನ್ ಅರ್ಜಿ ಕರೆಯಲಾಗ್ತಾ ಇದೆ. ಅದ್ರದ್ದು ಇವತ್ತು ಇವರು ಪ್ರಿಪ್ರೇಷನ್ ಮಾಡಿ ಒಂದು 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಆದ ನಂತರ ಬರುವಂಥ ಜನವರಿ ಮಂತಲ್ಲಿ 2024 ವೇಕೆನ್ಸಿ. ಆ ವೇಕೆನ್ಸಿಯಲ್ಲಿ ಈ ಇಯರ್ಸದ್ದು ಮುಗಿಯಿತು. ಅದರಲ್ಲಿ ಕೂಡ ನಮ್ಮ ಅಕಾಡೆಮಿಯಿಂದ ಒಂದು 11 ಜನ 2 ಗರ್ಲ್ಸು, ಆನಂತರ 9 ಜನ ಬಾಯ್ಸ್ ಸೆಲೆಕ್ಷನ್ ಆಗಿದ್ದಾರೆ. ಲಾಸ್ಟ್ ಇಯರ್ ನಮ್ಮ ಹತ್ರ 9 ಜನ ಆಗಿದ್ದರು. ಈ ಬರುವಂಥ 2024 ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೆಲೆಕ್ಷನ್ ಮಾಡಬೇಕು ಅಂತ ಈಗ ಒಂದು SSC ಬ್ಯಾಚ್ ಇದನ್ನು ಈಗ ಸದ್ಯ ಇಲ್ಲಿ ಕ್ಲಾಸ್ ನಡೀತಾ ಇದೆ. ಇದು ಇಯರ್ಲಿ ಎಷ್ಟು ಟೈಮ್ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ? ಕಾಲ್ಫಾರ್ಮ್ ಅಂತಂದ್ರೆ ಆರ್ಮಿದು ಒಂದು ಸಾರಿ ಆಗುತ್ತೆ, ಒಂದು ಸಾರಿ ಅವಕಾಶ ಸಿಗುತ್ತೆ. ಅಂತ SSC GDದು ಒಂದು ಸಾರಿ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೂ ಇದಷ್ಟೇ ಅಲ್ಲದೆ ನಿಮ್ಮದು ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಅಥವಾ ಆರ್ಮಡ್ ಫೋರ್ಸಸಲ್ಲಿ, ಆರ್ಮಿ ನೇವಿ ಏರ್ಫೋರ್ಸಲ್ಲಿ ನಿಮಗೆ ಗ್ರೂಪ್ C ಹುದ್ದೆದು ಕಾಲ್ಫಾರ್ಮ್ ಆಗಿರುತ್ತೆ. ಆನಂತರ RRB ರೈಲ್ವೆ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ರೆಗ್ಯುಲರ್ ಆಗಿ ನಮ್ಮ ಹತ್ರ ವಿದ್ಯಾರ್ಥಿ ಈ ಕಡೆ ಕ್ಲಾಸಸ್ನು ಡೈಲಿ 6 hours ಕ್ಲಾಸಸ್ ನಡೀತಾ ಇರುತ್ತೆ. 2 times ಫಿಸಿಕಲ್ ಟ್ರೈನಿಂಗ್ ನಡೀತಾ ಇರುತ್ತೆ. ಎನಿ ಟೈಮ್ ಯಾವಾಗಲೂ ಬಂದ್ಕರ ಅವರು ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಇನ್ನೊಂದು ದಿನ ನಮ್ಮ ಹತ್ರ ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಒಂದು ಸಾರಿ ಅವರು 10,000 rupees ಅವ್ರದ್ದೇನು ಟ್ರೈನಿಂಗ್ ಫೀಸ್ ಇದೆಲ್ಲ ಒನ್ ಟೈಮ್ ಚಾರ್ಜಸ್ ಮಾಡ್ತೀವಿ ನಾವು. ಇದನ್ನೇ ಎಲ್ಲ ವೀಕ್ಷಕರು ಕಾಯ್ತಾ ಇದ್ರು. ಈಗ ಅವ್ರಿಗೆ ಏನು ಮಾಡ್ತೀವಿ, ಒಂದು ಅವ್ರದ್ದು ಡೈಲಿ ರೂಟೀನಲ್ಲಿ ಅವ್ರದ್ದು PGದು ಏನಿದೆಲ್ಲ ನಮ್ಮದು ಊಟದ್ದು ಆನಂತರ ಹಾಸ್ಟೆಲ್ದು 5,000 ಫೀಸ್ ಏನೆಲ್ಲ ರೆಗ್ಯುಲರ್ ಇರುತ್ತೆ. ಅದು ಟ್ರೈನಿಂಗ್ ಫೀಸ್ ಏನೆಲ್ಲ ಇರುತ್ತೆ ಅಂತಂದ್ರೆ 10,000 ಒಂದು ಸಾರಿ ಅವರು ಪೇ ಮಾಡಿದ್ರು ಅಂತಂದ್ರೆ ಅವ್ರಿಗೊಂದು ID ಕ್ರಿಯೇಟ್ ಮಾಡಿಕೊಡ್ತೀವಿ ನಾವು. ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ ಕೊಟ್ಬಿಡ್ತೀವಿ. ಒಂದು ಸಾರಿ ಅವ್ರು 10,000 ರೂಪಾಯಿ ಚಾರ್ಜ್ ಪೇಮೆಂಟ್ ಮಾಡಿದ್ರು ಅಂತಂದರೆ ಆ ID ಅವ್ರದ್ದು 17 ವಯಸ್ಸಿನಿಂದ ಹಿಡಿದು ಆರ್ಮಿ ಸೇರಬೇಕು ಅಂತಂದ್ರೆ 21 ವರ್ಷ, ಪ್ಯಾರಾಮಿಲಿಟ್ರಿ ಹೋಗ್ಬೇಕಂದ್ರೆ 23 ವರ್ಷ, ಅದೇ OBC ಕ್ಯಾಟಗರಿ ಇದ್ರೆ 26 ವರ್ಷ, SC ST ಇದ್ರೆ 28 ವರ್ಷ. ಎಲ್ಲಿವರೆಗೂ ಅದು ಏಜ್ ಮುಗಿಯಲ್ಲ ಅಲ್ಲಿವರೆಗೂ ಅವ್ರು ನಮ್ಮ ಹತ್ರ 1 ವರ್ಷ ಇರಲಿ 2 ವರ್ಷ ಇರಲಿ ಸೆಲೆಕ್ಷನ್ ಆಗೋರಿಗೂ ಇದ್ದರು ಅವರಿಗೆ ನೆಕ್ಸ್ಟ್ ಮಂದಿಂದ ಏನಿದೆಲ್ಲ ಒನ್ಲಿ ಫುಡ್ ಆ್ಯಂಡ್ ಹಾಸ್ಟೆಲ್ದು 5,000 rupees ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ. ಈ ಆಫರ್ ಎಲ್ಲೂ ಇರಲ್ವಲ್ಲ ಸರ್? ಈ ಥರ ಆಫರ್ ರೀತಿಯಾಗಿ ಡಿಸ್ಕೌಂಟ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಯಾವುದೇ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಒಂದು ಫೇಲ್ಯೂರ್ ಆದ್ರೆ, ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಬೇಕು, ಮತ್ತೆ ರಿಅಡ್ಮಿಷನ್ ಆಗಬೇಕು. ಆದ್ರೆ ನಿಮ್ಮ ಶಾಲೆ ವಿಶೇಷತೆ, ನಮ್ಮ ಶಾಲೆ ವಿಶೇಷತೆ ಅಂತಂದ್ರೆ ಇದು ಇದೇನು ನಮ್ದು ಅಕಾಡೆಮಿ ಇದೆಯಲ್ಲ, ಇದು ನಮ್ದು ಪರ್ಸನಲ್ ಪ್ರಾಪರ್ಟಿ ಅಲ್ಲ.
ಅಂದ್ರೆ ಇರ್ಲಿಕ್ಕೆ ನಮ್ಮದು ಪರ್ಸನಲ್ ಇರ್ಬೋದು, ನಮ್ಮ ಉದ್ದೇಶ ಏನಿದೆಲ್ಲ ಇದು ಪರ್ಸನಲ್ ಇಲ್ಲ. ಅಂದರೆ ನಮಗೆ ಇಲ್ಲೇ ಫೀಸ್ ಕಟ್ಟಿ ದುಡ್ಡು ಮಾಡೋ ಯಾವುದೋ ನಮಗೆ ವಿಚಾರ ಇಲ್ಲ. ಈ ಒಂದು ಅಕಾಡೆಮಿಲಿ ಬಂದಂಥ ವ್ಯಕ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯೂನಿಫಾರ್ಮ್ ಹಾಕಬೇಕು, ದೇಶ ಸೇವೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಆನಂತರ ಯಾಕಂದರೆ ಎಲ್ಲರೂ ಬಡತನ ಪರಿಸ್ಥಿತಿಯಿಂದ ಬಂದಂಥ ಮಕ್ಕಳು, ರೈತರ ಮಕ್ಕಳು, ಅವ್ರಿಗೆಲ್ಲರಿಗೂ ಟ್ಯೂಷನ್ ಹೋಗ್ಲಿಕ್ಕೆ ಅವಕಾಶ ಇರಲ್ಲ, ಸರಿಯಾಗಿ ಸ್ಟಡಿ ಮಾಡಿರಲ್ಲ. ಅವರು ಒಂದು ತಿಂಗಳಲ್ಲಿ ಪಿಕಪ್ ಆಗುವಂಥ ಚಾನ್ಸ್ ಇಲ್ಲ, 3 ತಿಂಗಳು ಆಗಿಲ್ಲ ಅಂತಂದ್ರೆ 3 ರಿಂದ 6 ತಿಂಗಳಿರಲಿ ಅವರು ಎಷ್ಟು ಜನ ಜಾಸ್ತಿ ಇರ್ತಾರಂತಂದ್ರೆ ಅದು ಪ್ರಾಕ್ಟೀಸ್ ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂದ ಹಾಗೆ. ಈಗ 2 ತಿಂಗಳಲ್ಲಿ ಒಂದು ಬೇಕಾದಂಥ ವೀಕ್ ಅದಾನಂತಂದ್ರು 2 ತಿಂಗಳು ಮಾಡೋದ್ರಲ್ಲಿ 6 ತಿಂಗಳು ಮಾಡಲಿ ಅವನು ಪ್ರಿಪೇರ್ ಆಗಲಿ. 2 ಅವಕಾಶದಲ್ಲಿ ಒಂದು ಅವಕಾಶದಲ್ಲಿ ಆಗಲಿಲ್ಲ ಅಂತಂದ್ರು ಮತ್ತೊಂದು ಅವಕಾಶ ಮಿಸ್ ಆದರೂ 3ನೇ ಅವಕಾಶ ಆದರೂ ಅಟ್ಲೀಸ್ಟ್ ಆಗಿ ಅವ್ರು ಸಕ್ಸಸ್ ಆಗಲಿ, ಭಾರತೀಯ ಸೇನೆ ಸೇರಲಿ, ದೇಶದ ಗಡಿ ಕಾಯಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇನ್ಸ್ಟಿಟ್ಯೂಷನನ್ನು ನಾವು ಈ ನಮ್ಮ ಅಕಾಡೆಮಿಗೆ ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟವ್ರನ್ನ ಸಕ್ಸಸ್ ಮಾಡೋವರೆಗೂ ನಮ್ಮ ಹತ್ರ ಉಳಿಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಆಫರ್ನ ಇಟ್ಟಿದ್ದೀವಿ. ನಿಜವಾಗ್ಲೂ ಕಾನ್ಸೆಪ್ಟು ಚೆನ್ನಾಗಿದೆ, ಅದ್ರ ಜೊತೆಗೆ ನೀವು ಮಾಡ್ತಕ್ಕಂಥ ಸೇವೆನೂ ಕೂಡ ಅದ್ಭುತವಾಗಿದೆ. ಯಾರು ಕೂಡ ಈ ಥರ ಇರಲ್ಲ, ಅಪರೂಪ. ಕೆಲವು ಮಂದಿಗಳಲ್ಲೂ ಕೂಡ ನಮ್ಮ ಫರ್ವೀಸ್ ಸರ್ ಕೂಡ ಒಬ್ಬರು ಮಿಲ್ಟ್ರಿಲಿ ಇದ್ದು ಕೆಲಸ ಮಾಡಿ ಬಂದ ನಂತರನೂ ಕೂಡ ರೆಸ್ಟ್ ಬೇಡ, ನನ್ನ ದೇಶಕ್ಕೆ ನಾನು ಅಲ್ಲಿ ಸೇವೆ ಮಾಡಿ ಬಂದಿದ್ದೀನಿ, ಆ ಥರ ವೀರ ಯೋಧರನ್ನು ನಮ್ಮ ಶಾಲೆ ಮುಖಾಂತರ ಹುಟ್ಟಾಕಬೇಕು ಅಂತ ಹೇಳಿ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರನ ಸ್ಥಾಪನೆ ಮಾಡಿ ಇಲ್ಲಿ ಹೋದಂಥ ಅನೇಕ ಅಭ್ಯರ್ಥಿಗಳೆಲ್ಲ ಕೆಲಸ ತಗೊಂಡಿದ್ದಾರೆ. ಮಿಲ್ಟ್ರಿ ಸೇನೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಗುರುಗೆ ಮತ್ತಿನ್ನೇನು ಬೇಕು, ತನ್ನ ವಿದ್ಯಾರ್ಥಿಗಳು ಆ ರೀತಿ ಕಂಡ ಕನಸನ್ನು ನನಸು ಮಾಡಿದಾಗಲೇ ಅವ್ರಿಗೆ ಖುಷಿ ಸಿಗುತ್ತೆ. ಅವಾಗಲೇ ಹೇಳಿದ್ರು, ಒಬ್ಬರಿಗೆ ಸನ್ಮಾನ ಮಾಡಬೇಕಾದ್ರೆ ಏನಂತ, ನಾನು ಗುರುದಕ್ಷಿಣೆ ಏನು ಕೇಳ್ತಾ ಇಲ್ಲ. ಏಕಲವ್ಯ ದ್ರೋಣಾಚಾರ್ಯ ಅವರ ವಿದ್ಯೆನ ಕಲಿತು ನೋಡಿದಾಗ ಅವರು ಹೆಬ್ಬೆರಳನ್ನು ಕೇಳಿದ್ರು, ಆದರೆ ನಿಮ್ಮ ಹತ್ರ ಆ ಥರ ಕೇಳ್ತಾ ಇಲ್ಲ. ಇಲ್ಲಿ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೀನಿ, ಒಂದು ಮೋಟಿವೇಶನ್ ಸ್ಪೀಕ್ ಕೊಡಿ, ಬೇರೆ ಸ್ಟೂಡೆಂಟ್ಗಳು ಕೂಡ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳಿದರು. ಹಾಗಾಗಿ ಸ್ನೇಹಿತರೆ, ಅದ್ರ ಜೊತೆಗೆ ಪೋಷಕರು ಕೂಡ ಒಂದು ಗಮನಿಸಬೇಕಾದಂಥ ವಿಷಯ, ನಿಮ್ಮ ಮಕ್ಕಳನ್ನ ಮಿಲ್ಟ್ರಿಗೆ ಸೇರಿಸ್ಬೇಕು ಅಥವಾ ಭಾರತೀಯ ಸೇನೆಯಲ್ಲಿ ಒಂದು ಯೋಧನಾಗಿ ಮಾಡಬೇಕು ಅಂತ ಕನಸು ಕಂಡಿರ್ತೀರ. ಆದರೆ ಅವರಿಗೆ ಅವೇರ್ನೆಸ್ ಆಗಿರ್ಬೋದು, ಅದ್ರ ಬಗ್ಗೆ ಗೈಡೆನ್ಸ್ ಕೊರತೆ ಇರುತ್ತೆ. ಹಾಗಾಗಿ ಕನಸೆಲ್ಲ ನನಸಾಗೋದಕ್ಕಿಂತ ಮುಂಚೆ ಹಾಗೆ ಉಳಿಯೋ ಚಾನ್ಸಸ್ ತುಂಬ ಜನರ ಬದುಕಲ್ಲೇ ಆಗುತ್ತೆ. ಅದಕ್ಕೋಸ್ಕರ ಬೆಸ್ಟ್ ಗೈಡೆನ್ಸ್ ಇರಬೇಕು. ಅದ್ರ ಜೊತೆಗೆ ಒಂದು ಜೀವನದಲ್ಲಿ ಒಂದು ಗುರಿ ಇದ್ದಾಗ ಹಿಂದೆ ಗುರು ಇರಬೇಕು ಅಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದೆ. ಅದೇ ರೀತಿ ಸೈನಿಕ ಕ್ಷೇತ್ರದಲ್ಲೂ ಅದೇ ರೀತಿಯಾಗಿ ನಿಮಗೆ ಸೈನಿಕರಾಗಬೇಕು, ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಬೇಕು, ಡಿಫೆನ್ಸ್ ಅಕಾಡೆಮಿಲಿ ನಾನೊಬ್ಬ ವೀರ ಯೋಧನಾಗಿ ಕೆಲಸ ಮಾಡಬೇಕು, ದೇಶಭಕ್ತನಾಗಿ ನನ್ನ ಕೈಲಾದಂಥ ಸೇವೆನ ನಮ್ಮ ಭಾರತಾಂಬೆಗೆ ಸಲ್ಲಿಸಬೇಕು ಅನ್ನೋರಿಗೆ ಕಿತ್ತೂರಲ್ಲಿ ಇರುವಂಥ ಗ್ರಾಮೀಣ ಸೇನಾ ಯುವಕರ ತರಬೇತಿ ಕೇಂದ್ರ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ಅಕಾಮಿಡೇಷನ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದ್ರ ಜೊತೆಗೆ ಇಲ್ಲಿ ಕೊಡುವಂಥ ಫಿಸಿಕಲ್ ಟೆಸ್ಟ್, ರೈಟಿಂಗ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿ ಒಂದು ಪ್ರಾಕ್ಟೀಸನ್ನು ಮಾಡಿ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿ ಒಂದು ಜಾಬ್ ತಗೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಇವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ಕಿತ್ತೂರಿನ ಈ ಸೈನಿಕ ಶಾಲೆಯ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮುಕ್ತವಾಗಿ ಎಲ್ಲರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್, ಇದು ನಮ್ಮದು ಗರ್ಲ್ಸ್ ಹಾಸ್ಟೆಲ್. ಇದು ಈಗ ರೀಸೆಂಟ್ಲಿ ಮಾಡಿದ್ವಿ, ಈಗ ಅದನ್ನು ರೆಡಿ ಮಾಡಿದ್ವಿ. ಈಗ ನಮ್ಮ ಹತ್ರ ಒಂದು ಆಲ್ಮೋಸ್ಟ್ ಒಂದು 8 ಜನ. ಈಗ ಇದು ನಮ್ಮದು ವಾರ್ಡನ್ ಆಫೀಸ್. ಇದು ಇಲ್ಲಿ ಬಂದವರು ಯಾಕಂದರೆ ಪೇರೆಂಟ್ಸ್ ಯಾವ ಥರ ಮಾಡಿದ್ವಿ ಮೇಡಮ್, ಟ್ರಾನ್ಸ್ಪರೆನ್ಸಿ. ಈಗ ಈ ಡಿಜಿಟಲ್ ಯುಗ ಅಲ್ಲ, ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಅದನ್ನು ಈಗ ನಾನು ಕಳೆದ 5 ವರ್ಷದಿಂದ ನಾವು ಅಕಾಡೆಮಿ ನಡೆಸ್ತಾ ಇದ್ದೀವಿ. 7 ಜನ ಗರ್ಲ್ಸ್ನು ಸೆಲೆಕ್ಷನ್ ಆಗಿದ್ದಾರೆ ಈಗ. ಯಾಕಂದರೆ ಹೆಣ್ಮಕ್ಳು ಗಂಡು ಮಕ್ಕಳದೊಂದು ಬೇರೆ ಇರುತ್ತೆ. ಯಾಕಂದರೆ ಯಾರೋ ಪೇರೆಂಟ್ಸು ನಮ್ಮ ಹತ್ರ ಹೆಣ್ಮಕ್ಳನ್ನ ತಂದು ಇಲ್ಲಿ ಬಿಡಬೇಕು ಅಂತಂದರೆ ಭಾಳ ನಮ್ಮ ಮೇಲೆ ಭರವಸೆ ಇಟ್ಟಿರ್ತಾರೆ. ಅವ್ರು ನಮ್ಮ ಹತ್ರ ಬಂದ ನಂತರ ಇಲ್ಲಿಂದ ರಿಟರ್ನ್ ಹೋಗೋರು ನಮ್ಮ ಜವಾಬ್ದಾರಿ ಇರುತ್ತೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗಿರಬಾರ್ದು, ಅವರಿಂದ ನಮಗೆ ತೊಂದರೆ ಆಗಿರ್ಬೋದು. ಹೀಗಾಗಿ ಇದನ್ನು ಬಿಲ್ಡಿಂಗನ್ನು ಯಾವ ಥರ ಸ್ಟ್ರಕ್ಚರ್ ಮಾಡಿದ್ವಿ ಅಂತಂದರೆ, ಒಂಥರ ಹಾಸ್ಪಿಟಲಲ್ಲಿ ಯಾವ ಥರ ಒಬ್ಬ ನರ್ಸ್ ಕೂತ್ಕೊಂಡು ಪೇಷಂಟನ್ನು ಅಬ್ಸರ್ವ್ ಮಾಡ್ತಾರಲ್ಲ, ಅವ್ರು ಇಲ್ಲಿ ಕೂತ್ಕೊಂಡ್ರು. ಇದು ಇಲ್ಲಿ ಗ್ಲಾಸ್ ಇಷ್ಟಿದ್ದೀವಿ ನಾವು. ಇದನ್ನು ಸರಿಸ್ಬಿಟ್ರೆ ಇಲ್ಲಿಂದ ಅವ್ರು ರಾತ್ರಿ 10 ಗಂಟೆ ಆದ ನಂತರ ಯಾರೋ ಅದು ಪರ್ಸ್ನಲ್ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ಏನಂದ್ರೆ ಇಲ್ಲಿ ಕುಂತ ಅವ್ರು ಅಬ್ಸರ್ವ್ ಮಾಡ್ಬೋದು. ಹಾಂ, ಈ ರೀತಿ ಅಂದ್ರೆ ಟ್ರಾನ್ಸ್ಪರೆಂಟ್ ಇರ್ತೀವಿ ನಾವು. ಅಂದ್ರೆ ವಾರ್ಡನ್ಗೆ ಬಂದು ಪ್ರತಿ ಸಾರಿ ಬಂದವರು ಡಿಸ್ಟರ್ಬ್ ಮಾಡೋ ಅವಶ್ಯಕಿಲ್ಲ. ಅಲ್ಲಿ ಇದ್ಕೊಂಡ್ಕ್ಯಾರ ಅವರು ಅಬ್ಸರ್ವ್ ಮಾಡ್ಬೋದು ಅವ್ರನ್ನ. ಸಪೋಸ್ ಇವ್ರು ಈಗ ಆಫಿಷಿಯಲ್ ಟೈಮ್ ಇದೆ, ಇಲ್ಲಿ ಕೂತ್ಕೊಂಡ್ರೆ ಇವ್ರು ರೆಸ್ಟ್ ರೂಮಲ್ಲಿ ಇದ್ದಾರೆ. ಈಗ ಇವ್ರು ಬೆಡ್ ಮೇಲೆ ಇದ್ದಾರೆ. ಓಕೆ, ಇವನ್ ಇವ್ರು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ರಾತ್ರಿ ಟೈಮ್ ಇದೆ, ಯಾವುದೋ ಒಬ್ಬರು ಮೊಬೈಲಲ್ಲಿ ಈಗಿನ ಟೈಮಲ್ಲಿ ವಿಡಿಯೋ ಕಾಲ್ ಇರ್ಬೋದು, ಕಾಲ್ ಮಾಡೋದು ಇರ್ಬೋದು, ಇಂಥ ಸಮಸ್ಯೆ ನಡೀತದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಇಲ್ಲಿ ಚಾನ್ಸೇ ಇಲ್ಲ. ಇಲ್ಲಿ ಅಂದ್ರೆ ಈ ಕಡೆನೂ ನೋಡ್ಬೋದು. ಇಲ್ಲೇ ಇದ್ಕೊಂಡು ಇಲ್ಲಿ ಟ್ರೈನಿಂಗ್ ಗ್ರೌಂಡಲ್ಲಿ ಗರ್ಲ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೇ ಕುಂತ್ರು ಟ್ರೈನಿಂಗಲ್ಲಿ ಏನಾಗುತ್ತೆ, ಇಲ್ಲಿಂದ ಇಡೀ ಫೀಲ್ಡ್ ಎಲ್ಲ ಇಲ್ಲಿಂದ ಒಂಥರ ಯಾಕಂದ್ರೆ ಗರ್ಲ್ಸ್ ಹಾಸ್ಟೆಲ್ ನಾವು CC ಕ್ಯಾಮ್ರಾ ಫಿಕ್ಸ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ದೇನು ವಾರ್ಡನ್ ರೂಮ್ ಇದೆಯಲ್ಲ, ವಾರ್ಡನ್ನ ಒಂಥರ CC ಕ್ಯಾಮ್ರಾ ಇಲ್ಲಿ ಗೇಟ್ನಿಂದ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾರೆ ಅಂದ್ರೆ 360 ವ್ಯೂಸ್ ಇಲ್ಲಿಂದ ಕೂತ್ಕೊಂಡು
ಆ ಥರ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ರಾಜು ಕಲ್ ಸಿಸ್ಟಮ್ ಇದ್ದಂಗಿದೆ ಸರ್. ಹಾಗಾದ್ರೆ ಇವಾಗ ಎಷ್ಟೇ ಟೆಕ್ನಾಲಜಿ ಬಂದರೂ ಕೂಡ ನೋಡಿ ನಮ್ಮ ರಾಜು ಮಾಡಿದಂತ ಇದನ್ನ ನೋಡ್ಬೋದು, ಬೆಡ್ ಸಿಸ್ಟಮ್ ಇರೋದಿಲ್ಲ. ಇಲ್ಲಿ ಇವ್ರಿಗೆ ಸೇಮ್ ಅಲ್ಲಿ ಯಾವ ಥರ ಬೆಡ್ ಇತ್ತಲ್ಲ ಅದೇ ರೀತಿಯಾಗಿ ಒಂದು 40ರಿಂದ 50 ಜನ ಇರಲಿಕ್ಕೆ ಈ ವ್ಯವಸ್ಥೆನ ಮಾಡಿದ್ವಿ. ಇಲ್ಲಿ ಹಿಂದ್ಗಡೆ ಹೋಗಿ ಸ್ವಲ್ಪ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹಿಂದ್ಗಡೆ ಎಲ್ಲ ಫೆನ್ಸಿಂಗ್ ಇದೆ, ಎಲ್ಲ ಪ್ಯಾಕ್ ಇದೆ. ಒಂದು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಒಂದು ಡೋರ್ ಇದೆ. ಅದರದ್ದು ಎಮರ್ಜೆನ್ಸಿ ಇದೆ, ಏನಾದರೂ ಬೆಡ್ ಇರ್ಬೋದು ಒಳಗೆ ಹಾಕ್ಲಿಕ್ಕೆ ಹೊರಗೆ ತೆಗಿಲಿಕ್ಕೆ ಆ ಥರ ಅದಕ್ಕಷ್ಟೇ ನಾವು ಒಂದು ಇದನ್ನು ಎಮರ್ಜೆನ್ಸಿ ಡೋರ್ ಇಟ್ಟಿದ್ವಿ. ಯಾಕಂದರೆ ಏನೋ ಒಂದು ಬೆಂಕಿ ಹತ್ತು ಹೊರಗಡೆ ಎಕ್ಸಿಟ್ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಬೇಕಲ್ಲ, ಹೀಗಾಗಿ ಒಂದು ಡೋರ್ ಇಟ್ಟಿದ್ದೀವಿ ನಾವು ಇಲ್ಲಿ ಈ ಕಡೆಯಿಂದ. ಆದರೆ ಅದನ್ನು ಓಪನ್ ಮಾಡಲ್ಲ ನಾವು, ಈ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಹೋಗ್ಬೇಕು. ಅದು ಅದ್ರ ಕೀ ಲಾಕ್ ಇರುತ್ತೆ, ಅದು ಕೀ ನನ್ನ ಹತ್ರ ಇರುತ್ತೆ. ನನ್ನ ಪರ್ಮಿಷನ್ ಇಲ್ಲ ಅದನ್ನು ಯಾರೂ ಓಪನ್ ಮಾಡೋಂಗಿಲ್ಲ. ಹಿಂದಿಂದ ಎಲ್ಲ ಕಂಪೌಂಡ್ ವಾಲ್ ಇದೆ, ಹೀಗಾಗಿ ಯಾರಿಗೂ ಹೊರಗಿನ ಜನ ಒಳಗೆ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸಿಟಿಯಿಂದ ಹೊರಗಡೆ ಇದ್ದ ಕಾರಣ ಸ್ವಲ್ಪ ಸೇಫ್ಟಿ ಪರ್ಪಸ್ ನಾವು ಇದನ್ನೆಲ್ಲ ಮಾಡಿದ್ವಿ. ಈ ಕಡೆ ಇಲ್ಲಿ ಇವರು ನೀವು ನೋಡ್ಬೋದು, ಇವರಿಗೆಲ್ಲ ಇಲ್ಲಿ ರೆಡಿ ಆಗಲಿಕ್ಕೆ ಎಲ್ಲ ನನ್ನ ಮಕ್ಕಳಿಗೆಲ್ಲ ಅಂದ್ರೆ ಅವ್ರ ಟೈಮ್ ವೇಸ್ಟ್ ಆಗಿರೋ. ಯಾಕಂದರೆ ಇಲ್ಲಿ ಟ್ರೈನಿಂಗ್ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಒಂದೇ ಟೈಮ್ ರೆಡಿ ಆಗಬೇಕು. ಒಂದೇ ಟೈಮ್ ರೆಡಿ ಆಗ್ಬೇಕಂತಂದ್ರೆ ಎಟ್ ಎ ಟೈಮ್ ಆಗ್ಬೇಕಂತ ಅದ್ರ ಪ್ರಕಾರ ಅವ್ರಿಗೆ ಸಫಿಷಿಯಂಟ್ ಟಾಯ್ಲೆಟ್ ಬಾತ್ರೂಮ್ ಅವ್ರಿಗೆ ಏನಿಲ್ಲ ಎಲ್ಲ ವ್ಯವಸ್ಥೆಯಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಪೇರೆಂಟ್ಸ್ಗಳಿಗೆ ತುಂಬ ಡೌಟ್ ಇರುತ್ತೆ, ಹೆಣ್ಮಕ್ಳನ್ನ ಅದರಲ್ಲೂ ಮನೆಯಿಂದ ಹೊರಗಡೆ ಕಳಿಸ್ಬೇಕಂದ್ರೆ 1000 ಸಲ ಯೋಚನೆ ಮಾಡ್ತಾರೆ. ಅಲ್ಲಿ ಸೇಫ್ಟಿ ಇರುತ್ತಾ, ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು. ಅದ್ರ ಬಾಯ್ಸ್ ಬೇರೆ ಬರ್ತಾ ಇರ್ತಾರೆ, ಗರ್ಲ್ಸು ಸೇಫ್ಟಿ ಮುಖ್ಯ ಅಲ್ಲ. ಒಂದು 3 ತಿಂಗಳು ಟ್ರೈನಿಂಗ್ ನಡೆಯುತ್ತೆ ಅಂತ ಹೇಳಿದಾಗ ಈ ವಿಡಿಯೋ ನೋಡೋರಿಗೆ ಸಪ್ರೇಟಾಗಿ ಅವರಿಗೆ ಬೇರೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಇವರಿಗೆ ಬೇರೆ ಫೆಸಿಲಿಟೀಸ್ ಇದೆ. ಅದ್ರ ಜೊತೆಗೆ ವಾರ್ಡನ್ ಕೂಡ ಸುವ್ಯವಸ್ಥಿತವಾಗಿ ನೋಡ್ಕೊಳ್ತಾರೆ. ಇವ್ರನ್ನ ಒಂದು ರೀತಿಯಾಗಿ ಯಾವುದೇ ರೀತಿ ಕಳ್ಳಾಟ ಆಗಲಿ ಈ ಏಜಲ್ಲಿ ಚಂಚಲ ಏಜ್ ಆಗಿರೋದ್ರಿಂದ ಆ ಥರ ಏನು ಆಕ್ಟಿವಿಟೀಸ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಫೋಕಸ್ ಮಿಲಿಟರಿ, ನಾನು ಆರ್ಮಿಗೆ ಸೇರಬೇಕು ಅನ್ನೋ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಅಕಾಡೆಮಿ ಸೆಂಟರ್ ಅಂತ ಹೇಳಿದರೆ ಕಿತ್ತೂರಿನಲ್ಲಿರುವಂಥ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇವ್ರಿಗೆಲ್ಲ ಫ್ರೀ ಟೈಮಾ? ಇಲ್ಲ, ಈ ಕ್ಲಾಸ್ ಅಂದರೆ ಇವ್ರದ್ದು ಕ್ಲಾಸಸ್ಸು ಟ್ರೈನಿಂಗ್ ಎಲ್ಲ ಒಟ್ಟಿಗೆ ಇರುತ್ತೆ ಮೇಡಮ್. ಇವ್ರದ್ದು ಒನ್ಲಿ ಇವರು ರೆಸ್ಟ್ ಮಾಡೋ ಟೈಮ್ ಇಲ್ಲಿ ಬಂದ್ಬಿಡೋದು. ಊಟ ಮೆಸ್ನೂ ಅಲ್ಲೇ ಇದೆ, ಟ್ರೈನಿಂಗ್ನು ಅಲ್ಲೇ ಮಾಡಬೇಕು, ಕ್ಲಾಸಸ್ಸು ಅಲ್ಲೇ ಮಾಡಬೇಕು. ಒಂದು ಸಾರಿ ಅವ್ರದ್ದು ಟ್ರೈನಿಂಗ್ ಟೈಮ್ ಮುಗಿತು, ಊಟದ ಟೈಮ್ ಮುಗಿತು, ಕ್ಲಾಸ್ ಟೈಮ್ ಮುಗಿತು, ಅವ್ರು ಇಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಇಲ್ಲಿರಬೇಕು. ಓಕೆ ವೀಕ್ಷಕರ, ಇನ್ನೊಂದು ಮಾತು ಹೇಳಬೇಕು. ಫರ್ವೀಸ್ ಸರ್ದು ಆಲ್ರೆಡಿ ನಾವು ಇಂದಿನ ನೀವು ಸಂಚಿಕೆಯನ್ನು ನೋಡಿಲ್ಲ ಅಂದವರು ದಯವಿಟ್ಟು ಹೋಗಿ ನೋಡಿ. ಅವರು ಆರ್ಮಿಲಿ ಮಾಡಿದಂಥ ಸೇವೆಯನ್ನು ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದೀವಿ. ಸತತವಾಗಿ 20 ಸಂಚಿಕೆಗಳು ಮೂಡಿ ಬಂದಿದೆ. ಹಲವಾರು ಜನ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರಿ. ಹೊಸದಾಗಿ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಅವರು ನೋಡಲೇಬೇಕಾದಂಥ ವಿಡಿಯೋ ಅದು. ಯಾಕೆಂದರೆ ಆರ್ಮಿಲಿ ಯಾವ ರೀತಿ ಒಂದು ಹಂತವಾಗಿ ಸೈನಿಕನಾಗಿ ಹೋದವರು ಮೇಲೆ ಒಂದು ಹೈಯರ್ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಎಕ್ಸಾಮ್ ಆಗಿರ್ಬೋದು, ಯಾವ ರೀತಿ ಟ್ರೈನ್ ಅಪ್ ಆಗಬೇಕು, ಅದ್ರ ಜೊತೆಗೆ ನಾವೆಷ್ಟು ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಒಂದು ಹೈಯರ್ ಪೊಸಿಷನ್ಗೆ ಹೋಗೋಕ್ಕೆ ಸಾಧ್ಯ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ರಿಟೈರ್ಡ್ ಆಗಿ ಬಂದಾದ ನಂತರ ಇಲ್ಲಿ ಕಟ್ಟಿದಂಥ ಒಂದು ಸೈನಿಕ ಶಾಲೆ ಇದೇ ಆಗಿದೆ. ಅದು ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿರುವಂತಹ ಒಂದು ಸೈನಿಕ ಶಾಲೆ ಇದು. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಮಹಾರಾಷ್ಟ್ರ ಆಗಿರ್ಬೋದು, ಪಕ್ಕದ ಆಂಧ್ರ, ಈ ರೀತಿಯಾಗಿ ಬೇರೆ ರಾಜ್ಯದಿಂದಲೇ ಇಲ್ಲಿ ಬಂದು ಸ್ಟೂಡೆಂಟ್ ಕಲಿತು ಆರ್ಮಿಗೆ ಸೇರಿದಂಥ ಉದಾಹರಣೆಗಳನ್ನ ನೀವು ಸಾಕಷ್ಟು ನೋಡಿದ್ರಿ. ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಕರ್ನಾಟಕದ ಪ್ರತಿ ಮನೆಗಳಲ್ಲೂ ಕೂಡ ಈ ವಿಡಿಯೋ ತಲುಪಬೇಕು. ಯಾಕೆಂತ ಹೇಳಿದರೆ ಸೇನೆ ಬಗ್ಗೆ ಆಗಿರ್ಬೋದು, ಸೇನೆ ತರಬೇತಿ ಬಗ್ಗೆ ಆಗಿರ್ಬೋದು, ಪೋಷಕರಿಗಾಗಿರ್ಬೋದು, ಅದ್ರ ಜೊತೆಗೆ ಸ್ಟೂಡೆಂಟ್ಗಳಿಗಾಗಿರ್ಬೋದು ಅವೇರ್ನೆಸ್ ಮತ್ತು ಗೈಡೆನ್ಸ್ ಅನ್ನೋದು ಬಹುಮುಖ್ಯವಾಗಿದೆ. ಹಾಗಾಗಿ ಈ ವಿಡಿಯೋನ ನೀವು ನೋಡ್ತಾ ಇದ್ರಲ್ಲ, ಖಂಡಿತ ಶೇರ್ ಮಾಡಿ. ಅದೇ ಜೊತೆಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈ ಒಂದು ಆಬ್ಸ್ಟಿಕಲ್ನ ನೀವು ನೋಡ್ಬೋದು. ಇದ್ರದ್ದು ಯಾವುದೋ ಥರದ ಇದು ಟೆಸ್ಟಲ್ಲಿ ಇದು ಇನ್ಕ್ಲೂಡ್ ಇರಲ್ಲ. ಆದರೂ ಇವ್ರಿಗೆ ಒಂದು ಸ್ವಲ್ಪ ಯೂತ್ಸು ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಕರೇಜಿಯಸ್ಸು, ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರುವಂಥ ಆ್ಯಕ್ಟಿವಿಟಿ, ಇವ್ರ ಟ್ರೈನಿಂಗ್ ಜೊತೆಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನೂ ಆಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಇದು ಕೆಲವೊಂದು ಆ್ಯಕ್ಟಿವಿಟಿನ ಮಾಡಿಸ್ತಾ ಇರ್ತೀವಿ. ಎಂಟರ್ಟೈನ್ಮೆಂಟ್ನೂ ಆಗ್ತಾ ಇರ್ತದೆ, ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಂಗ್ತ್ನೂ ಬಿಲ್ಡ್ ಆಗ್ತಾ ಇರುತ್ತೆ. ಆ ಒಂದು ಟೆಸ್ಟನ್ನು ನಾವು ಯಾವ ಥರ ಮಾಡಿಸ್ತೀವಿ, ಒಂದು ಆಬ್ಸ್ಟಿಕಲ್ನ ಮಾಡಿಸೋದು ನೀವು ಇಲ್ಲಿ ನೋಡ್ಬೋದು. ಈಗ ಸರ್ 1 2 3 4 5 6 7 8 पूरा बैंड 9 10 11 जल्दी पास ಅದು ಪೂರ ಬಾಡಿ ವೇಟ್ ಎಲ್ಲ ಅವ್ರ ಕೈಯಲ್ಲಿ ಬರುತ್ತೆ ಮೇಡಮ್. कंट्रोल ಆಗ್ತದೆ ಆಟೋಮೆಟಿಕ್. ವೆರಿ ಗುಡ್. ಆಟೋಮೆಟಿಕ್ಲಿ ಸ್ಟೆಮ್ನ ಬಿಲ್ಡ್ ಆಗುತ್ತೆ ಅವ್ರದ್ದು. बहुत बढ़िया परफेक्ट. नेक्स्ट ಇಲ್ಲಾಂದ್ರೆ ಅವ್ರು ಹೋಗಿ ವೇಟ್ ಬಾಡಿ ಕೈಯಲ್ಲಿ ವೇಟ್ ಬೀಳಲ್ಲ ಅಂದ್ರೆ ಅವ್ರು ಹೋಗಿ ಟ್ವಿಸ್ಟ್ ಆಗಿಬಿಡುತ್ತೆ. ವೆರಿ ಗುಡ್. ನೆಕ್ಸ್ಟ್ ಆಕ್ಟಿವಿಟೀಸ್ ಏನು ಸರ್ ಇದು? ಕೈ ಹಿಡಿದು ತಲೆ ಒಳಗೆ ಇದಕ್ಕೆ ನಾವು ಹ್ಯಾಂಡ್ ಜಂಪ್ ಅಂತ ಹೇಳ್ತೀವಿ. ಅಂದ್ರೆ ಇದು ಸೇಮ್ ಅಪ್ಪರ್ ಬಾಡಿ ಸ್ಟೆಮ್ನ ಬಿಲ್ಡ್ ಮಾಡುವಂಥ ಒಂದು ಇದೊಂದು ಎಕ್ಸರ್ಸೈಸ್, ಇದು ಒಂದು ಆಬ್ಸ್ಟಿಕಲ್ಸ್. ಇದು ನೀವು ನೋಡ್ಬೋದು ಈಗ ಸದ್ಯ ಯಾವ ಥರ ಮಾಡ್ತಾರೆ ಅನ್ನೋದು. ವೆರಿ ಗುಡ್ ಪರ್ಫೆಕ್ಟ್. ನೆಕ್ಸ್ಟ್
शाबाश गुड बहुत बढ़िया ಯಾರದು ಬಾಡಿ ಕಂಟ್ರೋಲ್ ಇಲ್ಲದ ಹತ್ರ ಅವರು ಈಸಿಯಾಗಿ ಮಾಡ್ತಾರೆ. ಇದನ್ನು ನೀವು ನೋಡ್ತಾ ಇದ್ದಾರೆ, ಇದು ಹೈಟ್ ಮೆಜರ್ಮೆಂಟ್ ಇದು. ಯಾಕಂದರೆ ಆರ್ಮಿಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಮಿನಿಮಮ್ ನಮ್ಮ ಕರ್ನಾಟಕದವ್ರಿಗೆ 166 ಸೆಂಟಿಮೀಟ್ರ್ ಇರಬೇಕು. 166 ಸೆಂಟಿಮೀಟ್ರ್ ಇರಬೇಕು. ಅದನ್ನು ಇಲ್ಲಿ ಅವ್ರಿಗೆ ಡೆಮೋರಲ್ಲಿ ಪ್ರತಿ ವಾರ ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಅಡ್ಮಿಷನ್ ಆದಾಗ ಒಂದು ಹೈಟ್ ಕಮ್ಮಿ ಇರುತ್ತೆ. ಪ್ರತಿ ವಾರ ಚೆಕ್ ಮಾಡೋದು ಒಂದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ಅನ್ನೋದು ನಮಗೆಲ್ಲ ಇದು ಅಕ್ಯುರೇಟ್ ಇಲ್ಲಿ ಗೊತ್ತಾಗುತ್ತೆ. ಸರ್ ಅದ್ರ ಜೊತೆಗೆ ಗರ್ಲ್ಸ್ಗೆ ಎಷ್ಟಿರಬೇಕು, ಬಾಯ್ಸ್ಗೆ ಎಷ್ಟಿರಬೇಕು? ಗರ್ಲ್ಸದ್ದು ನೋಡಿ, ಈಗ ಗರ್ಲ್ಸದ್ದು ಬಾಯ್ಸದ್ದು ಏನಿದೆಲ್ಲ 166 ಸೆಂಟಿಮೀಟರ್ ಇರುತ್ತೆ, ಗರ್ಲ್ಸ್ಗೆ 162 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿಯಾಗಿ ಇದು ಆರ್ಮಿಲಿ ಹೋಗಬೇಕು ಅಂತಂದರೆ ವುಮನ್ ಮಿಲಿಟರಿ ಪೊಲೀಸಾಗಿ ಆರ್ಮಿಲಿ ಸೇರಬೇಕು ಅಂದರೆ ಗರ್ಲ್ಸ್ಗೆ 162 ಸೆಂಟಿಮೀಟರ್ ಇರುತ್ತೆ. ಅದೇ ಪ್ಯಾರಾಮಿಲಿಟರಿ ಅಂದರೆ BSF ಇರ್ಬೋದು, CRPF ಇರ್ಬೋದು, ಅದರಲ್ಲಿ 157 ಸೆಂಟಿಮೀಟರ್ ಗರ್ಲ್ಸ್ ಇರುತ್ತೆ. ಅದೇ ಬಾಯ್ಸ್ಗೆ 170 ಸೆಂಟಿಮೀಟರ್ ಇರಬೇಕಾಗತ್ತೆ. ಇದ್ರ ಮಾತ್ರ ಅವ್ರು ಸೆಲೆಕ್ಷನ್ ಆಗುತ್ತೆ. ಇದು ಆನಂತರ ಸೆಂಟಿಮೀಟರ್ ಸರ್, ಸೆಂಟಿಮೀಟರ್, ಸೆಂಟಿಮೀಟರ್ 170 ಸೆಂಟಿಮೀಟರ್ ಇರಬೇಕಾಗತ್ತೆ. ಅದೇ ಪ್ಯಾರಾಮಿಲಿಟ್ರಿಯಲ್ಲಿ ಆರ್ಮಿಯಲ್ಲಿ ಸೇರಬೇಕು ಅಂತಂದ್ರೆ ಇಲ್ಲಿ ಕಾಸ್ಟ್ ಬೇಸ್ಡ್ ಯಾವುದೂ ನಿಮ್ಮದು ರಿಲ್ಯಾಕ್ಸೇಷನ್ ಇಲ್ಲ. ಆದರೆ ನಮ್ಮ ಸೈನಿಕರ ಮಕ್ಕಳು ಇರ್ತಾರೆ, ಅವರು ಬ್ರದರ್ಸ್ ಇರ್ತಾರೆ, ರಿಲೇಷನ್ಸ್ ಕೋಟ ಇದ್ದವರಿಗೆ ಅಥವಾ ಸ್ಪೋರ್ಟ್ಸ್ಮನ್ ಇರ್ತಾರೆ ಕೆಲವೊಂದು ಜನ, ಅವ್ರಿಗೂ ಕೂಡ ಎದೆಳತಿಯಲ್ಲಿ ಒಂದು 3 ಸೆಂಟಿಮೀಟ್ರ್ ಕನ್ಸೆಷನ್ ಇರುತ್ತೆ. ಆನಂತರ ವೇಟಲ್ಲಿ 5 kg ಕನ್ಸೆಷನ್ ಇರುತ್ತೆ, ಸ್ಪೆಷಲಿ ಸ್ಪೋರ್ಟ್ಸ್ಮನ್ಗೆ. ಅದೇ ರೀತಿಯಾಗಿ ಅವ್ರಿಗೆ ಹೈಟಲ್ಲೂ ಕೂಡ ಒಂದು 2 to 3 ಸೆಂಟಿಮೀಟರ್ಸ್ ಅವ್ರಿಗೆ ಕನ್ಸೆಷನ್ ಇರುತ್ತೆ. ಇದ್ರ ಜೊತೆಗೆ ಮಾಜಿ ಸೈನಿಕರ ಮಕ್ಕಳಿಗೂ ಕೂಡ ಕೆಲವೊಂದು ಕನ್ಸೆಷನ್ ಇರುತ್ತೆ. ಅದನ್ನು ಬಿಟ್ಟರೆ ಈ ಆರ್ಮಿಯಲ್ಲಿ ಸೇರಬೇಕು ಅಂತಂದರೆ ಯಾವುದೂ ಕಾಸ್ಟ್ ಬೇಸ್ ಅವರಿಗೆ ರಿಲ್ಯಾಕ್ಸೇಷನ್ ಇರಲ್ಲ, ಈ 2 ಕ್ಯಾಟಗರಿ ಬಿಟ್ಟರೆ. ಅದೇ ನೀವು ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಹೋದ್ರಿ, BSF CRPF ಹೋದ್ರಿ, ಯಾಕಂದರೆ ಈಗ ನೆಕ್ಸ್ಟ್ ಬರುವಂಥ ಮುಂದಿನ ತಿಂಗಳಲ್ಲಿ 84,866 ಪೋಸ್ಟ್ ಕಾಲ್ಫಾರ್ಮ್ ಆಗೋದಿದೆ. ಈಗ ಅದು ಸ್ಪೆಷಲ್ ನಮ್ಮ ಹತ್ರ ಈಗ ರಿಟರ್ನ್ ಬ್ಯಾಚ್ ಕೂಡ ಇಲ್ಲಿ ನಡೀತಾ ಇದೆ. ಈಗ ಅದರಲ್ಲಿ ಮಾತ್ರ ನಿಮ್ದು ಏನಿದೆಲ್ಲ OBC ಕ್ಯಾಟಗರಿ ಇದ್ದವ್ರಿಗೂ ಕೆಲವೊಂದು ರಿಲ್ಯಾಕ್ಸೇಷನ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆನಂತರ ನಿಮ್ಮದು SC ST ಇದ್ದವ್ರಿಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒನ್ಲಿ ಏಜ್ ಆ್ಯಂಡ್ ಇದರಲ್ಲಿ ಇರುತ್ತೆ. ಒನ್ಲಿ ST ಯಾವುದು ಕ್ಯಾಟಗರಿ ಇದೆಲ್ಲ ಅವ್ರಿಗೆ ಮಾತ್ರ ಹೈಟಲ್ಲಿ ಕನ್ಸೆಷನ್ ಇರುತ್ತೆ. ಅದನ್ನು ಬಿಟ್ಟರೆ ಉಳಿದವ್ರಿಗೆ ಎಲ್ಲರಿಗೂ ಹೈಟ್ 170 ಸೆಂಟಿಮೀಟರ್ ಫಾರ್ ಬಾಯ್ಸ್ ಆ್ಯಂಡ್ 157 ಸೆಂಟಿಮೀಟರ್ ಫಾರ್ ಗರ್ಲ್ಸ್, ಇದು ಕಂಪಲ್ಸರಿ ಬೇಕಾಗುತ್ತೆ. ಇನ್ನು ಮುಂದೆ ಬರುವಂಥದ್ದು ನಮ್ಮದು ಬೆಳಗಾವಿ ರ್ಯಾಲಿ ಏನಿದೆಯಲ್ಲ, ಇದು ಯಾರದು, ಇದು ಬರುವಂಥ ಡಿಸೆಂಬರ್ 4ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 15ನೇ ತಾರೀಕಿನವರೆಗೂ ರ್ಯಾಲಿ ಯಾದಗಿರಿಯಲ್ಲಿ ನಡೆಯಲಿದೆ. ಆ ರ್ಯಾಲಿಗೋಸ್ಕರ ನಾವು ಇವರನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಇದರ ಜೊತೆಗೆ ಒಂದು ರಿಟರ್ನ್ ಬ್ಯಾಚ್ ಕೂಡ ನಮ್ಮ ಹತ್ರ ಇದೆ. ಯಾರು ಆರ್ಮಿಲಿ ಆಗ್ತಾಯಿಲ್ಲ, ಯಾರ್ದು ಏಜ್, ಯಾಕಂದರೆ ಆರ್ಮಿಲಿ ಸೇರ್ಬೇಕಂದ್ರೆ ಅವ್ರದ್ದು ಏಜ್ ಕ್ರೈಟೇರಿಯಾ ಇರುತ್ತೆ, 21 ಲಾಸ್ಟ್ ಏಜ್ ಇರುತ್ತೆ. 21 ಮುಗಿದ ನಂತರ ಮತ್ತೆ ಅವ್ರಿಗೆ ಆರ್ಮಿಲಿ ಅವಕಾಶ ಇರಲ್ಲ. ಮಿನಿಮಮ್ 17 ಆರ್ಮಿಗೆ ಹೋಗಬೇಕು ಅಂತಂದ್ರೆ 17 ಸ್ಟಾರ್ಟ್ ಆಗುತ್ತೆ. 17.5 ಆರ್ಮಿಗೆ ಆಗುತ್ತೆ. ಅದೇ ಪ್ಯಾರಾಮಿಲಿಟ್ರಿಯಲ್ಲಿ ಹೋಗ್ಬೇಕಂದ್ರೆ ನಿಮ್ದು 18 ಏಜ್ ಬೇಕಾಗುತ್ತೆ, ಮಿನಿಮಮ್ 18 ವರ್ಷ ಬೇಕಾಗುತ್ತೆ. ಯಾರ್ದು ಏಜ್ ಮುಗಿದಿದೆ, ಯಾರಿಗೆ ಆರ್ಮಿ ಸೇರಬೇಕಾಗಿತ್ತು, ಅವ್ರು ಸೆಲೆಕ್ಷನ್ ಆಗಿಲ್ಲ, ಅವ್ರಿಗೋಸ್ಕರ ನಾವೀಗ ರಿಟರ್ನ್ ಬ್ಯಾಚ್ನು ಕೂಡ SSC ಸ್ಟಾರ್ಟ್ ಮಾಡಿದ್ವಿ. ಇದು ಕೂಡ ಈಗ ನೆಕ್ಸ್ಟ್ ಮಂತಿಂದ ಆನ್ಲೈನ್ ಅರ್ಜಿ ಕರೆಯಲಿದ್ದಾರೆ. ಇದು ಬರುವಂಥ ಜನವರಿ ಮಂತಲ್ಲಿ ಅವ್ರದ್ದು ರಿಟರ್ನ್ ಎಕ್ಸಾಮ್ ನಡೆದಿದೆ. ಅದ್ರಗೋಸ್ಕರ ನಾವು ರಿಟರ್ನ್ ಬ್ಯಾಚ್ನ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಅದ್ರದ್ದು ಬಂದು ಎಲ್ಲರೂ ಉಪಯೋಗ ತೊಗೊಳ್ಬೋದು. ಅದ್ರ ಜೊತೆಗೆ ವೆಯ್ಟ್ ಎಷ್ಟಿರಬೇಕು ಸರ್? ವೇಟ್ ಅವ್ರದ್ದು ಈಗ ಸದ್ಯ ಮೊದಲೇನಿತ್ತು ಮಿನಿಮಮ್ 50 kg ಅಂತ ಇರುತ್ತೆ. ಒಂದು ನಮ್ಮ ಚಾರ್ಟ್ ಇದೆ, ಅದು ಈ ಒಂದು ಹೈಟ್ 170 ಸೆಂಟಿಮೀಟರ್ ಇದೆ ಅಂತ ಅವ್ನಿಗೆ ಎಷ್ಟು ಒಂದು ಚಾರ್ಟ್ ಇರುತ್ತೆ. ಅದು ಆ ಚಾರ್ಟ್ ಪ್ರಕಾರ ಅದರಲ್ಲಿ 10% ಪ್ಲಸ್ ಮೈನಸ್. ಈ ನಿಮ್ಮದು 50 kg ವೇಟ್ ಇದೆ ಅಂತಂದರೆ ಅದು ಹೈಟಿಗೆ ನಿಮ್ಮದು 55 ಇರ್ಬೋದು, 50 ಕಮ್ಮಿ ಅಂತೂ ಎಕ್ಸೆಪ್ಟ್ ಮಾಡಲ್ಲ. ಅದು 60 kg ಇತ್ತಂತಂದರೆ 10% ಅಂದರೆ ಅದು 60 kg 6 kg 66 ಇರ್ಬೋದು ಅಥವಾ 54 ಇರ್ಬೋದು. ಈ ಥರ ಒಂದು ಕ್ರೈಟೇರಿಯಾ ಇರುತ್ತೆ. ಅದು ವೇಟ್ ಮೆಜರ್ಮೆಂಟ್ ಮೇಡಮ್ ಇದು. ಹಾಂ, ಒಂದು ನಿಮಿಷ ಊಟ ಇಟ್ಬಿಟ್ಟು ಇಲ್ಲಿ 2 ಸೈಡ್ ಇದೆ ಮೇಡಮ್ ಮೆಜರ್ಮೆಂಟು. ಇದು ವೇಟ್ ಚೆಕ್ ಮಾಡಲಿಕ್ಕೆ ಇದು ವೇಟ್ ಮೆಜರ್ಮೆಂಟ್ ನಾವು ಮಾಡ್ತೀವಿ. ಆರ್ಮಿಲಿ ಸೇರ್ಬೇಕಂದ್ರೆ ವೇಟು ಕೂಡ ಮ್ಯಾಟ್ರ್ ಇರುತ್ತೆ ಇದರದ್ದು. ಇದು ಅವ್ರ ಹೈಟ್ ಮೇಲೆ ಬೇಸ್ ಮೇಲೆ ಇದರದ್ದು ಹೈಟ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಈ 170 ಹೈಟ್ ಇದ್ದರದ್ದು ಒಂದು ಇಲ್ಲಿ ಇದು ಚಾರ್ಟ್ ಇರುತ್ತೆ. ಅದು ಆ ಚಾರ್ಟ್ ಪ್ರಕಾರ ಅವ್ರದ್ದು 10% ಪ್ಲಸ್ ಅಥವಾ ಮೈನಸ್ ಇದ್ದರೆ ಅದನ್ನು ಎಕ್ಸೆಪ್ಟ್ ಮಾಡಲಾಗುತ್ತೆ. ಅದಕ್ಕಿಂತ ಜಾಸ್ತಿ ಓವರ್ ವೇಟ್ ಇದ್ದರೂ ಅದು ಅನ್ಫಿಟ್ ಆಗುತ್ತೆ, ಅಂಡರ್ ವೇಟ್ ಇದ್ದರೂ ಅದು ಅನ್ಫಿಟ್ ಆಗುತ್ತೆ. ಅಂದರೆ ಇಲ್ಲಿ ಟ್ರೈನಿಂಗ್ ಸೆಂಟರಿಗೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಆರ್ಮಿಗೆ ಸೆಲೆಕ್ಷನ್ ಆಗೋದಕ್ಕೆ ನಾನು ಬೆಸ್ಟ್ ಅಥವಾ ಇಲ್ಲ ಅಂತ. ಯಾಕಂದರೆ ಹೈಟ್ ಇರ್ಬೋದು, ಚೆಸ್ಟ್ ಇದು ಮೆಜರ್ಮೆಂಟ್ ಇರ್ಬೋದು, ಅದ್ರ ಜೊತೆಗೆ ವೆಯ್ಟ್ ಇರ್ಬೋದು ಎಲ್ಲ. ಮೇನ್ ಇದು ಇನ್ಸ್ಟಿಟ್ಯೂಷನಲ್ಲಿ ಜಾಯ್ನ್ ಆಗೋದು ಉದ್ದೇಶ, ಇದ್ರದ್ದು ಬೆನಿಫಿಟ್ ಏನಿದೆ ಅಂತಂದರೆ ನಿಮ್ಮದು ಆರ್ಮಿಲಿ ಸೇರಬೇಕು ಅಂದರೆ ನಿಮ್ಗೆ ಏನೇನು ಅದರಲ್ಲಿ ಅರ್ಹತೆ ಇರಬೇಕು
ನಿಮ್ಮ ಹತ್ರ ಅದು ಇದೆ ಅಥವಾ ಇಲ್ಲ ಅಂತಂದ್ರೆ ನಾವು ಇದರಲ್ಲಿ ನಮ್ಮ ಕ್ರೈಟೇರಿಯಾ ಮ್ಯಾಚ್ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಅಲ್ಟರ್ನೇಟಿವ್ ಜಾಬ್ಗೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ. ಈಗ ಇದು ಒಂದೇ ಆರ್ಮಿ ಅಂತ ಒಂದೇ ಜಾಬ್ ಇಲ್ಲ. ಅದನ್ನು ಬಿಟ್ಟರೆ ನಮ್ಮ ಆರ್ಮಿಲಿ ಕೂಡ ಕೆಲವೊಂದು ಗ್ರೂಪ್ಸ್ ಇದ್ದೇ ಇರುತ್ತೆ, ಅಲ್ಲಿ ನಿಮ್ಮ ಫಿಸಿಕಲ್ ಟೆಸ್ಟೇ ಇರಲ್ಲ ಅಲ್ಲಿ. ಆದರೆ ನೀವು ಯೂನಿಫಾರ್ಮ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಆ್ಯಸ್ ಅ ಸಿವಿಲಿಯನ್ ವರ್ಕ್ ಮಾಡುವಂಥ ಒಂದು ಅಪಾರ್ಚುನಿಟಿ ಅಲ್ಲಿದೆ. ಇನ್ ಕೇಸ್ ಇವರು ಇದರಲ್ಲಿ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅದಕ್ಕೆ ಕೌನ್ಸಿಲಿಂಗ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಸೆಲೆಕ್ಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಇಂಡಿಯನ್ ಆರ್ಮಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾಡಲಾಗ್ತಾ ಇದೆ. ಈ ಒಂದು ಆರ್ಮಿಲಿ ಸೇರಬೇಕು ಅಂದ್ರೆ ದೈಹಿಕ ಪರೀಕ್ಷೆಯಲ್ಲಿ ಇದು ಎದೆಳತಿ ಕೂಡ ಚೆಕ್ ಮಾಡಲಾಗುತ್ತೆ. ಆ ಎದೆಳತಿ ಎಷ್ಟು ಇರಬೇಕು ಅಂತಂದರೆ ಮಿನಿಮಮ್ 77 ಸೆಂಟಿಮೀಟರ್ ಇರಬೇಕು. 77 ಸೆಂಟಿಮೀಟರ್ ನಾರ್ಮಲ್ ಚೆಕ್ ಮಾಡಿದ ನಂತರ ಅವರು ಎದುರಿ ಒಬ್ಬಿಸಿದ ನಂತರ ಉಸಿರು ತೊಗೊಂಡ ನಂತರ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗಬೇಕು. ಅಂದರೆ ಮಾತ್ರ ಅವನು ಸಕ್ಸಸ್ ಆಗ್ತಾನೆ, ಇಲ್ಲಾಂತಂದರೆ ಅವನು ಅನ್ಫಿಟ್ ಆಗ್ತಾನೆ. ಇದೇ ಸೇಮ್ ಪ್ಯಾರಾಮಿಲಿಟ್ರಿ BSF CRPF ಅಲ್ಲಿ SSC GDಯಲ್ಲಿ ಸೆಲೆಕ್ಷನ್ ಆಗ್ಬೇಕಂತಂದರೆ ಅದಕ್ಕೆ ಮಿನಿಮಮ್ 80% ತೊಗೊಳ್ತಾರೆ. ಆರ್ಮಿಲಿ ಸೇರ್ಬೇಕಂದ್ರೆ 77 ಸೆಂಟಿಮೀಟರ್ ಇರುತ್ತೆ. ಇವತ್ತು ಇನ್ನೊಂದು ಅವಕಾಶ ಏನು ಕೂಡಿ ಬಂದಿದೆ ಅಂತಂದರೆ, ಇಲ್ಲಿ ಇವತ್ತು ನಾವು ಡೆಮೋರಲ್ಲಿ ಮಾಡ್ತಿದ್ವಿ. ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಈಗ ರೀಸೆಂಟ್ಲಿ ನಮ್ಮ ಹತ್ರ ಬೆಂಗಳೂರು AROದು ರಿಸಲ್ಟ್ ಬಂದಿದೆ. ಆ ಬೆಂಗಳೂರು AROದಲ್ಲಿ ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ ಅಭಿಷೇಕ್ ಕೂಡ ನಮ್ಮ ತರಬೇತಿ ಕೇಂದ್ರದೊಳಗೆ ತರಬೇತಿ ತೊಗೊಂಡು ಈಗ ರೀಸೆಂಟ್ಲಿ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಅದರಲ್ಲಿ ದೈಹಿಕವಾಗಿ ಪರೀಕ್ಷೆ ಕೊಟ್ಟು ಆನಂತರ ರಿಟರ್ನ್ ಎಕ್ಸಾಮ್ ಕೊಟ್ಟು ಫೈನಲಿ ಮೆರಿಟಲ್ಲಿ ಸೆಲೆಕ್ಷನ್ ಆಗಿ ಬಂದಿದ್ದಾರೆ. ಈ ಬರುವಂಥ ಇದೇ ತಿಂಗಳು 25ನೇ ತಾರೀಕಿಗೆ ಜಾಯ್ನಿಂಗ್ ಆಗಿ ಮದ್ರಾಸ್ ಇಂಜಿನಿಯರಿಂಗ್ ಸೆಂಟರ್ MEG ಸೆಂಟರ್ ಬೆಂಗಳೂರಲ್ಲಿ ಟ್ರೈನಿಂಗ್ ಪಡೀಲಿಕ್ಕೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಸನ್ಮಾನ ಮಾಡ್ತದೆ. ಅವರ ಒಂದು ಸೈನಿಕ ವೃತ್ತಿ ಒಳ್ಳೆ ಚೆನ್ನಾಗಿ ಸಾಗಲಿ. ಅವರು ನಿಮ್ಮ ಸರೌಂಡಿಂಗಲ್ಲಿ ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹಳ್ಳಿ ಒಳಗೆ ಎಲ್ಲರೂ ನಿಮ್ಮಲ್ಲಿ ಇರ್ತಕ್ಕಂಥ ನಾಲೆಜನ್ನು ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಾಭಿಮಾನ ಮೂಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರು ಆಗಲಿ ಅನ್ನೋಂಥ ಒಂದು ಭಾವನೆ ಕೊಡ್ತಾ ಇವತ್ತು ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾವು ಮೇಡಮ್ ಕೊಡ್ರಿ, ಈ ಕಡೆ ಬನ್ನಿ ಸರ್. ನಾನು ಅಂಕಲ್ಗೆ ಅಂತ ನಾನು ಬಾಲ್ಕೋಟ್ ತಾಲೂಕು ಬಾಲ್ಕೋಟ್ ಜಿಲ್ಲೆ ಅಂತ. ನಾ ಇಲ್ಲಿ ಫಸ್ಟ್ 2007ನೇ ಬ್ಯಾಚ್ ನಂದು ಇಲ್ಲಿ ಬಂದಿದ್ದು. ನಾನು ಫಸ್ಟ್ನೇ ಇಲ್ಲಿ ಬಂದು ತಕ್ಷಣ ನಂಗೆ ರನ್ನಿಂಗ್ ಅಂತ ಏನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನಮ್ಮ ತಕ್ಕಿಮ್ ಸರ್ ನಮ್ಮ ಮಡಿವಾಳ ಸರ್ ಅವಾಗ ನಂದು ಇಲ್ಲಿ ಬಂದ ಕೂಡಲೇ ಗೊತ್ತಾಗಿದ್ದು ರನ್ನಿಂಗ್ ಹಿಂಗೆ ಓಡಬೇಕು ಹಿಂಗೆ ಅಂತ. ಈಗೆಲ್ಲ ಇಲ್ಲೆಲ್ಲ ಹುಡುಗರಿಗೆ ರೂಮು ಎಲ್ಲ ವ್ಯವಸ್ಥೆ ಇರೋಕ್ಕೆ ನಮಗೆಲ್ಲ ಅಲ್ಲೆಲ್ಲ ರಾಯಲ್ ಕಲ್ಲಿ ಅಂತ ಅಲ್ಲಿದ್ವಿ. ಅಲ್ಲಿಂದ ಇಲ್ಲಿ ಬರಬೇಕು, ಅಲ್ಲಿಂದ ಇಲ್ಲಿ ಬಂದು ನಾವು ರನ್ನಿಂಗ್ ಮಾಡ್ತೀವಿ. ಇಲ್ಲಿ ಎಲ್ಲ ಹುಡುಗರು ಇಲ್ಲೇ ಗ್ರೌಂಡು ಎಲ್ಲ ಇಲ್ಲೇ ವ್ಯವಸ್ಥೆ ಇದೆ. ಯಾಕೆ ಮನೆಯಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದಿರ್ತೀವಿ ಅಂದ್ಮೇಲೆ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಮನೆಯಲ್ಲಿ ಕಷ್ಟಪಡ ಅವ್ರು ಹೆಂಗೆ ಕಷ್ಟಪಟ್ಟಿರ್ತಾರೆ ನನ್ನ ಮಗನೂ ಹಂಗೆ ಕಷ್ಟಪಡಬಾರ್ದು ಅಂತ ಹೇಳ್ತಿದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗ್ಬಾರ್ದು, ದುಡಿಬಾರ್ದು ಅನ್ನೋ ನಾವು ಅವ್ರ ಗತಿ ಇದು ನೋಡ್ಕೊಳ್ಳಲ್ಲ. ಅವ್ರು ಯಾಕೆ ನನ್ನ ಮಗ ಒಬ್ಬ ಆರ್ಮಿಯಲ್ಲಿ ಇರಬೇಕು ಅಂದರೆ ಅವ್ರಿಗೆ ಊರಲ್ಲಿ ಈಗ ನಮ್ಮ ಮನೆಯಲ್ಲಿ ಈಗ ನಂದು ಊರಾಗ ಯಾರೋ ಒಬ್ಬರು ಮಾತಾಡ್ಸಿದ್ದಿಲ್ಲ. ಈಗ ನಮ್ಮ ನೌಕರಿಗೆ ಎಲ್ಲರೂ ಫೋನ್ ಹಚ್ಚೋದು. ನಾವು ಒಂದು ರಾತ್ರಿ ಅವತ್ತು ಪಾಸ್ ಆಗೋಣ ಸ್ಟೇಟಸ್ ಇದ್ಮೇಲೆ 120 ಕಾಲ್ ಬಂದ ನನಗೆ. ಒಬ್ಬರು ಮಾತಾಡ್ತಿದ್ದಿಲ್ಲ, ಒಬ್ಬರು ಮಾತಾಡ್ತಿಲ್ಲ. ಪಾಸ್ ಆಗೋಣ ಎಲ್ಲರೂ ಪಾಸ್ ಆದ ಪಾರ್ಟಿ ಕೂಡ ಇದ್ದಾಗ ಯಾವ ಮಾತಾಡ್ಸಂಗಿಲ್ಲ. ಎಲ್ಲರೂ ಯಾರು ಮಾತಾಡ್ಸಂಗಿಲ್ಲ. ನೀನು ಮುಂದೆ ಆದ್ರೂ ಏನೇನು ಬಿಲ್ಲಿ ಅವೇನು ಇದಾದ ನಾವೇನು ಅದೇ ನೌಕರಿ ಆದ್ಕೊಳ್ಳಿ ಯಾವ ಆರ್ಮಿ ಅದಾನು ಅವನೇನು ದೊಡ್ಡ ಹಿಂಗೆ ಮಾತಾಡ್ತಾರೆ. ಇನ್ನೊಂದು ನೋಡಿರಿ, ನೀವು ಅಭಿಷೇಕನ ಬಗ್ಗೆ ಎಲ್ಲ ಕೇಳಿದ್ರಿ, ಎಲ್ಲ ಆಯಿತು. ಅದೇ ಥರ ನಮ್ದು ಏನೈತಿ ಒಂದು ಗುರು ದಕ್ಷಿಣ ಏನಪ್ಪ ಅಂತಂದ್ರೆ, ನಮಗೆ ನೀವು ಸೆಲೆಕ್ಷನ್ ಆದಮೇಲೆ ನಮ್ಮ ಸಂಸ್ಥಾಗೆ 50,000 ರೂಪಾಯಿ ದೇಣಿಗೆ ಕೊಡ್ರಿ, 1,00,000 ರೂಪಾಯಿ ದೇಣಿಗೆ ಕೊಡ್ರಿ ಅಂತ ನಮ್ಮದು ವಿಚಾರ ಇಲ್ಲ. ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಗುರುದಕ್ಷಿಣ ಏನು ಬೇಕಪ್ಪ ಅಂದ್ರೆ ಎಲ್ಲರೂ ಇವತ್ತು ಹೆಂಗೆ ಅಭಿಷೇಕ್ ಬಂದಾನಲ್ಲ, ಇದು ಆ್ಯಕ್ಚುಲಿ ನಮ್ಮ ಸತೀಶ್ ಜಾರಕಿಹೊಳಿ ಬರೋದು ಅವ್ರ ಸುಮ್ಮನೆ ಶಾಲಾ ಮಾಲ್ ತಂದಿದ್ದು ಅದ್ರ ನಸೀಬ್ ಹೇಳ್ತಾರಲ್ಲ, ಅದು ದಾನೆ ಪೇ ಲಿಖಾಯ್ ಖಾನೆ ವಾಲೆ ಕಾ ನಾಮ್. ಅದು ಒಂದು ಮಿನಿಸ್ಟ್ರಿಗೆ ತಂದಿಟ್ಟಂಥ ಮಾಲಿ ಶಾಲೆ ಹಾಕುವಂಥ ಅವಕಾಶ ನಮಗೆ ಇವತ್ತು ಅಭಿಷೇಕ್ ಬಂದೈತಿ. ಇನ್ನು ಬರುವಂಥ ಟೈಮ್ ಒಳಗೆ ನೀವು ಎಲ್ಲರೂ ಇಂಥ ಶಾಲೆ ಹಾಕ್ಕೊಂಡು ಮಾಲಿ ಹಾಕ್ಕೊಂಡು ಸೆಲೆಕ್ಷನ್ ಆಗಿ ನಿಮ್ಮ ಲೈಫ್ ಒಳಗೆ, ನಿಮ್ಮ ಮನೆ ಒಳಗೆ, ನಿಮ್ಮ ಫ್ಯಾಮಿಲಿ ಒಳಗೆ, ನಿಮ್ಮ ಊರೊಳಗೆ ರೋಲ್ ಮಾಡಲ್ ಆಗ್ರಿ, ನಿಮ್ಮಿಂದ 4 ಮಂದಿ ಅನುಕೂಲ ಆಗಲಿ ಅನ್ನುವಂಥ ಒಂದು ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ಉದ್ದೇಶ ಐತಿ. ನಾವು ಯಾವಾಗಲೂ ಆ ದೇವರಂತೆ ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗೂ ಭಗವಂತ ಅವಕಾಶ ಕೊಡಲಿ. ನೀವೇನು ಇಲ್ಲಿ ಬಂದು ಬೆವರು ಸುರಿಸಾತಿರಲ್ಲ, ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರೂ ಸೈನಿಕರಾಗಲಿ. ಅದಕ್ಕೆ ನಮಗೆ ಭಾಳ ಖುಷಿ ಸಿಗ್ತದೆ ಅಂತೇಳಿ ಈ ಒಂದು ಕಾರ್ಯಕ್ರಮ, ಚಿಕ್ಕ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.